ಸ್ನೇಹಿತರೆ, ನಮ್ಮೊಂದಿಗೆ ಇವತ್ತು ವಿಶೇಷವಾದ ಅತಿಥಿಯೊಬ್ಬರು ನಮ್ಮೊಂದಿಗಿದ್ದಾರೆ. ಇವರು ಶ್ರೀಯುತ ಮಾರುತಿ ಸರ್. ಇವರು ಆ, ಈಗ ಪ್ರಸ್ತುತ 2020ರಲ್ಲಿ ನಡೆದಂಥ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಆಯ್ಕೆಯಾಗಿ ಸದ್ಯ ಬೆಳ್ತಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ನೇಮಕಾತಿಗೊಂಡಿದ್ದಾರೆ. ಈಗ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಸಂದರ್ಭ ನಮಸ್ಕಾರವನ್ನು ಹೇಳುತ್ತಾ ನೇರವಾಗಿ ಅವರಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ನಿಮ್ಮ ಈಗಾಗಲೇ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಆಯ್ಕೆಯಾಗಿದ್ದೀರಿ. ತುಂಬ ಸಂತೋಷದ ಸಂಗತಿ. ನಿಮ್ಮ ಬಾಲ್ಯ, ನಿಮ್ಮ ಓದಿನ ಹಿನ್ನೆಲೆ, ಹುಟ್ಟಿನ ಹಿನ್ನೆಲೆ ಏನಾದರೂ ಇದ್ದರೆ ಹೇಳಿ ಸರ್. ಸರ್ ನಮಸ್ಕಾರ. ಸರ್ ನಮ್ಮ ಹೆಸರು ಮಾರುತಿ ಅಂತೇಳಿ. ಈಗ ನಮ್ಮದು ಮೂಲತಃ ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಒಂದು ದೊಡ್ಡ ಚೆಲ್ಲೂರು ಒಂದು ಪುಟ್ಟ ಗ್ರಾಮದವರು. ಮೂಲತಃ ನಮ್ಮ ಜಿಲ್ಲೆ ಸಾಕ್ಷರತೆಯಿಂದ ಅಭಿವೃದ್ಧಿಯಿಂದ ಸಾಕಷ್ಟು ಹಿನ್ನಡೆ ಇದೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಒಂದು ವರದಾನ ಅಂದರೆ ವಿದ್ಯೆ. ಆ ವಿದ್ಯೆಯೇ ನನಗೊಂದು ವರದಾನ ಅಂತೇಳಿ ನಮ್ಮ ಬಾಲ್ಯದಲ್ಲೇ ಕಂಡುಕೊಂಡೆ. ನನ್ನ ಗುರುಗಳು ಇದಕ್ಕೆ ಮುಖ್ಯ ಪ್ರೇರಣೆ. ಆ ಗುರುಗಳ ಒಂದು ಶಿಸ್ತು ನನ್ನನ್ನು ವಿದ್ಯೆಯಲ್ಲಿ ಮುಂದುವರಲಿಕ್ಕೆ ನನಗೆ ಮೂಲ ಪ್ರೇರಣೆ ಆಯಿತು. ಇವತ್ತು ಸಹ ನಾನು ಗುರುಗಳನ್ನು ಸಾಕು ಇವತ್ತು ಸಹ ಅವ್ರಿಗೆ ತಲೆ ಬಾಗ್ತೀನಿ, ಅವರಿಗೆ ನಾನು ಗೌರವವನ್ನು ಕೊಡ್ತೀನಿ. ನಾನು ಮೊದಲಿಗೆ ಪ್ರಾಥಮಿಕ ಶಿಕ್ಷಕರಾಗಿ ನಾನು ನೇಮಕಗೊಂಡೆ. ನಾನು ನೇಮಕಗೊಂಡು 12 ವರ್ಷ ನಾನು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ನಾನು ಕರ್ತವ್ಯ ನಿರ್ವಹಿಸಿದೆ. ನಂತರ ನಾನು ಹೈಸ್ಕೂಲ್ಗೆ ನಾನು CET ಎಕ್ಸಾಮ್ ತಗೊಂಡು ನಂತರ ಹಾಸನ ಜಿಲ್ಲೆಯ ಸಕಲೇಶಪುರ ಗ್ರಾಮದ ಒಂದು ತಾಲೂಕಿನ ಗ್ರಾಮದಲ್ಲಿ ನಾನು ಎಷ್ಟು ವರ್ಷ ವರ್ಕ್ ಮಾಡಿದ್ದೆ ಸರ್? ಹೈಸ್ಕೂಲಿಗೆ ನಾನು ಪ್ರವೇಶ ಮಾಡಿದೆ. ಪ್ರಾಥಮಿಕ ಶಾಲೆಯಲ್ಲಿ 12 ವರ್ಷ ನಾನು ಕೆಲಸವನ್ನು ಮಾಡಿ ಹೈಸ್ಕೂಲಲ್ಲಿ ನಾನು ಕನ್ನಡ ಶಿಕ್ಷಕನಾಗಿ 10 ವರ್ಷ ಸೇವೆಯನ್ನು ಸಲ್ಲಿಸಿದೆ. 2021ರಲ್ಲಿ ಈ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನಮ್ಮ ಕನ್ನಡ ಸರ್ಕಾರ ಒಂದು ಹುದ್ದೆಗೆ ಒಂದು ನೇಮಕಾತಿ ಮಾಡಲಿಕ್ಕೆ ಒಂದು ರಾಜ್ಯಪತ್ರ ಹೊರಡಿಸ್ತು. ಇದಕ್ಕೆ ನಾನು ಏನು ಮಾಡಿದೆ, ಅರ್ಜಿ ಸಲ್ಲಿಸಿದೆ. ಈ ಹುದ್ದೆಗೆ ಬರೋದಕ್ಕೆ ಮುಂಚೆ ನಾನು 12 ವರ್ಷ ಪ್ರಾಥಮಿಕ ಶಾಲೆಯಲ್ಲಿ 10 ವರ್ಷ ಕಾಲ ಹೈಸ್ಕೂಲಲ್ಲಿ ನಾನು ಶಿಕ್ಷಕನಾಗಿ ನಾನು ಕರ್ತವ್ಯ ನಿರ್ವಹಿಸಿದೆ. ನಾನು ಮೂಲತಃ ನಮ್ಮ ಮನೆತನ ತುಂಬ ಬಡ ಕುಟುಂಬದಾಗಿತ್ತು. ಹಾಗಾಗಿ ನಾನು ಪ್ರಾಥಮಿಕ ಶಾಲೆ ಇದ್ದಾಗಲೇ ನಾನು ದೂರ ಶಿಕ್ಷಣವನ್ನು ನಾನು ಏನು ಮಾಡಿದೆ, ಮೈಸೂರು ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕ ಪ್ರಾಥಮಿಕ ಶಿಕ್ಷಣವನ್ನು ನಿಮ್ಮ ಊರಲ್ಲಿ ಮುಗಿಸಿದ್ರಿ? ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಊರಲ್ಲೇ ಮುಗಿಸಿದೆ. ಹೈಸ್ಕೂಲು ನಮ್ಮೂರಿಂದ 12 ಕಿಲೋಮೀಟರ್ ಸರ್. ನಮ್ಮದು ಕುಗ್ರಾಮ. ನಮ್ಮ ಊರಲ್ಲಿ ಹೈಸ್ಕೂಲ್ ಇರಲಿಲ್ಲ. ನಮ್ಮ ಊರಿಂದ ಹೈಸ್ಕೂಲಿಗೆ 12 ಕಿಲೋಮೀಟರ್ ಸರ್. ನಡ್ಕೊಂಡೋಗಿ ಆ ಸ್ಕೂಲನ್ನು ಬೆಳಿಗ್ಗೆ 7 ಗಂಟೆ ಬಸ್ ಬಿಟ್ಟರೆ ಮತ್ತು 11 ಬಸ್ ಇದೆ ಸರ್. ಸೈಕಲ್ ಮಾಡ್ಕೊಂಡಿದ್ವಿ ಸರ್. ಹೋಗ್ತಾ 12 ಕಿಲೋಮೀಟರ್ ಸೈಕಲ್ ತುಳ್ಕೊಂಡು ಅಲ್ಲಿ ನಾನು ಶಿಕ್ಷಣ ಪಡ್ಕೊಂಡು ಪುನಃ ಸಂಜೆ 12 ಗಂಟೆಗೆ 12 ಕಿಲೋಮೀಟರ್ ಸೈಕಲ್ ತುಳ್ಕೊಂಡು ಬರೋದು. 3 ವರ್ಷ ನಾನು ಇದೇ ಸ್ಕೂಲ್ ಕೂಡ 3 ವರ್ಷ ಮಾಡಿದ ಮೇಲೆ ನಮ್ಮ ಊರಲ್ಲಿ ನಾನು ಹೈಸ್ಕೂಲನ್ನು ಓದಿ ಆದಮೇಲೆ ಪ್ರಥಮ ದರ್ಜೆಯಲ್ಲಿ ನಾನು ಉತ್ತೀರ್ಣನಾದೆ. ನಿಮ್ಮ ಕುಟುಂಬದಲ್ಲಿ ಇದಕ್ಕಿಂತ ಮುಂಚೆ ಯಾರಾದರೂ ಎಜುಕೇಷನ್ ಓದಿದವರು ಅಥವಾ ನಿಮ್ಮ ನೆರೆಹೊರೆಯಲ್ಲಿ ಯಾರಾದರೂ ನಿಮಗೆ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಓದಬೇಕು ಅಂತ? ನಮ್ಮ ತಂದೆ ಅನಕ್ಷರಸ್ಥ ಸರ್. ನಮ್ಮ ತಾಯಿ ಅನಕ್ಷರಸ್ಥರು. ನಾವು 3 ಜನ ಮಕ್ಕಳು. ನಾನು ಚಿಕ್ಕ ಮಗ. ನಮ್ಮ ಅಣ್ಣ ಇಬ್ಬರು ಓದಿದ್ರು. ಅವರು ಒಬ್ಬ ಅಣ್ಣ ಅವರು ಈಗ ಹೈಸ್ಕೂಲ್ ಶಿಕ್ಷಕರಾಗಿದ್ದಾರೆ. 2ನೇ ಅಣ್ಣ ಈಗ ಮನೇಲಿದ್ದಾರೆ. ಈಗ ನಾವು ಚಿಕ್ಕ 3ನೇರು. ತಂದೆ ತಾಯಿಗಳು ನಮಗೆ ವಿದ್ಯೆ ಬಗ್ಗೆ ಅವರಿಗೆ ಪರಿಜ್ಞಾನ ಇರಲಿಲ್ಲ ಸರ್. ಆದರೂ ಅವ್ರಿಗೆ ನಮ್ಮ ಮಕ್ಕಳು ಓದಲಿ ಎಂಬ ಒಂದು ಆಸೆ ಇತ್ತು ಅವರಿಗೆ. ಇದ್ದೂರಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು, ಕಳಿಸಿದರು. ನಮಗೆ ಆ ಶಾಲೆಯಲ್ಲಿ ಆ ಶಿಕ್ಷಕರೇ ನಮಗೆ ದೇವರಾಗಿದ್ದರು. ಅವ್ರು ಎಷ್ಟೇ ಶಿಕ್ಷೆ ಕೊಟ್ಟರು, ಎಷ್ಟೇ ನಮಗೆ ತೊಂದರೆ ಕೊಟ್ಟರು, ತೊಂದರೆ ಅಂದರೆ ಒಂದು ಭಯ ಭಕ್ತಿ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ದರು. ಅವತ್ತಿನ ಕೆಲಸ ಅವತ್ತೇ ಮಾಡ್ಕೊತಿದ್ವಿ. ಸೊ ಹಾಗಾಗಿ ನಮ್ಮ ವ್ಯವಸಾಯದಲ್ಲಿ ನಮಗೆ ಲಾಭ ಇರಲಿಲ್ಲ, ಮನೆಗೆ ಆದಾಯ. ಹಾಗಾಗಿ ವಿದ್ಯೆ ನಮಗೆ ಈಗ ಒಂದು ಪ್ರೇರಣೆ ಆಗಿತ್ತು. ಹಾಗಾಗಿ ನಾನು
ವಿದ್ಯೆ ಆರಿಸ್ಕೊಂಡೆ. ಹೈಸ್ಕೂಲ್ ಮುಗಿಸಿದ್ರಿ, ಹೈಸ್ಕೂಲ್ ಮುಗಿಸಿದ ನಂತರ ಮುಂದಿನ ವಿದ್ಯಾಭ್ಯಾಸ ನಾನು ದಾವಣಗೆರೆ ಜಿಲ್ಲೆ ಜಗಳೂರು ಅಂತ ಒಂದು ತಾಲೂಕಿದೆ ಸರ್, ಅಲ್ಲಿ ನಾನು PUC ಸೇರಿಕೊಂಡೆ. PUC ಸರ್ಕಾರಿ ಕಾಲೇಜ್, ನಳಂದ PU ಕಾಲೇಜ್ ಅಂತೇಳಿ, ಅದು ಏಡೆಡ್ ಕಾಲೇಜು. ಅಲ್ಲಿ PUC ಮುಗಿಸಿದ ನಂತರ ಆಗ ಒಂದು ಬೇಡಿಕೆ ಇತ್ತು ಸರ್. ನಾನು 96 ಇಸ್ವಿಯಲ್ಲಿ ನಾನು ಮುಗಿಸಿದೆ, 98ರಲ್ಲಿ PUC. 98ರಲ್ಲಿ PUC ಮುಗಿಸಿದ್ದು. ಅವಾಗ ಬೇಡಿಕೆ ಇತ್ತು TCH ಅಂತ, ಪ್ರಾಥಮಿಕ ಶಾಲಾ. ನಿಮಗೆ ಈಗ ಟೀಚರೇ ಆಗಬೇಕು ಅಂತಲೂ ಆಗ ತಲೆಯಲ್ಲಿ ಇತ್ತು ಅಥವಾ ಶಿಕ್ಷಕರು ಆದರೆ ಯಾಕೆ ಟೀಚಿಂಗ್ಗೆ ಹೋಗಬೇಕು? TCH ಬೇಗ ಸರ್. ಈಗ ಆಗಿನ ಕಾಲದಲ್ಲಿ ಒಂದು 25 ವರ್ಷ ಇಂಚಿನ ಒಂದು ಕಾಲದಲ್ಲಿ ಸಮಯದಲ್ಲಿ ಬೇಗ ಒಂದು ಶಿಕ್ಷಣ, ಬೇಗ ಒಂದು ಸರ್ಕಾರಿ ಹುದ್ದೆ ಅಂತಂದರೆ, ಒಂದು ತರಬೇತಿ ಮಾಡಿದ ತಕ್ಷಣ ಒಂದು ಸರ್ಕಾರಿ ಹುದ್ದೆ ಅಂದರೆ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು. TCH ಅಂದಿತ್ತು, ಟೀಚರ್ ಸರ್ಟಿಫಿಕೇಟ್ ಹೈಯರ್ ಅಂತೇಳಿ. ಅದು ಯಾರು TCH ಮಾಡ್ತಾರೆ ಆವಾಗ 90% ಅವರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಾ ಇತ್ತು. ಬಹಳ ಬೇಡಿಕೆ ಇತ್ತು ಸರ್. ಎಲ್ಲಿ ನೀವು TCH? ನಾವು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಅಂತೇಳಿ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ನಾನು TCH ಅನ್ನು ಪಡ್ಕೊಂಡೆ ಸರ್. ತುಂಬ ಶಿಸ್ತುಬದ್ಧ ಒಂದು ಕಾಲೇಜಾಗಿತ್ತು. ಅಲ್ಲಿಂದ TCH 1 ವರ್ಷ, 2 ವರ್ಷ TCH ಮಾಡಿದ್ಮೇಲೆ ನಾನು ಹೊರಗಡೆ ಬಂದೆ. 2000 ಇಸ್ವಿಯಲ್ಲಿ ನಾವು ಹೊರಗಡೆ ಬಂದು 6-7 ತಿಂಗಳಿಗೆ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಕಾಲ್ಫರ್ ಮಾಡಿದರು. ಸೊ ನಾನು ಅರ್ಜಿ ಸಲ್ಲಿಸಿದೆ ಸರ್. ಜನರಲ್ ಮೆರಿಟಲ್ಲಿ ನಾನು ಸೆಲೆಕ್ಷನ್ ಆದೆ. ಓಕೆ. ಮೊದಲು ನಾನು ಕೊಪ್ಪಳ ಜಿಲ್ಲೆಯಲ್ಲಿ ಆಗಿದ್ದೆ ಸರ್. ಕೊಪ್ಪಳ ಜಿಲ್ಲೆಯಲ್ಲಿ 4 ವರ್ಷ ಕೆಲಸ ಮಾಡಿ, ಗಂಗಾವತಿ ತಾಲೂಕಲ್ಲಿ ಒಂದು ಹಳ್ಳಿ, ಪುನಃ ನಮ್ಮ ತಾಲೂಕಿಗೆ ನಾನು ವರ್ಗಾವಣೆ ಆದೆ. ಆನಂತರ ಪ್ರೈಮರಿ ಟೀಚರ್ ಆದ್ರಿ. ಪ್ರೈಮರಿ ಟೀಚರ್ ಒಂದಷ್ಟು ವರ್ಷ ಕೆಲಸ ಮಾಡಿದ್ರಿ. ಮತ್ತು ಹೈಸ್ಕೂಲ್ ಬರಬೇಕು ಅಂತ ಯಾಕೆ ನಿಮಗೆ ಮನಸ್ಸಿಗೆ ಬಂತು? ಹೇಗೆ ಅದನ್ನು ಮತ್ತೆ ಫುಲ್ಫಿಲ್ ಮಾಡಿದ್ರಿ? ನನಗೆ ಪ್ರಾಥಮಿಕ ಶಾಲೆಯಲ್ಲಿ ನೆಮ್ಮದಿ ಇತ್ತು. ಮಕ್ಕಳೊಂದಿಗೆ ಬಹಳಷ್ಟು ಒಂದು ಖುಷಿಯ ಒಂದು ಸನ್ನಿವೇಶಗಳು ನನಗೆ ಬರ್ತಾಯಿದ್ವು. ನನ್ನ ಸಹಪಾಠಿಗಳು ಮೂಲತಃವಾಗಿ ಹೀಗೆ ನಾವು ಡಿಗ್ರಿ ಪದವಿ ಮಾಡಿಕೊಂಡ್ರೆ ಮುಂದೆ ಹೈಸ್ಕೂಲ್ಗೆ ಹೋಗ್ಬೋದು, PU ಲೆಕ್ಚರ್ ಆಗ್ಬೋದು ಅಂತ ನಾವು ಚರ್ಚೆ ಮಾಡ್ತಿದ್ವಿ. ಹಾಗಾಗಿ ನನಗೆ ಸ್ನೇಹಿತರು, ಗುರುಗಳು ನನಗೆ ಮುಖ್ಯ ಪ್ರೇರಣೆ. ಯಾಕಂದರೆ ಯಾರನ್ನು ನೆನಪಿಸ್ಕೊಳ್ತೀರಿ ಸರ್? ಇವಾಗ ನನಗೆ ಹೈಸ್ಕೂಲಲ್ಲಿ ನನಗೆ ಮುಖ್ಯ ಉಪಾಧ್ಯಾಯ ಇದ್ದರು ಸರ್, ರಾಮಣ್ಣ ಅಂತೇಳಿ. ಕನ್ನಡ ಶಿಕ್ಷಕರಿದ್ದರು, ಕೇರೂರು ಅಂತೇಳಿ, ಧಾರವಾಡದವರು, ಕೇರೂರು ಅಂತೇಳಿ. ಅವರು ಕ್ಲಾಸ್ ಮಾಡ್ತಾಯಿದ್ರೆ, ಅವ್ರ ಬೋರ್ಡ್ ಮೇಲೆ ಬರಿತಾಯಿದ್ರೆ ಅವೆಲ್ಲ ನಮಗೆ ಅಟ್ರಾಕ್ಟಿವ್, ಅಷ್ಟು ತುಂಬ ಸುಂದರವಾಗಿ ಬರಿತಾಯಿದ್ರು. ಗಣಿತ ಶಿಕ್ಷಕರು ರಾಮಣ್ಣ ಅಂತೇಳಿ, ಅವರು ಬೋರ್ಡ್ ಮೇಲೆ ಒಂದು ಚಿತ್ರ ಬರೆದ್ರೆ ಹೈಸ್ಕೂಲಲ್ಲಿ ನಮಗೆ ಅದು ಮುಟ್ತಾ ಇತ್ತು ಮನಸ್ಸಿಗೆ. ಕನ್ನಡ ಶಿಕ್ಷಕರು ಪಾಠ ಮಾಡ್ತಾಯಿದ್ರೆ ನಾನು ನೋಡಿ ಬರೆಯೋದು ಬೇಕಿಲ್ಲ, ನೇರವಾಗಿ ಎಕ್ಸಾಮ್ ಬರೀಬೇಕಿತ್ತು, ಅಷ್ಟು ಚೆನ್ನಾಗಿ ಅರ್ಥ ಮಾಡ್ತಾಯಿದ್ರು ಕೇರೂರವರು. ಹಾಗಾಗಿ ನಾವು ಮುಂದೆ ಟೀಚರ್ ಆದರೆ ಮಕ್ಕಳಿಗೆ ಈ ರೀತಿ ನೀಟಾಗಿ ಪಾಠ ಮಾಡೋಲ್ಲ ಅಂತೇಳಿ ಆ ಪ್ರೇರಣೆ ನನಗೆ ಇವತ್ತು ಸಹ. ನನಗೆ ಶಿಕ್ಷಕ ದಿನಾಚರಣೆಗೆ ಅವ್ರು ನಮ್ಮ ಮುಖ್ಯೋಪಾಧ್ಯಾಯರು ಇವತ್ತು ನಾನು ಕಾಲ್ ಮಾಡಿ ನಾನು ಆಶೀರ್ವಾದ ತಗೊಂಡಿದ್ದೆ ಸರ್. ಓಕೆ. ಮೂಲತಃ ನನ್ನ ಗುರುಗಳು ನನಗೆ ಮೂಲ ದೇವರು, ಪ್ರೇರಣೆ. ಎರಡನೇದಾಗಿ ನನ್ನ ಸ್ನೇಹ ಬಳಗ ಸರ್. ಈಗ ಹೈಸ್ಕೂಲಿಗೆ ನೀವು ಪ್ರೈಮರಿಯಲ್ಲಿ ಇದ್ರಿ, ಮತ್ತು ಡಿಗ್ರಿ ಮಾಡಬೇಕು ಅಂತ ಆಯಿತು. ಡಿಗ್ರಿ ಇದ್ರೆ ಹೇಗೆ ಇದು ಮಾಡಿದ್ರು? ನಾನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಈ ಒಂದು ವಿಶ್ವವಿದ್ಯಾಲಯದ ಮೂಲಕ ನಾನು ದೂರ ಶಿಕ್ಷಣವನ್ನು ಪಡ್ಕೊಂಡೆ. 3 ವರ್ಷ ಪಡ್ಕೊಂಡಾದ್ಮೇಲೆ ನಂತರ ನಾನು ದೂರದರ್ಶನ ಶಿಕ್ಷಣ ಮುಖಾಂತರ ಎಷ್ಟು ಪರ್ಸೆಂಟೇಜ್ ರ್ಯಾಂಕ್ ಬಂತ ಸರ್? ನನಗೆ 77% ನನಗೆ ಪದವಿಯಲ್ಲಿ ನನಗೆ ಒಳ್ಳೆಯ ಸಾಧನೆ. ಒಂದು ಶೇಕಡಷ್ಟು ನಾನು ಅಂಕಗಳನ್ನು ಪಡ್ಕೊಂಡೆ ಸರ್. ನಂತರ ನಾನು ಆಗ ನಮ್ಮ ಕನ್ನಡದಲ್ಲಿ BEdನ್ನು ಕೊಡ್ತಕ್ಕಂಥ ಒಂದು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಯಾವ ಇರಲಿಲ್ಲ. ಮಂಗಳೂರು ಬಿಟ್ಟರೆ KSO ಇತ್ತು. ಮಂಗಳೂರು ನಂತರ ಏನಾದರೂ ಒಂದು ವರ್ಷ 2 ವರ್ಷ ಕೊಟ್ಬಿಟ್ಟು ನಂತರ ಡಿಸ್ಟೆನ್ಸ್ ಎಜುಕೇಷನಲ್ಲಿ BEdನ್ನು ಸ್ಟಾಪ್ ಮಾಡಿದರು. ಎಷ್ಟನೇ ಇಸ್ವಿ ಇದು? ಇದು 2007-08. 2007-08ರಲ್ಲಿ. ಓಕೆ. ನನಗೆ ಸ್ನೇಹಿತರು ಹೇಳಿದರು, ಟೀಚರ್ಸ್ಗಳು, ನೀನು ರೆಗ್ಯುಲರಲ್ಲಿ BEd ಮಾಡ್ಕೋ ಅಂತ ಹೇಳಿದರು. ನಾನು 1 ವರ್ಷ ನನಗೆ ಕೆಲಸ ಬಿಟ್ಬಿಟ್ಟು ನಾನು BEdಗೆ ಹೋದರೆ ನನ್ನ ಒಂದು ಮನೆತನಕ್ಕೆ ಆದಾಯ ತುಂಬ ನಮಗೆ ಕಷ್ಟ ಆಗಿತ್ತು. ವ್ಯವಸಾಯ 1 ವರ್ಷ ಇತ್ತು ಅವಾಗ. 1 ವರ್ಷ ಇತ್ತು. 2012ವರೆಗೂ ಒಂದೇ ಇತ್ತು.
ನಂತರ ಈಗ 2 ವರ್ಷ ಮಾಡಿದ್ರು ಬಿ ಎಡು. ಓಕೆ. ಸೊ ಆಗ ನಾನೇನು ಮಾಡಿದೆ ಸರ್, ಈಗ ನಾನು ಯಾಕೆ ಇವಾಗ ನಾನು ಸರ್ವಿಸನ್ನು ಬಿಟ್ಟುಬಿಟ್ಟು ಬ್ರೇಕ್ ಮಾಡಿ ನಾನು ರೆಗ್ಯುಲರಾಗಿ ಬಿ ಎಡ್ ಮಾಡಬೇಕು ಅಂತ ಯಾಕೆ ಯೋಚನೆ ಮಾಡಬೇಕು ಅಂತೇಳಿ ನಾನೇನು ಮಾಡಿದೆ, ಡಿಜಿಟಲ್ ಎಜುಕೇಷನಲ್ಲೇ ನಾನು KSUನಲ್ಲಿ ನಾನು CET ಎಕ್ಸಾಮ್ ಬರೆದೆ. ಅಲ್ಲಿ ಸಹ ನನಗೆ ಜನರಲ್ ಮೆರಿಟಲ್ಲಿ ನನಗೆ ಸೀಟ್ ಸಿಕ್ತು ಬಿ ಎಡು. 2 ವರ್ಷ ನಾನು ಬಿ ಎಡ್ ಮಾಡ್ಕೊಂಡೆ. 74% ನಾನು ಬಿ ಎಡ್ ತೊಗೊಂಡು ನಾನು ಬಿ ಎಡನ್ನು ಮುಗಿಸ್ಕೊಂಡೆ. 2010ರಲ್ಲಿ ನಾನು ಬಿ ಎಡ್ ಮುಗಿಸ್ಕೊಂಡೆ ಸರ್. ಓಕೆ. ನಂತರ 2012ರಲ್ಲಿ ಹೈಸ್ಕೂಲಿಗೆ ಕಾಲ್ಫರ್ ಮಾಡಿದ್ದೆ ನಮ್ಮ ಕರ್ನಾಟಕ ಒಂದು ಸೆಕೆಂಡರಿ ಎಜುಕೇಷನಲ್ಲಿ. ಸೊ ಹಾಗಾಗಿ ನನಗೆ ಬಿ ಎಡ್ ಆಗಿತ್ತು. ಆವಾಗ ಟೆಟ್ ಆಗಬೇಕು ಅಂತ ಏನಿರಲಿಲ್ಲ? ಏನಿರಲಿಲ್ಲ ಸರ್ ಅವಾಗ. ಓಕೆ. TET ಏನಿರಲಿಲ್ಲ. ನನ್ನ ಫ್ರೆಂಡ್ಸ್ಗಳು ಅಷ್ಟೊತ್ತಿಗೆ ನಾನು ಮುಗಿಸೋ ಅಷ್ಟೊತ್ತಿಗೆ ಹೈಸ್ಕೂಲ್ ಟೀಚರ್ಸ್ ಆಗಿದ್ದರು, PU ಲೆಕ್ಚರ್ಸ್ ಆಗಿದ್ದರು. ಸೊ ಹಾಗಾಗಿ ನನಗೂ ಒಂದು ನಾನು ಮುಂದೆ ಬರಬೇಕು, ಪ್ರಾಥಮಿಕ ಶಾಲೆ ನನಗೆ ಎಲ್ಲಿ ಎಷ್ಟೇ ನನಗೆ ಒಂದು ಆಸಕ್ತಿ ಇದ್ರೂ ಮುಂದೆ ಒಂದು ಹಂತಕ್ಕೆ ಹೋಗ್ಬೇಕಂತ ಒಂದು ಆಸೆ ಇತ್ತು. ಹಾಗಾಗಿ ನಾನು ಎಕ್ಸಾಮ್ ಬರೆದೆ. ಮೈಸೂರು ಡಿವಿಷನಲ್ಲೇ ನಾನು ಎಕ್ಸಾಮ್ ಅಟೆಂಡ್ ಮಾಡಿದೆ. ಮೈಸೂರು ಎಕ್ಸಾಮಲ್ಲಿ ನಾನು ಅಟೆಂಡ್ ಮಾಡ್ತಲೂ ನನಗೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಉದಯವಾರ ಸರ್ಕಾರಿ ಪ್ರೌಢಶಾಲೆಗೆ ನನಗೆ ನಿಯುಕ್ತಿ ಆಯಿತು. ನಾನು ಹೈಸ್ಕೂಲನ್ನು ಸಹ ನಾನು ಜನರಲ್ ಮೆರಿಟಲ್ಲೇ ನಾನು ಜನರಲ್ ಮೆರಿಟಲ್ಲೇ ಸೆಲೆಕ್ಷನ್ ಆಗ ಒಂದು ನನಗೆ ಗ್ರೂಪ್ಗೆ ಇರಲಿಲ್ಲ, ಒಂದು ಪೋಸ್ಟ್ ಇರಲಿಲ್ಲ ಸರ್. ಆದರೂ ನಾನು ಕಷ್ಟಪಟ್ಟು ಓದಿ ನಾನು ತಯಾರಿ ಮಾಡಿಕೊಂಡು ಕನ್ನಡ ವಿಷಯ ಕನ್ನಡದಲ್ಲಿ ಹೈಸ್ಕೂಲಿಗೆ ಸೆಲೆಕ್ಷನ್ ಆಗಿದೆ ಸರ್. ಈ ಮೂಲತಃ ನನಗೆ ಒಂದು ಒಳ್ಳೆಯ ಒಂದು ಸೋರ್ಸ್ ಅಂದರೆ ಕನ್ನಡ ಟೀಚರ್ಸ್ಗೆ ರಾಜಪ್ಪ ದಳವಯ್ಯ ಅವರ ಕನ್ನಡ ಸಾಹಿತ್ಯ ಕೋಶ. ಅದನ್ನೇ ಈ ಪುಸ್ತಕವನ್ನು ನಾನು ತುಂಬ ಚೆನ್ನಾಗಿ ರೆಫರ್ ಮಾಡಿದೆ ಸರ್. ಆವಾಗ 2012 ಇಸ್ವಿಯಲ್ಲಿ ರಾಜಪ್ಪ ದಳವಾಯಿ, ನೀವು ಹೆಸರು ಕೇಳಿರ್ತೀರಿ ನೀವು, ಸಾಹಿತ್ಯ ಕೋಶ ಈಗ ಅಪ್ಡೇಟ್ ಆಗಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಸಾಹಿತ್ಯ ಕೋಶ ಅಂತೇಳಿ ಒಬ್ಬ ಹೈಸ್ಕೂಲು ಕನ್ನಡ ಶಿಕ್ಷಕರಿಗೆ ನೇಮಕದಾಗಲಿಕ್ಕೆ ಒಳ್ಳೆಯ ಅತ್ಯುತ್ತಮ ಒಂದು ಪುಸ್ತಕ ರೆಫರ್ ಮಾಡ್ತೀವಿ ನಾವು ಮಾಡಿದ್ದು. ಬೇರೆ ಯಾವುದು? ಅದರ ಜೊತೆಗೆ ನಾನು ಮಾಡಿದ್ದು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಇರುವಂತಹ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ಕ್ಲಾಸಿಂದ 10ನೇ ಕ್ಲಾಸಿನ ತನಕ ಕನ್ನಡ ಟೆಕ್ಸ್ಟ್ ಬುಕ್ಕನ್ನು ಓದಿದ್ರಿ. ಹೇಗೆ ಅದನ್ನು ಇದು ಮಾಡಿದ್ರಿ ಸರ್? ಸರ್ ಹೇಗೆ ಅಂತಂದರೆ, ಅಂದರೆ ನೀವು ಒಂದು ಕಡೆಯಿಂದ ವರ್ಕಲ್ಲಿ ಇದ್ರಿ. ವರ್ಕಲ್ಲಿ ಇದ್ದಾಗ ಈಗ ಓದಲಿಕ್ಕೆ ಸ್ವಲ್ಪ ಪಾಠ ಮಾಡಬೇಕಾದ ಜೊತೆಗೆ ಓದ್ತಾ ಇರಬೇಕು. ಅದನ್ನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್, ಈಗ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಹೇಗೆ ಅದನ್ನು ಮಾಡ್ಕೊಂಡ್ರಿ? ಎಷ್ಟೋ ಮಂದಿ ನಮ್ಮಲ್ಲಿ ಸ್ಪರ್ಧಾರ್ಥಿ ವಿದ್ಯಾರ್ಥಿಗಳು ಹೇಳ್ತಾರೆ ನಮಗೆ ಸಮಯ ಇಲ್ಲ ಹಾಗೆ ಹೇಗೆ ಅಂತ. ಹಾಗಾದರೆ ಇದನ್ನು ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಹೌದು ಸರ್, ಸಮಯ ಅನ್ನೋದು ಬಹಳ ಅಮೂಲ್ಯ ಸರ್. ಇವತ್ತು ಏನು ಸಿಕ್ಕರೂ ಇವತ್ತು ಸಮಯ ಸಿಗೋದಿಲ್ಲ. ಕಳೆದ ಸಮಯ ನನ್ನ ಮನೆಯಿಂದ 5 ಕಿಲೋಮೀಟ್ರು ನನಗೆ ಪ್ರಾಥಮಿಕ ಶಾಲೆ ಇತ್ತು. 5ರಿಂದ 10 ನಿಮಿಷದಲ್ಲಿ ನಾನು 9ವರೆಗೆ ಹೋಗ್ತಾಯಿದ್ದೆ ಬೆಳಿಗ್ಗೆ. ಸಂಜೆ 4ವರೆಗೆ ನಾನು ಮನೆಗೆ ಬರ್ತಾಯಿದ್ದೆ. ನಮ್ಮಲ್ಲಿ ಮಳೆ ಕಡಿಮೆ, ವ್ಯವಸಾಯದಲ್ಲಿ ನಮಗೇನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ನಾನು ಬಿಡುವಿನ ವೇಳೆಯಲ್ಲಿ ನಮ್ಮ ಮನೆಗೆ ಬಂದ ನಂತರ ಸಂಜೆಯ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ, ಬೆಳಗ್ಗೆಯ ಸಮಯದಲ್ಲಿ, ಈ ಸಮಯದಲ್ಲಿ ನಾನೇನು ಮಾಡ್ತಿದ್ದೆ, ನನ್ನ ಹೈಯರ್ ಎಜುಕೇಷನ್ಗೆ ಈ ಒಂದು ಮುಂದಿನ ಒಂದು ಹಂತಕ್ಕೆ ಹೋಗಲಿಕ್ಕೆ ನಾನು ತಯಾರಿ ಮಾಡ್ಕೊಳ್ತಿದ್ದೆ ಸರ್. ಮನೆಯಲ್ಲಿ ಸುಮಾರು 3-4 ಗಂಟೆ ಸ್ಕೂಲ್ಗೆ ಹೋಗಲೇಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡಿದೆ ಸರ್. ನನಗೆ ಟೀಚಿಂಗ್ ಅಂದರೆ ಭಾಳ ಇಷ್ಟ. ನನಗೆ ಇನ್ನು ಬೇರೆ ಯಾವುದೇ ಸಹ ನನಗೆ ಉದ್ಯೋಗ ನನಗೆ ಇಷ್ಟ ಇರಲಿಲ್ಲ. ಮಕ್ಕಳ ಜೊತೆಗೆ ಪಾಠ ಮಾಡಬೇಕು, ಮಕ್ಕಳ ಜೊತೆಗೆ ಇರಬೇಕು ಅನ್ನೋದು ಭಾಳ ಆಸೆ ಇತ್ತು ನನಗೆ. ಯಾಕಂದರೆ ನನಗೆ ಮೊದಲು ಹೇಳಿದಂತೆ ನನಗೆ ಹೈಸ್ಕೂಲ್ ಇದ್ದಾಗ ನಾನು ಟೀಚರ್ಸು, ನಾನು ಮುಂದೆ ಟೀಚರ್ ಆಗಬೇಕು ನಿಮಗೆ ಇನ್ಫ್ಲೂಯೆನ್ಸ್ ಆಗಿತ್ತು. ಈಗ ಕೋಚಿಂಗ್ ಏನಾದರೂ ಹಾಗೆ ಹೋಗಿದ್ರೆ? ಇಲ್ಲ ಸರ್, ನಾನೇನು ಕೋಚಿಂಗ್ ಇಲ್ಲ. ಓಕೆ. ಹಳೆಯ ಪ್ರಶ್ನೆ ಪತ್ರಿಕೆಗಳು ಅದನ್ನು ಸಾಲ್ವ್ ಮಾಡ್ತಿದ್ವಿ. ನಂತರ ಸರ್ ಅವಾಗ ನಮ್ಮದು ಹಳ್ಳಿಯಲ್ಲಿ ಇದರಿಂದ ನನಗೆ ಅಷ್ಟಾಗಿ ಸ್ನೇಹಿತರ ಒಂದು ಬಳಗ ಇರಲಿಲ್ಲ ಈ ಸೀಟ್ ಓದಲಿಕ್ಕೆ. ಯಾರೋ ಒಬ್ಬರಿಬ್ಬರು ಇರ್ತಾಯಿದ್ರು. ಸೊ ಪುಸ್ತಕಗಳು ನನಗೆ ಬೆಸ್ಟು ಫ್ರೆಂಡ್ಸ್ ಆಗಿದ್ರು ಸರ್. ಹಳೆಯ ಪ್ರಶ್ನೆ ಪತ್ರಿಕೆಗಳು, ಸಿಲೆಬಸ್ ತಕ್ಕಂತೆ ಸಾಹಿತ್ಯಕೋಶ, ಸಿಲೆಬಸ್ ತಕ್ಕಂತೆ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾನು ತಯಾರಿ ಮಾಡಿಕೊಂಡೆ. ಏನು ಸಿಲೆಬಸ್ ಕೇಳಿದ್ರು ಆ ಸಿಲೆಬಸ್ಸು. ಮತ್ತೆ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಸರ್ ಹೈಸ್ಕೂಲಲ್ಲಿ? 12 ವರ್ಷ ಪ್ರಾಥಮಿಕ ಶಾಲೆಯಲ್ಲಿ ವರ್ಕ್ ಮಾಡಿ ನಂತರ ಹೈಸ್ಕೂಲಿಗೆ 2012ರಿಂದ 2020 ಅಲ್ಲ 12 ನನಗೆ ನೇಮಕಾತಿ ಆಯಿತು. 14ರಲ್ಲಿ ನನಗೆ ಸ್ಥಳ ನಿಯುಕ್ತಿ ಆಯಿತು. 2 ವರ್ಷ ಆಯಿತು ಅಲ್ಲಿ ನೇಮಕಾತಿ. 2014ರಿಂದ 2024ವರೆಗೆ 10 ವರ್ಷ ಸತತ ಕಾಲ. ಎಲ್ಲಿ ವರ್ಕ್ ಮಾಡಿದ್ರಿ ಸರ್? ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉದಯವಾರ ಅಂತೇಳಿ. ಉದಯವಾರ. ಹ್ಞೂ ಸರ್, ಅಲ್ಲಿ ಒಳ್ಳೆ ನಿಮ್ಗೆ ಗೊತ್ತಿರಬೇಕು, ಅದು
ಸುತ್ತಲೂ ಕಾಫಿ ತೋಟ, ಮಧ್ಯೆ ನಮ್ಮ ಶಾಲೆ ಇತ್ತು. ಒಳ್ಳೆ ಸುಂದರ ಪ್ರಾಕೃತಿಕ ಸೌಂದರ್ಯಗಳಿಂದ ಇದ್ದಂತಹ ಒಂದು ಶಾಲೆ, ಒಳ್ಳೆಯ ಶಾಲೆ. 10 ವರ್ಷ ಸಮಯ ಅಲ್ಲಿ ವರ್ಕ್ ಮಾಡಿದ್ರಿ? ಹೌದು ಸರ್, ಹೌದು. ಹೈಸ್ಕೂಲ್ ಈಗ ಇದಾದರೆ ಈಗ ಸಹಾಯಕ ಪ್ರಾಧ್ಯಾಪಕ ಅಂದರೆ ಪ್ರೈಮರಿ ಟೀಚರ್ ಅಂದರೆ ಎಲ್ಲ ಹಂತಗಳನ್ನು ದಾಟಿಕೊಂಡು ಬಂದಿದೆ. ಒಂದು ರೀತಿಯಿಂದ ಎಲ್ಲ ಮೈಲುಗಲ್ಲುಗಳನ್ನು ನೀವು ಕಂಡವರು ಅಂತ. ಅಂದರೆ ನೇರವಾಗಿ ಪ್ರಾಧ್ಯಾಪಕ ಹುದ್ದೆಗೆ ಬರಲಿಲ್ಲ, ಪ್ರೈಮರಿಯಿಂದ ಹೈಸ್ಕೂಲಿಂದ ಪ್ರಾಧ್ಯಾಪಕ ಹುದ್ದೆಯ ಪರೀಕ್ಷೆಯ ತನಕ. ಎಷ್ಟೋ ಬಾರಿ ಅಂದ್ಕೊಳ್ತೀವಿ ಪ್ರಾಧ್ಯಾಪಕ ಹುದ್ದೆಯನ್ನು ಪಾಸ್ ಮಾಡೋದು ಕಷ್ಟ, ಹಾಗೆ ಹೇಗೆ ಅಂತ ನಮ್ಮ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದಾರೆ. ಆದರೆ ಈಗ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ಬೆಳ್ತಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನಿಯುಕ್ತಿಗೊಂಡಿದ್ರಿ. ಸರಿ, ಇದಕ್ಕೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಪ್ರಿಪೇರ್ ಆಗುವಾಗ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಕೇಳಬೇಕು, ಈಗ ಬಿ ಎಡ್ ಆಯಿತು, ಬಿ ಎಡ್ ಆದ ನಂತರ ಮಾಸ್ಟರ್ ಡಿಗ್ರಿ ಮಾಡಬೇಕು, ಅದರ ಬಗ್ಗೆ ಒಂದಷ್ಟು ಇದೆ. ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ನಾನು MA ಮಾಡಿಕೊಂಡೆ ಸರ್. ಅದು ಡಿಸ್ಟೆನ್ಸ್ ಎಜುಕೇಷನಲ್ಲಿ KSYನಲ್ಲಿ. KSY ಅಂದರೆ ನನಗೆ ಸ್ವರ್ಗ ಸರ್. ನಿಮ್ಮ ಎಲ್ಲ ಎಜುಕೇಷನ್ ಎಲ್ಲವೂ ಕೂಡ KSY ಎಲ್ಲವೂ ನನಗೆ KSY ಮೈಸೂರು. ಅದೇ ತುಂಬ ಮಂದಿ ಮಕ್ಕಳಿಗೆ ಇದೆ, ನಾವು ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೆ ಅಷ್ಟು ನಾಲೆಜ್ ಸಿಗೋದಿಲ್ಲ ಹಾಗೆ ಹೀಗೆ ಅಂತ. ನೀವು ಹೇಳ್ತೀರಿ KSYಯಲ್ಲಿ ದಿ ಬೆಸ್ಟ್ ನಾಲೆಜ್ ಸಿಗುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಈಗ ಇದ್ದಾವೆ ಅಂತ. ಹೌದು ಸರ್. ಅಲ್ಲಿ KSY ಇರ್ತಕ್ಕಂಥ ಒಂದು ಸ್ಟಡಿ ಮೆಟೀರಿಯಲ್ಸು, ಸಿದ್ಧ ಪಾಠಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲಿ ಸಿಗಲ್ಲ ಸರ್. ಅಂತಹ ಒಂದು ತಜ್ಞರಿಂದ ಸಿದ್ಧಗೊಂಡಂತಹ ಒಂದು ಸ್ಟಡಿ ಮೆಟೀರಿಯಲ್ಸನ್ನು ನಮಗೆಲ್ಲಿ ಕೊಡ್ತಾಯಿದ್ರು. ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಈಗ ಸಿಲೆಬಸ್ ತಕ್ಕಂತೆ ಯಾವುದೋ ಒಂದು ಪುಸ್ತಕ 2 ಪುಸ್ತಕ ಮಾಡಿಬಿಡ್ತಾರೆ. ಇಲ್ಲಿ ನೋಟ್ಸ್ ಟೈಪು ತುಂಬ ತಜ್ಞರೇ, ತುಂಬ ಎಕ್ಸ್ಪರ್ಟು ಇರ್ತಕ್ಕಂಥ ಒಂದು ಪ್ರೊಫೆಸರ್ಗಳು ಆ ಸ್ಟಡಿ ಮೆಟೀರಿಯಲ್ಸನ್ನು ಸಿದ್ಧ ಮಾಡಿ ನಮಗೆಲ್ಲ ಕೊಡ್ತಾಯಿದ್ರು. ಸೊ ಹಾಗಾಗಿ ನಾನು MA ತೊಗೊಂಡೆ ಕನ್ನಡ. ಎಷ್ಟನೇ ಇಸ್ವಿಯಲ್ಲಿ ಇದು? 2000 ನಮ್ಮ ಬಿ ಎಡ್ 2010ರಲ್ಲಿ ಬಿ ಎಡ್ ಮುಗೀತು. ಸೊ ನಾನು 2010ರಲ್ಲಿ ಮುಗಿದು 2011ರಲ್ಲಿ ನಾನು ಜಾಯ್ನ್ ಆದೆ ಸರ್. ನಾನು ಬಿ ಎಡ್ ಮುಗಿದ ತಕ್ಷಣ ಮಾಸ್ಟರ್ ಡಿಗ್ರಿ ಜಾಯ್ನ್ ಆದೆ. ನಂತರ ನಾನು 2011 ನಾನು ಜಾಯ್ನ್ ಆದಲ್ವಾ, 12, 13ರಲ್ಲಿ ಔಟ್ಪುಟ್ ಆದೆ. ನಾನು ಸೆಕೆಂಡ್ MA ಮುಗಿದಿರಲಿಲ್ಲ. ಆಗ ನನಗೆ KSET ಮತ್ತು ನೆಟ್ ಬಗ್ಗೆ ಗೊತ್ತಿರಲಿಲ್ಲ ಸರ್ ನನಗೆ. ಹೈಸ್ಕೂಲ್ ಆವಾಗಲೇ ಅಪಾಯಿಂಟ್ಮೆಂಟ್ ಆಯಿತು 12ರಲ್ಲೇ. ಅದೇ ಸಂದರ್ಭ 12ರಲ್ಲಿ ಎಕ್ಸಾಮ್ ಬರೆದೆ. ಇನ್ನು ಹೈಸ್ಕೂಲಿಗೆ ಇನ್ನು ಸೆಲೆಕ್ಷನ್ ಆಗಿರಲಿಲ್ಲ. 13ರಲ್ಲಿ ನಾನು ಲಿಸ್ಟ್ ಬಿಟ್ಟರು ಸರ್. 13 ಲಿಸ್ಟ್ ಬಿಟ್ಟು ಮತ್ತೆ ನಮಗೆಲ್ಲ ವೆರಿಫಿಕೇಷನ್ ಆಗಿ ನಮಗೆ ಪೋಸ್ಟಿಂಗ್ಸ್ ಆಗೋಷ್ಟೊತ್ತಿಗೆ 2014 ಆಯಿತು. 14 ನಾನು ಸೌಭಾಗ್ಯ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಕನ್ನಡ ಟೀಚರಾಗಿ ನವಂಬರ್ 1 ನವಂಬರ್ 1ಕ್ಕೆ ನೀವು ನವಂಬರ್ 1, 2014. ಅದು ನನ್ನ ಸೌಭಾಗ್ಯ ಸಿಗುತ್ತೆ. ಮರೆಯಲಾರಂತಹ ಒಂದು ದಿನ ಅಂತಂದರೆ ನಾನು ಹೈಸ್ಕೂಲ್ ಶಿಕ್ಷಣ, ಹೈಸ್ಕೂಲಿಗೆ ಹೋದಂತಹ ಒಂದು ಸನ್ನಿವೇಶ, ಜಾಬ್ ಪಡೆದಂತಹ ಸಂದರ್ಭ. ಹೌದು, ನವಂಬರ್ 1ಕ್ಕೆ ಕನ್ನಡ ಮಿನಿಸ್ಟ್ರು. ಇವತ್ತು ಸಹ ನವಂಬರ್ 1 ಬಂದರೆ ಎಲ್ಲ ಮಕ್ಕಳು ಟೀಚರ್ಸ್ ಹೇಳ್ತಾರೆ ನಮ್ಮ ಕನ್ನಡ ಸರ್ ಇವತ್ತು ಜಾಯ್ನ್ ಆಗಿದ್ದ ದಿನ ಅಂತ. ಒಂದು ಒಳ್ಳೆ ಕಾಕತಾಳೀಯ ಸರ್, ಒಂದು ಮರೆಯಲಾರಂಥ ಒಂದು ಸೌಭಾಗ್ಯ. ಈಗ ಮಾಸ್ಟರ್ ಡಿಗ್ರಿ ಮುಗಿಸಿದ್ರಿ? ಮಾಸ್ಟರ್ ಡಿಗ್ರಿ ಸರ್ ಮಾಡಿದ ನಂತರ ನನ್ನ ಮನೆಯಲ್ಲಿ ನ್ಯೂಸ್ ಪೇಪರ್ ತರಿಸಿದೆ ಸರ್. ನ್ಯೂಸ್ ಪೇಪರ್ ನನ್ನ ಮನೆಗೆ ಬರ್ತಾ ಇತ್ತು. ಆಗ ಶಾಲೆಗೆ ನ್ಯೂಸ್ ಪೇಪರ್ ತೊಗೊಂಡೋಗಿದೆ ಸರ್. ಅವತ್ತು ಶನಿವಾರ. ನನಗೇನೂ ಗೊತ್ತಿಲ್ಲ ಸರ್, ನೆಟ್ ಅಂದ್ರೇನು, KSET ಅಂದ್ರೆ ಗೊತ್ತಿಲ್ಲ ಸರ್ ನನಗೆ. ನಾನು ಒಂದು ಸಣ್ಣ ಹಳ್ಳಿಯಲ್ಲಿದ್ದೆ ನಾನು, ಒಂದು ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ. ಅಲ್ಲಿ ಉಪನ್ಯಾಸಕರಾಗಲು KSET ಪರೀಕ್ಷೆ ಅಂತ ಒಂದು ಕಾಲ್ಫರ್ ಆಗಿತ್ತು. ಏನೇನು ಮಾಡಬೇಕು, ಯಾರೆಲ್ಲ ಇದಕ್ಕೆ ಅರ್ಹರು, ಇದನ್ನ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಮುಂದೆ ಏನಾಗ್ತಾರೆ ಅಂತೇಳಿ ದೊಡ್ಡ ಲೇಖನ ಬಂದಿತ್ತು. ಇಡೀ ಒಂದು 3/4 ಪುಟದಲ್ಲಿ ಬಂದಿತ್ತು. ಯಾವ ಪೇಪರ್? ವಿಜಯವಾಣಿ 2013ರಲ್ಲಿ ಸರ್. 13 ನಾನೆಲ್ಲ ಓದ್ಕೊಂಡೆ ಸರ್. MA ಮಾಡುವಂತಹ ವಿದ್ಯಾರ್ಥಿಗಳು, MA ಆದಂತಹ ವಿದ್ಯಾರ್ಥಿಗಳು, ಅದರಲ್ಲಿ 2ನೇ ಅಂತಿಮ MA ಇಲ್ಲಿರುವಂತಹ ವಿದ್ಯಾರ್ಥಿಗಳು ನೇರವಾಗಿ KSET ಮತ್ತು ನೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಅಂತ ಇತ್ತು ಅಲ್ಲಿ. ಇದನ್ನು ಯಾರು ಅರ್ಹತೆ ಪಡ್ಕೊಳ್ತಾರೆ ಅವರು ಪದವಿ ಉಪನ್ಯಾಸಕರಾಗಿ ನೇಮಕಗೊಳ್ಳಲು ಅರ್ಹರಾಗ್ತಾರೆ ಅಂತೇಳಿ ಅದರೊಳಗೆ ಇತ್ತು. ಸೊ ಅದರೊಳಗೆ ಯಾವಾಗ ಅರ್ಜಿ ಸಲ್ಲಿಸಬೇಕು, ಯಾವಾಗ ಲಾಸ್ಟ್ ಡೇಟು ಎಲ್ಲ ಇತ್ತು, ಎಷ್ಟು ಪೇಪರ್ ಇರ್ತವೆ ಅಂತೆಲ್ಲ ಇತ್ತು ಸರ್. ಆಗ ನಾನೇನು ಮಾಡಿದೆ, ಆ ಪೇಪರ್ ಹಾಗೆ ಓದಿಬಿಟ್ಟು ನಾನು ಇದಕ್ಕೆ ಅರ್ಜಿ ಹಾಕಬೇಕು, ಇದು ನಾನು ಒಂದು ಪ್ರಿಪ್ರೇಷನ್ ಆಗ್ಬೇಕಂತ ಏನು ಮಾಡಿದೆ. ಆಗ ನಾನು ಆ ಒಂದು ನ್ಯೂಸ್ ಪೇಪರ್ ನನಗೆ ಪ್ರೇರಣೆ.
ಓಹ್ KSET ಬರಲಿಕ್ಕೆ ಪ್ರೇರಣೆ ನನಗೆ ನ್ಯೂಸ್ ಪೇಪರ್, ಬೇರೆ ಯಾರೂ ಅಲ್ಲ, ಯಾರೂ ಅಲ್ಲ ನನಗೆ. KSU ಕೂಡ ಯಾರು ಹೇಳಿಲ್ಲ ನನಗೆ. ಸೊ ಹಾಗಾಗಿ ನಾನು ಆನ್ಲೈನ್ ಮುಖಾಂತರ ಅರ್ಜಿ ಆಗಿದೆ KSETಗೆ. ಓಕೆ. ಸೊ ನನಗೆ ನಂತರ ಸಿಲೆಬಸ್ ಕಾಪಿ ಇತ್ತು ಸರ್, ಚೇತನ್ ಸರ್. ಸಿಲೆಬಸ್ ಕಾಪಿ ಇಲ್ಲಿ ನನಗೆ ಆ ಸಿಲೆಬಸ್ ಕಾಪಿನ 2 ಕಾಪಿ ಪ್ರಿಂಟ್ ತೊಗೊಂಡೆ. ಸಿಲೆಬಸ್ ಕಾಪಿಯಲ್ಲಿ ಏನಿತ್ತು 2013 ಸಿಲೆಬಸ್ ಕಾಪಿಯಲ್ಲಿ ಏನಿತ್ತು ಅದರ ಪ್ರಕಾರನೇ ನಾನು ಸಿದ್ಧ ಮಾಡಿಕೊಂಡೆ, ಪೂರ್ವ ತಯಾರಿ ಮಾಡಿಕೊಂಡೆ. ಇದಕ್ಕೆ ಯಾವ ಬುಕ್ ರೆಫರ್ ಮಾಡಿದ್ದೆ ಅವಾಗ? ಸರ್ ಇದಕ್ಕೆ ನನಗೆ ನಾನು ಗೆಳತಿ ಒಬ್ಬರು ಇದ್ದರು, ತ್ರಿವೇಣಿ ಅಂತೇಳಿ, ಪ್ರಾಥಮಿಕ ಶಾಲಾ ಶಿಕ್ಷಕರವರು. ಇವತ್ತು ಅವ್ರು ನೆನೆಸ್ಕೊತೀನಿ. ಆ ಮೇಡಮ್ ಮೀಟ್ ಮಾಡಿದಾಗ ಅವರೊಂದಷ್ಟು ಕನ್ನಡದ ಬಗ್ಗೆ ಒಂದು ಸೋರ್ಸ್ ಕೊಟ್ಟರು, ಬುಕ್ಸ್ ಕೊಟ್ಟರು. ಸಿ.ಚಿ. ಲಿಂಗಣ್ಣ ಅಂತೇಳಿ. ಸಿ.ಚಿ. ನಿಂಗಣ್ಣ, ಇದು ಸಾಹಿತ್ಯ ಸಂಸ್ಕೃತಿ ಕೋಶ. ಸಾಹಿತ್ಯ ಸಂಸ್ಕೃತಿ ಕೋಶ ಅಂತೇಳಿ. ಮಾಲೆ ಮುದ್ದಣ್ಣ ಅವರ ಕನ್ನಡ ಐಚ್ಛಿಕ ಅಂತೇಳಿ ಪುಸ್ತಕಗಳು 2, ಭಾಗ 1 ಭಾಗ 2. ಮಾಲೆ ಮುದ್ದಣ್ಣ ಮತ್ತು ಸಿ.ಚಿ. ಲಿಂಗಣ್ಣ ಅವರು ಪುಸ್ತಕಗಳು ನನಗೆ ಕೊಟ್ಟರು ಸರ್. ಸರ್ ಇದು ಸ್ವಲ್ಪ ಓದ್ಕೊಳ್ಳಿ, CET ಹೆಲ್ಪ್ ಆಗ್ತು ಅಂತ ಹೇಳಿದರು. ಒಂದಷ್ಟು ನಂತರ ಹಳೆಯ KSET ಮತ್ತು ನೆಟ್ ಪ್ರಶ್ನೆ ಪತ್ರಿಕೆಗಳು ಇವ್ರು ಇಟ್ಕೊಂಡು, ಸಿಲೆಬಸ್ ಕಾಪಿ ಇಟ್ಕೊಂಡು ನಾನು ತಯಾರಿ ಮಾಡಿದೆ ಸರ್. ಎಲ್ಲಿ ಸಿಕ್ತು ಹಳೆಯ ಕ್ವಶನ್ ಪೇಪರ್ ಎಲ್ಲ? ವೆಬ್ಸೈಟ್ ರಾಜಪದಳವ ಈ ಪುಸ್ತಕದ ಹಿಂದುಗಡೆ ಇದ್ದ ರಾಜಪದಳವ ಈ ಪುಸ್ತಕದಕ್ಕಿಂತ ಒಂದು SME ಗೋಲ್ಡ್ ಅಂತೇಳಿ ಒಂದು ಪುಸ್ತಕ ಇತ್ತು. ಆ ಪುಸ್ತಕದಲ್ಲಿ ಹಿಂದೆ ನಡೆದಂತಹ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳು ಅಂತ ಇಟ್ಬಿಟ್ಟು ಅಲ್ಲಿ ನೆಟ್ ಪ್ರಶ್ನೆ ಪತ್ರಿಕೆಗಳು, ಪ್ರಶ್ನೆಗಳು, KSET ಪ್ರಶ್ನೆಗಳು ಅಂತೇಳಿ ಒಳಗಡೆ ಒಂದು ಕ್ವಶನ್ ಬಂಕ್ ಇತ್ತು, ಒಂದು 20-30 ಪುಟದ್ದು. ಓಕೆ. ಆ ಒಂದು ಪ್ರಶ್ನೆ ನನಗೆ ಅವಾಗೆಲ್ಲ ಇಂಟರ್ನೆಟ್ ಅಷ್ಟೊಂದು ನಮಗೆ ಪರಿಚಯ ಇರಲಿಲ್ಲ, ಮತ್ತು ಇಲ್ಲಿ ಕಂಪ್ಯೂಟ್ರು ಸೆಂಟ್ರುಗಳು ನಮಗೆ ಹತ್ರ ಇರಲಿಲ್ಲ. ಅಂಥ ಸಮಯದಲ್ಲಿ ಆ ಒಂದು ಪುಸ್ತಕಗಳ ನನಗೆ ಸ್ಟಡಿ ಮಾಡ್ಕೊಳ್ತಾ, ರೆಫರ್ ಮಾಡ್ಕೊಳ್ತಾ, ಸಿಲೆಬಸ್ ಕಾಪಿ ತಕ್ಕಂತೆ ನಾನು ಒಂದಷ್ಟು ನೋಟ್ಸ್ ಮಾಡ್ಕೊಂಡೆ ಸರ್. 2 ಡೈರಿ ಮಾಡ್ಕೊಂಡು 2 ಡೈರಿ ನಾನು ಮಾಡ್ಕೊಂಡೆ. ಓಕೆ. ನನ್ನ ಮೊದಲ ಪ್ರಯತ್ನ ದಾವಣಗೆರೆಯಲ್ಲಿ ನಾನು ಎಕ್ಸಾಮ್ ತೊಗೊಂಡೆ. KSET ಸ್ಲೆಟ್ಟನ್ನು 300 ಅಂಕಗಳು ಗರಿಷ್ಠ. 300 ಅಂಕಗಳಿಗೆ 222 ಅಂಕಗಳು. 222 ಅಂಕಗಳು ನನಗೆ ಬಂದು ಜನರಲ್ ಮೆರಿಟಲ್ಲಿ ನಾನು KSET ಪರೀಕ್ಷೆನ ನಾನು ಪಾಸ್ ಆದ್ರಿ. ಅಲ್ಲಿ ಜನರಲ್ ಪೇಪರ್ ಇತ್ತಲ್ಲ, ಅದಕ್ಕೆ ಏನು ಮಾಡಿದ್ರಿ? ಜನರಲ್ ಪೇಪರ್ಗೆ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದು 2002 ಸರ್. ಆವಾಗಿಂದಲೂ ಅವಾಗ ಒಂದು ಒಳ್ಳೆಯ ಒಂದು ಮ್ಯಾಗಝಿನ್ ಬರ್ತಾ ಇತ್ತು, ದಿಕ್ಸೂಚಿ ಅಂತೇಳಿ. ದಿಕ್ಸೂಚಿ ಪ್ರತಿ ತಿಂಗಳು ನಾನು ಏನು ಮಾಡ್ತಾ ಗೊತ್ತಿಲ್ಲ ಸರ್. ಅದಕ್ಕೆ ನನಗೆ 20 ರೂಪಾಯಿ ಅವಾಗ ದಿಕ್ಸೂಚಿ ಮ್ಯಾಗಝಿನ್ ಪೇಪರು, ನ್ಯೂಸ್ ಮ್ಯಾಗಝಿನ್ಸು ತಿಂಗಳ ನಾನು ತಗೊತಾ ಇದ್ದೆ ಸರ್. ಅದನ್ನು ಓದ್ತಾ ಇದ್ದೆ, ಪ್ರತಿ ತಿಂಗಳು ತಗೊಂಡು ಓದ್ತಾ ಇದ್ದೆ. ಆಮೇಲೆ ಸ್ಪರ್ಧಾ ಸ್ಫೂರ್ತಿ ಅಂತ ಬಂತು. ದಿಕ್ಸೂಚಿ, ಸ್ಪರ್ಧಾ ಸ್ಫೂರ್ತಿ ಮತ್ತೆ KM ಸುರೇಶ್ ಅವ್ರದ್ದು ಸ್ಪರ್ಧಾ ವಿಜೇತ ಬಂತು. ಸ್ಪರ್ಧಾ ವಿಜೇತ. ನನ್ನ ಮನೆಗೆ ಪ್ರತಿ ತಿಂಗಳು 3 ಮ್ಯಾಗಝಿನ್ಸ್ ನನಗೆ ಬರೋವು. ಒಂದು ದಿಕ್ಸೂಚಿ, 2ನೇ ಸ್ಪರ್ಧಾ ಸ್ಫೂರ್ತಿ, 3ನೇದಾಗಿ ಸ್ಪರ್ಧಾ ವಿಜೇತ. ಈ 3 ಮ್ಯಾಗಝಿನ್ಗಳು 5ರಿಂದ 10ನೇ ತರಗತಿವರೆಗೆ ಸಮಾಜ ಟೆಕ್ಸ್ಟ್ ಬುಕ್ಕು ಮತ್ತು ವಿಜ್ಞಾನ ಟೆಕ್ಸ್ಟ್ ಬುಕ್ಕು, ಕನ್ನಡ ಟೆಕ್ಸ್ಟ್ ಬುಕ್ ಸರ್. ಈ 3 ಟೆಕ್ಸ್ಟ್ ಬುಕ್ಸನ್ನು ನಾನು ಕಡ್ಡಾಯವಾಗಿ ನಮ್ಮ ಮನೆ ಇಟ್ಕೊಂಡು ಮೂಲತಃ ಟೆಕ್ಸ್ಟ್ ಬುಕ್ಕನ್ನು ನೀಟಾಗಿ ಓದ್ತಾ ಇದ್ದೆ ಸರ್. ಅದನ್ನು ನೋಟ್ಸ್ ಮಾಡ್ಕೊಂಡು ಎಕ್ಸಾಮ್ಗೆ ನಾನು ರಿವಿಷನ್ ಮಾಡ್ಕೊಂಡೆ ಸರ್. ಇವತ್ತು ನಾವು ಎಷ್ಟು ಓದಿದ್ದೀವಿ ಅನ್ನೋದಕ್ಕಿಂತ, ಎಷ್ಟು ನೋಟ್ಸ್ ಮಾಡ್ಕೊಳ್ಳೋದಕ್ಕಿಂತ ನಾವು ಓದಿದ್ದನ್ನು ಪುನಃ ರಿಪಿಟೇಷನ್ ಮಾಡೋದು, ಪುನರಾವರ್ತನೆ ಮಾಡೋದು ಭಾಳಷ್ಟು ನನಗೆ ಹೆಲ್ಪ್ ಆಯಿತು. ನೀವು ಟೈಮ್ ಟೇಬಲ್ ಏನಾದರೂ ಮಾಡ್ಕೊಂಡಿದ್ದೀರ ಅದಕ್ಕಾಗಿ? ಸರ್ ಟೈಮ್ ಟೇಬಲ್ ಅಂತ ನನಗೆ ಇಲ್ಲ ಸರ್. ನನಗೆ ಒಂದಷ್ಟು ಓದಬೇಕು, ನೈಟ್ 11 ಗಂಟೆ ಓದಬೇಕು ಈ ಸಿಲೆಬಸ್ಸು. ಇವತ್ತು ಈಗ ಏನೋ ಈಗ ಭಾರತೀಯ ಕಾವ್ಯ ಮೀಮಾಂಸೆ ಟೈಪ್ ಇತ್ತು ಸರ್. ಭಾರತೀಯ ಕಾವ್ಯ ಮೀಮಾಂಸೆಗೆ ಒಂದು 4-5 ಪಾಯಿಂಟ್ ಇವತ್ತು ಓದಬೇಕು. ಅದು ಓದಿ ಮುಗಿಸ್ತಾ ಇದ್ದೆ ನಾನಾಗಿ ನಾನು ಟೈಮ್ ಟೇಬಲ್ ಹಾಕ್ಕೊಂಡಿರಲಿಲ್ಲ. ಬಟ್ ನಾನು ಈ ಬುಕ್ಸ್ ಹಿಡ್ಕೊಂಡ್ರು ಇವತ್ತು ಇಲ್ಲಿಂದ ಇಲ್ಲಿಗೆ ಓದಬೇಕು ಅಂತ ನಾನು ಮನಸ್ಸಿಗೆ ಅಂದ್ಕೊತ ಇದ್ದೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಓದ್ತಾ ಇದ್ದೆ ಸರ್. ಹಾಗೆ ಸ್ಲೆಕ್ಟನ್ನು ಆ ಮೂಲಕ ಪಾಸ್ ಮಾಡಿದೆ ಸರ್. ಆ ನಂತರ ಹೇಗೂ ಏನು ಪದವಿ ಕಾಲೇಜಿಗೆ ಹೋಗೋದಕ್ಕೆ ಒಂದು ರಾಜಮಾರ್ಗ ಸಿದ್ಧ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ರಾಜಮಾರ್ಗ ಸಿದ್ಧ ಆಯಿತು ಸರ್. 2013 KSET ನನಗೆ ಅದು ಸರ್ಟಿಫಿಕೇಟ್ ಬಂತು. ಮೈಸೂರು KSET ಮೈಸೂರು ವಿವಿಯಿಂದ, ಮೈಸೂರು ಯೂನಿವರ್ಸಿಟಿಯಿಂದ. ಆಗ ನಾನು 2015 ಕ್ವಾಲಿಫೈ ಆಯಿತು
ಅದಕ್ಕೆ ಸಹಾಯಕ ಪ್ರಾಧ್ಯಾಪಕ 2015 15ರಲ್ಲಿ ನಾನು ಅರ್ಜಿ ಸಲ್ಲಿಸಿದೆ ಸರ್. ಹಾಂ ಸಲ್ಲಿಸಿದಾಗ ನಾನು ಬಂದೊಂದು 3 ತಿಂಗಳಾಯ್ತು ಹೈಸ್ಕೂಲಿಗೆ ಬಂದು. ಹಾಂ ನಮ್ಮದು ಬರದ ನಾಡು, ಬಯಲುಸೀಮೆ, ನಮ್ಮ ಚಿತ್ರದುರ್ಗ ಜಿಲ್ಲೆ, ಹೌದು. ಚಳ್ಳಕೆರೆ ತಾಲೂಕು, ಅತಿ ಮಳೆ ಕಡಿಮೆ ಬೀಳುವ ತಾಲೂಕು ಸರ್. ಹೌದು. ಹಾಂ ಇಲ್ಲಿ ಬಂದಾಗ ನನಗೆ ಹೈಸ್ಕೂಲು, ಅಲ್ಲಿನ ಪ್ರಾಕೃತಿಕ ಸೌಂದರ್ಯ, ನಮ್ಮ ಶಾಲೆಯ ಸೌಂದರ್ಯ ನನಗೆ ತುಂಬ ಆಕರ್ಷಣೆ ಆಗ್ಬಿಡ್ತು. ನೀವು ಚಳ್ಳಕೆರೆಯಿಂದ ಸಕಲೇಶ್ಪುರಕ್ಕೆ ಸೆಲೆಕ್ಷನ್ ಆಗಿದ್ದ ಅಥವಾ ಚಳ್ಳಕೆರೆಗೆ ಇದ್ದ? ಈಗ ನಾನು ಪ್ರಾಥಮಿಕ ಶಾಲೆ ಅಲ್ಲಿ ಚಳ್ಳಕೆರೆ ಇದ್ದೆ. ಅಲ್ಲಿ ನಾನು ಇದ್ದಾಗ ನಾನು ಪ್ರೌಢಶಾಲೆಗೆ ಎಕ್ಸಾಮ್ ಬರೆದ ಮೇಲೆ ನನಗೆ ಸ್ಥಳ ನಿಯುಕ್ತಿ ಸಕಲೇಶಪುರ ಆಯಿತು, ಹಾಸನ ಜಿಲ್ಲೆ, ಮೈಸೂರು ವಿಭಾಗ. 2014ರಲ್ಲಿ ಆಯಿತು. 14ರಲ್ಲಿ ಸ್ಥಳ ನಿಯುಕ್ತಿ ಆಯಿತು. ಓಕೆ. ಸೊ ಹಾಗಾಗಿ 2014ರಲ್ಲಿ ಬಂದೆ, ನವಂಬರ್ 1ಕ್ಕೆ ಬಂದೆ. ಇದು ಫೆಬ್ರವರಿ 2018 ಫೆಬ್ರವರಿಗೆ ಕಾಲ್ಫರ್ ಆಯಿತು. 15ಕ್ಕೆ ನಾನು ಬಂದು 3 ತಿಂಗಳು ಕಾಲ್ಫರ್ ಆಯಿತು, 4 ತಿಂಗಳಿಗೆ. ನನಗೆ ಆ ಸೌಂದರ್ಯ, ಅಲ್ಲಿನ ಶಾಲೆ, ಹಾಗಾಗಿ ನನಗೆ ಸ್ವಲ್ಪ ಅದು ಒಡನಾಡಿ ಹೆಚ್ಚಾಯಿತು. ಹಾಗಾಗಿ ನಾನು ಇದಕ್ಕೆ ಅರ್ಜಿ ಆಗಿದೆ, ಬಟ್ ನಾನು ಅಷ್ಟು ಮೂಲ ತಯಾರಿ ಮಾಡ್ಕೊಳ್ಳಿಲ್ಲ. ಓಕೆ. 2015ರಲ್ಲಿ 16 ಅಲ್ಲಿ ಎಕ್ಸಾಮ್ ಆಯ್ತು ಸರ್. ಇದಕ್ಕೆ ಎಕ್ಸಾಮ್ ಆದಾಗ ಆದರೂ ಸಹ ನಾನು ಪ್ರಯತ್ನ ಬಿಟ್ಟಿರಲಿಲ್ಲ, ಓದ್ತಾ ಇದ್ದೆ. ಬಿಡುವಿನ ವೇಳೆಯಲ್ಲಿ ಮನೇಲಿ ಓದ್ತಾ ಇದ್ದೆ. ನನ್ನ ಸಂಸಾರ, ನನ್ನ ಮಗ ಒಬ್ಬನು, ಮಿಸಸ್ಸು, ಈ ಮಧ್ಯೆ ನಾನು ಶಾಲೆಯಲ್ಲಿ ಪಾಠ ಮಾಡ್ತಾ ಬಸ್ ಜರ್ನಿಯಲ್ಲಿ ನಾನು ಓದ್ತಾ ಇದ್ದೆ. ನಂತರ ರಾತ್ರಿಯಲ್ಲಿ ಓದ್ತಾ ಇದ್ದೆ, ಬಿಡುವ ಸಮಯ ನಾನು ಅಲ್ಲೇ ಓದ್ತಾ ಇದ್ದೆ, ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡಿದ್ದೆ. ಉತ್ತಮ ಸ್ನೇಹಿತರವನ್ನು ಸಂಪರ್ಕ ಮಾಡ್ತಾ ಇದ್ದೆ. ನನ್ನ ಸ್ನೇಹಿತರ ಊರಿಗೆ ಹೋಗೋದು, 3-4 ದಿನ ಅಲ್ಲಿ ಉಳ್ಕೊಳ್ಳೋದು, ಚರ್ಚೆ ಮಾಡೋದು, ಓದಿದ್ದನ್ನು ನೋಟ್ಸ್ ಮಾಡ್ಕೊಳ್ಳೋದು. ಒಂದು ಡಿಸ್ಕಷನ್, ಒಂದು ಗ್ರೂಪ್ ಸ್ಟಡಿ ಇತ್ತು ನಿಮ್ಮಲ್ಲಿ ಅವಾಗ? ಗ್ರೂಪ್ ಸ್ಟಡಿ ಇತ್ತು ಸರ್. ಸಿಲೆಬಸ್ ಕಾಪಿ ತಕ್ಕಂತೆ ನಾವು ಸ್ಟಡಿ ಮೆಟೀರಿಯಲ್ಸ್ ಸಂಗ್ರಹ ಮಾಡಿಕೊಂಡು ಅದ್ರ ಬಗ್ಗೆ ನೋಟ್ಸ್ ಮಾಡ್ಕೊಂಡ್ವಿ, ಕೀ ಪಾಯಿಂಟು. ನಂತರ ಆ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ತಾಯಿದ್ವಿ. ಫೋನ್ ಕಾಲಲ್ಲಿ ಇವತ್ತು ಫೋನ್ ಮಾಡಿದರೆ ಅವರಿಗೆ ಈಗ ಏನೋ ಡೌಟ್ ಇದ್ದಾಗ ಆ ಕ್ವಶನ್ಸಿಗೆ ಆನ್ಸರ್ ಕೇಳೋದು, ಅವ್ರು ನನ್ಗೆ ಕೇಳೋದು, ಬರೀ ಇವೇ ಬಿಟ್ಟರೆ ಇನ್ನು ಯಾವುದೇ ರೀತಿ ನಾನು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಬಳಸ್ತಾ ಇರಲಿಲ್ಲ. ನಾನು ಸೋಷಿಯಲ್ ಮೀಡಿಯಾ ಬಳಸ್ತಾ ಕೋಚಿಂಗ್ ಸೆಂಟರ್ ಯಾವುದಕ್ಕೆ ಹೋಗಲಿ, ಯಾವ ಕೋಚಿಂಗ್ ಸೆಂಟರ್ ಹೋಗಲಿಲ್ಲ ಸರ್. ನನಗೆ ಅವಾಗ ಎಕ್ಸಾಮ್ ಬರೆದೆ. ನನಗೆ ವೆರಿಫಿಕೇಷನ್ಗೂ ಸಹ ನನಗೆ ಕರೆದ್ರು. ವೆರಿಫಿಕೇಷನಿಗೆ ಹೋದೆ. ಹೌದಾ? ಓಕೆ, ಕಂಗ್ರಾಟ್ಸ್. ವೆರಿಫಿಕೇಷನ್ ಹೋಗಿ ಸರ್ 1:1 ಫೈನಲ್ ಲಿಸ್ಟಲ್ಲಿ. ಎಷ್ಟು ರ್ಯಾಂಕ್ ಬಂದಿತ್ತು ಸರ್? ನನಗೆ 374ನೇ ರ್ಯಾಂಕು. ಎಷ್ಟು ಪೋಸ್ಟ್ ಇತ್ತು ಅವಾಗ? 320 ಪೋಸ್ಟ್ ಸರ್. 320 ಪೋಸ್ಟ್ ಕನ್ನಡ ಸಬ್ಜೆಕ್ಟಲ್ಲಿ. ಕರ್ನಾಟಕದಲ್ಲೇ ಮೊಟ್ಟ ಮೊದಲು ಡಿಗ್ರಿ ಕಾಲೇಜ್ಗೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ CET ಮಾಡಿದ್ದು ಅದೇ ಮೊದಲು. ಓಕೆ. ಮೊದಲೆಲ್ಲ ಅಲ್ಲಿ ಸಂದರ್ಶನ, MA ಏನಾಯಿತು, ಮೆರಿಟ್ಟು, ಇವೆರಡನ್ನ ಸೇರಿಸ್ಬಿಟ್ಟು ಏನು ಮಾಡಿದ್ರು, ಮೆರಿಟನ್ನು ಬಿಟ್ಬಿಟ್ಟು ಆಯ್ಕೆ ಮಾಡಿಕೊಳ್ತಾ ಇದ್ರು ವಿಧಾನ. ಆ 2015ರಲ್ಲಿ ಆ ಆಯ್ಕೆ ವಿಧಾನವನ್ನು ಚೇಂಜಸ್ ಮಾಡಿ ಅಲ್ಲಿ ಕೇವಲ ಅಲ್ಲಿ CET ಬೇಸ್ಡ್ ಮೇಲೆ ಏನು ಮಾಡಿ ನೇಮಕಾತಿ ಮಾಡಿದರು. ಓಕೆ. ಹಾಗಾಗಿ ನನಗೆ 1:1 ಅಲ್ಲಿ ಮಾರ್ಕ್ಸ್ ನನಗೆ ಇದರಲ್ಲಿ ಕೋಟಾದಲ್ಲಿ ನನಗೆ ಸಿಗಲಿಲ್ಲ. ಇಂಟರ್ವ್ಯೂ ಇದಕ್ಕೆ ಹೋಗಿದ್ರಿ ಸರ್? ಇಂಟರ್ವ್ಯೂ ಇಲ್ಲ, ಏನಿಲ್ಲ, ನೇರವಾಗಿ ಮೆರಿಟ್ಟು ಅಲ್ಲಿ 1:3. ಅಲ್ಲ, ನೀವು ಹೋದದ್ದಲ್ಲಿ ವೆರಿಫಿಕೇಷನ್ಗೆ ಹೋಗಿದ್ವಿ ಸರ್. 2016ರಲ್ಲಿ ಹೋಗಿದ್ದೆ. 16ರಲ್ಲಿ ಹೋದ. ಏನು ಅನ್ನಿಸ್ತು ಆವಾಗ? ಸಿಗದೇ ಇದ್ದಾಗ ಏನು ಅನ್ನಿಸ್ತು ಆವಾಗ? ಸಿಗದೇ ಇದ್ದಾಗ ನನಗೆ ಒಂದು ಸ್ವಲ್ಪ ತಯಾರಿ ನನ್ನ ಕಡಿಮೆ ಆಗಿತ್ತು ಸ್ವಲ್ಪ. ನಿಮ್ಮ ಬಗ್ಗೆ ನಿಮಗೆ ಆತ್ಮಾವಲೋಕನ ಮಾಡಿದ್ದು ಅಥವಾ ಅಪ್ಸೆಟ್ ಆಯ್ತು? ತುಂಬ ಮಂದಿ ನನಗೆ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ, ಸಿಗದಿದ್ದಾಗ ಅಪ್ಸೆಟ್ ಆದ್ವಿ, ಬದುಕೇ ಬೇಡ ಅಂತ ಅನ್ನಿಸ್ತು, ಆ ರೀತಿ. ಅಥವಾ ನೀವು ಅದನ್ನು ಹೇಗೆ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಹೇಗೆ ಅಂತ? ನನ್ನ ಮೊದಲ ಪ್ರಯತ್ನದಲ್ಲಿ ನಾನು ವಿಫಲ ಆದೇನೆ ಸರ್. ಇದಕ್ಕೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಇದಕ್ಕೆ ಒಂದು ಕಡೆ ಬೇಸರ ಆಯಿತು, ಒಂದು ಕಡೆ ಖುಷಿನಾಯ್ತು. ಏನು ಖುಷಿ ಅಂತಂದರೆ, ನಾನು ಹೈಸ್ಕೂಲಲ್ಲಿ ಬಂದಾಗ ಒಂದು ಸ್ವಲ್ಪ ಏನಾರು, ಈಗ ಬಂದಿನಿ ಹೈಸ್ಕೂಲಿಗೆ, ಒಂದು ಸ್ವಲ್ಪ ಸೇವ್ ಮಾಡಬೇಕು, ಶಾಲೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು, ಮಕ್ಕಳಿಗೆ ಪಾಠ ಮಾಡಬೇಕಂತ ಒಂದು ಆಸೆ ಇತ್ತು. ಮಕ್ಕಳ ಜೊತೆ ಪಾಠ ಮಾಡ್ತಿದ್ದೆ, ಅಲ್ಲೊಂದು ಖುಷಿ ಇತ್ತು. ಸರಿಯಾಗಿ ತಯಾರಿ ಮಾಡಲಿಲ್ಲ ಎಂಬ ಒಂದು ಬೇಸರ ನನಗೆ ಕಾಡ್ತಾ ಇತ್ತು. ನನ್ನಲ್ಲಿ ಜ್ಞಾನ ಇತ್ತು, ಆದರೆ ನನ್ನಲ್ಲಿ ಪೂರ್ವಸಿದ್ಧತೆಯಲ್ಲಿ ಕೊರತೆ ಇತ್ತು. ನಿಮ್ಮ ಬಳಗ ಅಂತ ಇತ್ತು ಅಂತ ಹೇಳಿದ್ರಲ್ಲ, ಫ್ರೆಂಡ್ ಸರ್ಕಲ್, ಅಲ್ಲಿ ಎಷ್ಟು ಮಂದಿ ಸೆಲೆಕ್ಷನ್ ಆದ ಇದರಲ್ಲಿ? ನನ್ನ ಒಂದು ಫ್ರೆಂಡ್ಸ್ ಬಳಗದಲ್ಲಿ ಸರ್
3 ಜನ ಸೆಲೆಕ್ಟ್ ಆದರು. 6 ಜನ ಕನ್ನಡದವರೇ. ಕನ್ನಡದ 6 ಜನ ನಾವು ಗ್ರೂಪ್ ಇದ್ವಿ. ಎಲ್ಲಿ ಅವರು? ಒಬ್ಬರು ಹಾಸನ ಚನ್ನರಾಯಪಟ್ಟಣ, ಓಕೆ ಒಬ್ಬರು ಮೈಸೂರು, ಓಕೆ. ಆಯ್ತು ಸರ್, ಮತ್ತೊಬ್ಬರು ಮೈಸೂರು. ಓ, ಎಲ್ಲಿ ಎಕ್ಸಾಮ್ ಬರ್ದು? ಮೈಸೂರಲ್ಲೇ ಬರ್ದ ಅಥವಾ ಸರ್ ಮೈಸೂರು ಮರಿಮಲ್ಲಪ್ಪ ಕಾಲೇಜ್ ಸರ್. ಓ, ಅಲ್ಲಿ ಬರ್ದು. ಮರಿಮಲ್ಲಪ್ಪ ಕಾಲೇಜಲ್ಲಿ ನಾನು ಎಕ್ಸಾಮ್ ಬರೆದವಾಗ ಆಗಲಿಲ್ಲ. ಆಗಿದಾಗ ನನಗೆ ಏನೋ ಗೊತ್ತಿಲ್ಲ ಸರ್, ನನಗೇನು ನಾನು ಮತ್ತು ಆಸ್ತಿ ಊರಲ್ಲಿ ಜಮೀನು ಇರಲಿಲ್ಲ, ಒಂದು ನೀರಾವರಿ ಸೌಲಭ್ಯ ಇರಲಿಲ್ಲ. ಏನು ಮಾಡೋದು? ಶಾಲೆಯಲ್ಲಿ ಬಂದಮೇಲೆ ಈಗ ಬೇರೆ ಬೇರೆ ಖಾತೆ ಓದ್ತಾ ಇದ್ದೆ. ಒಂದು ಸರಿ ನನಗೆ ನಿರಾಶೆ ಆಯಿತು, ಈ ಹುದ್ದೆ ಸಿಗಲ್ಲ ಅಂತೇಳಿ. ಕೊನೆಯ ಪ್ರಯತ್ನ ಮಾಡೋಣ, ಮತ್ತಿನ್ನೊಂದು ಸರಿ ಕಾಲ್ಫರ್ ಮಾಡ್ತಾರೆ ಅಂತ ನನಗೆ ಆಸೆ ಇತ್ತು. ಸೀನಿಯರೆಲ್ಲ ಕೇಳ್ಕೊಂಡೆ, ಸರ್ ಕಾಲ್ಫರ್ ಮಾಡ್ತಾರೆ ಅಂದರು. ಅದೇ ಟೈಮಲ್ಲಿ ಕೋವಿಡ್ ಬಂತು. ಕೋವಿಡ್ ಬಂದಾಗ ನೇಮಕಾತಿ ಮಾಡ್ತೀವಿ ಅಂತೇಳಿ ಅವರೊಂದು ನೋಟಿಫಿಕೇಶನ್ ಮಾಡಿದರು, ಒಂದು ಅಮೆಂಡ್ಮೆಂಟು. ಬಟ್ ಅದು ಮುಂದಕ್ಕೆ ಹೋಯ್ತು ಸರ್. ಅದು ಕೋವಿಡ್ 1 ವರ್ಷ ಮುಂದಕ್ಕೆ ಹೋಗ್ಬಿಡ್ತು. ಆ ಕೋವಿಡ್ ಬಂದಾಗ ನಾನು ಮನೆಯಲ್ಲಿ ಬರೀ ಪುಸ್ತಕ ಓದ್ತಾ ಇದ್ದೆ. ರಹಮತ್ ತರೀಖಿ ಅವರ ಪುಸ್ತಕಗಳು. ಯಾವುದೆಲ್ಲ ಓದಿದ್ರಿ ಅವಾಗ? ಕತ್ತಿ ಹೆಂಚಿನ ದಾರಿ ಅಂತೇಳಿ ಪೂರ್ತಿ ಓದಿದ್ರಿ? ಪೂರ್ತಿ ಓದಿದ್ದೆ ಸರ್. ಅವರ ವಿಮರ್ಶಾ ಪುಸ್ತಕಗಳನ್ನು ಓದಿದೆ, ಆಯಿತಾ. ನಂತರ ಮೂಲತಃ ಕನ್ನಡ ಸಾಹಿತ್ಯ ಚರಿತ್ರೆ ರಮೇಶ್ ಮುಗುಳಿ ಅವರ ಪುಸ್ತಕವನ್ನು ಓದಿದೆ, ನೋಟ್ಸ್ ಮಾಡಿಕೊಂಡೆ. ಭಾರತೀಯ ಕಾವ್ಯಮೀಮಾಂಸೆ ತಿರುಂ ಶ್ರೀಕಂಠಯ್ಯ, ಆ ಪುಸ್ತಕವನ್ನು ತುಂಬ ಚೆನ್ನಾಗಿ ಓದಿದೆ, ನೋಟ್ಸ್ ಮಾಡ್ಕೊಂಡೆ. ಶಬ್ದವಾಣಿ ದರ್ಪಣ DL ಅನ್ನು ಮತ್ತು ನಿಟ್ಟೂರು ಶ್ರೀನಿವಾಸಯ್ಯ ಅವರ ಒಂದು ಪುಸ್ತಕಗಳನ್ನು ತುಂಬ ಚೆನ್ನಾಗಿ ಓದ್ಕೊಂಡೆ ಸರ್. ಕನ್ನಡ ಸಾಹಿತ್ಯ ಚರಿತ್ರೆ, ಹಳೆಗನ್ನಡ ಮತ್ತು ನಡುಗನ್ನಡ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪುಸ್ತಕ ಬೇಕಿತ್ತು ಇವುಗಳ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯ G. ಶಿವರುದ್ರಪ್ಪ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಸಂಪುಟಗಳು 10 ಸಂಪುಟಗಳನ್ನು ನಾನು ತಗೊಂಡು ಆ ಒಂದಷ್ಟು ನನ್ನ ಎಕ್ಸಾಮ್ ಕಾಲ್ಫರ್ ಆಗೋಷ್ಟೊತ್ತಿಗೆ ಇಷ್ಟು ಪುಸ್ತಕಗಳನ್ನು ಓದಿಬಿಟ್ಟು ನಾನು ನೋಟ್ಸ್ ಮಾಡ್ಕೊಂಡಿದ್ದೆ ಸರ್. ಓ, ನೋಟ್ಸ್ ಇತ್ತು ನಿಮ್ಮಲ್ಲಿ? ಓಕೆ, ನೋಟ್ಸ್ ಮಾಡ್ಕೊಂಡಿತ್ತು. ಹೇಗೆ ನೋಟ್ಸ್ ಮಾಡ್ಕೊಂಡಿದ್ರಿ ಅದನ್ನು, ಟಿಪ್ಪಣಿಗಳನ್ನು? ನಿಮಗೆ ಬೇಕಾದ ಹಾಗೆ ಒಂದು ಏನೋ ಟಿಪ್ಪಣಿಗೆ ಹಾಕ್ಕೊಂಡು ಮಾಡಿದ್ರಾ ಅಥವಾ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ನೋಟ್ಸ್ ಟೈಪ್ ಮಾಡಿದರೆ ಹೇಗೆ? ಅದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈಗ ಉದಾಹರಣೆ ಸಹ ಕುವೆಂಪು ಅವರ ಒಂದು ನಾಟಕ ಯಾವುದು, ಶೂದ್ರ ತಪಸ್ವಿ. ಈ ನಾಟಕ ಓದಿದ ಮೇಲೆ ಈ ನಾಟಕದಲ್ಲಿ ಏನೇನು ಪ್ರಶ್ನೆ ಕೇಳಬಹುದು, ನೀವೇ ಪ್ರಶ್ನೆಗಳನ್ನ ರೆಡಿ ಮಾಡ್ತಾ ಇದ್ದೆ ಅಲ್ಲಿ? ಓದಿಬಿಟ್ಟು ನಾನೇ ಪ್ರಶ್ನೆನ ಅದನ್ನ ಕೀಪೌಂಡ್ ಮಾಡ್ಕೊಳ್ತಾ ಇದ್ದೆ. ಈಗ ಯಾರು ತಪಸ್ ಮಾಡ್ತಾಯಿದ್ರು, ಆ ತಪಸ್ಸನ್ನು ಕೆಡಿಸಿದಾರು, ಅವನಿಗೆ ಬಾಣ ಹೊಡೆದ್ರೆ ಯಾರು, ಸಣ್ಣ ಸಣ್ಣ ಸಂಗತಿಯಿಂದ ಹಿಡ್ಕೊಂಡು ಸಿಲ್ಲಿ ಮ್ಯಾಟ್ರ್ ಅಂತ ಅನಿಸೋದು ಕೂಡ ಮುಖ್ಯ ಅಂತ ಹೇಳ್ತೀವಿ. ಹೌದೌದು ಸರ್. ಅದು ಮುನ್ನುಡಿ ಬರೆದರು ಸಹ. ಆ ಕೃತಿ ಯಾವಾಗ ಮೊದಲ ಮುದ್ರಣ ಆಯಿತು, ಯಾರಿಗೆ ಅರ್ಪಣೆ ಮಾಡಿದ್ದಾರೆ, ಯಾರ ಮುನ್ನಡಿ ಬರೆದರೆ, ಯಾರಿಗೆ ಅದರ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ, ಇಷ್ಟೆಲ್ಲ ಇಟ್ಕೊಂಡು ಇಡೀ ಮೈಕ್ರೋ ಲೆವೆಲ್ನ ಓದಬೇಕು ಅಂತ. ಖಂಡಿತ ಸರ್, ಹೌದು. ಏಕೆಂದರೆ ಇದಕ್ಕೊಂದು ಕಾರಣ ಇತ್ತು. 2018ರಲ್ಲಿ PU ಲೆಕ್ಚರ್ಸ್ಗೆ ನಾನು ಎಕ್ಸಾಮ್ ಬರೆದೆ ಸರ್. 2018ರಲ್ಲಿ ಅದಕ್ಕೆ ನಾನು ತಯಾರಿ ನೀಟಾಗಿ ಮಾಡಿರಲಿಲ್ಲ. ಅಲ್ಲೊಂದು ಪ್ರಶ್ನೆ ಬಂದಿತ್ತು. ಅಲ್ಲಿ ಏನಾಯಿತು? PU ಲೆಕ್ಚರ್ ಬರೆದಿದ್ದೆ ಅಂತ ಹೇಳಿದ್ರು? ಇಲ್ಲ ಸರ್, ಅದು ನನಗೆ ಇನ್ನು ಸುಮಾರು ನನಗೆ ಅಂಕ ಬೇಕಿತ್ತು. 30-40 ಮಾರ್ಕ್ಸು ನಾನು ಇನ್ನೂ ಆಗಿತ್ತು. ಓದು ಸಾಕಾಗಲಿಲ್ಲ ಅಂತಲೇ? ಸಾಕಾಗಲ್ಲ ಸರ್, ಅವತ್ತು ಅದು ಕೂಡ ಹಾರ್ಡ್ ವರ್ಕ್ ಮಾಡಿದ್ವಿ ಸರ್. ಮಾಡಿದ್ದೆ, ಬಟ್ ನನಗೆ ಕಡಿಮೆ ಒಂದು 3-4 ತಿಂಗಳು ಅಷ್ಟೇ ಓದಿದ್ದೆ. ವರ್ಷ ಓದಬೇಕಿತ್ತು. ಬಟ್ ನನಗೆ ಪೂರ್ವಜ್ಞಾನ ಜೊತೆಗೆ ಒಂದು 3 ತಿಂಗಳು ಮಾತ್ರ ಅದಕ್ಕೆ ಒತ್ತು ಕೊಟ್ಟಿದ್ದೆ. ಸೊ ಹಾಗಾಗಿ ಅಲ್ಲೊಂದು ಪ್ರಶ್ನೆ ಕೊಟ್ಟಿದ್ದರು ಸರ್. M. ಚಿದಾನಂದ ಮೂರ್ತಿ ಅವರ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಈ ಒಂದು ಗ್ರಂಥದ ಕಾಲಾವಧಿ, ಪ್ರಕಟಾದ ಯಾವಾಗ ಅಂತ, ಕಾಲಾವಧಿ ಅಂದರೆ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಈ ಒಂದು ಶಾಸನಗಳನ್ನು ಎಲ್ಲಿಯ ತನಕ ಆಯ್ದುಕೊಳ್ಳಲಾಗಿದೆ ಅಂತ ಒಂದು ಪ್ರಶ್ನೆ ಕೇಳಿದರು PU ಲೆಕ್ಚರಿಗೆ. ಅದು ನೆಗೆಟಿವ್ ಎಲೆಕ್ಷನ್ನು. ಸರ್, ಆ ಪುಸ್ತಕವನ್ನು ನಾನು 2 ಬಾರಿ ಓದಿದ್ದೀನಿ, ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈ ಪುಸ್ತಕಕ್ಕೆ ಉತ್ತರ ಅದರ ಮುಖಪುಟದ ಮೇಲಿದೆ. ಮುಖಪುಟದಲ್ಲಿದೆ. ಆಯ್ಕೆಯಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ಅಂದರೆ ಎಲ್ಲ ಗೊತ್ತಿದ್ದು ತಪ್ಪು ಮಾಡುವಾಗ ಆಗುವಂಥ ನೋವಿದೆಯಲ್ಲ, ಅದು ಯಾವತ್ತು ಕಾಡುತ್ತೆ ಸರ್. ಇವತ್ತು ನನಗೆ ಕಾಡ್ತಾ ಇದೆ. ನಾನು ಹೊರಗಡೆ ಬಂದು ಎಕ್ಸಾಮೆಲ್ಲ ಆದಮೇಲೆ ನಾನು ಮನೆಗೆ ಬಂದು ನೋಡಿದೆ, ಆ ಪುಸ್ತಕದ ಮೇಲೆ ಇದೆ
ಅದನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿಲ್ಲ. ಈ ಪ್ರಶ್ನೆ ಕೇಳ್ತಾರೆ ಇಂದ ಸಿಲ್ಲ ಅಂತ ಗೊತ್ತಿರಲಿಲ್ಲ. ಒಳಗಡೆ ಯಾವ ಪ್ರಶ್ನೆ ಕೇಳಿದರೂ ನಾನು ಬರೆಯೋಷ್ಟು ಆನ್ಸರ್ ಮಾಡೋಷ್ಟು ಸಾಮರ್ಥ್ಯ ಬಳಸ್ಕೊಂಡಿದ್ದೆ. ಆ ಒಂದು ಪ್ರಶ್ನೆಯ ನೋವು ನೆಕ್ಸ್ಟ್ ಯಾವುದೇ ಎಕ್ಸಾಮ್ಗೆ ಓದ್ಬೇಕಾದ್ರೆ ನಾನು ಸಣ್ಣ ಒಂದು ಅಂಶವನ್ನು ಇಟ್ಕೊಂಡು ಇಡೀ ಪುಸ್ತಕವನ್ನು ನಾನು ಸೂಕ್ಷ್ಮವಾಗಿ ನಾನು ಏನು ಮಾಡ್ತಿದ್ದೆ, ತಯಾರಿ ಮಾಡ್ತಿದ್ದೆ ಸರ್. ಸೊ ಹಾಗಾಗಿ ನನಗೆ ಕೋವಿಡ್ ಬಂದಿದ್ದು, ಲಾಕ್ಡೌನ್ ಆಗಿದ್ದು, ನಾನು ಮನೆಯೊಳಗೆ ಇದ್ದಿದ್ದು ನಿಮಗೆ ಪ್ಲಸ್ ಆಯಿತು. ನನಗೆ ಪಾಸಿಟಿವ್ ಈ ಒಂದು ಪರೀಕ್ಷೆಗೆ ನಾನು ತಯಾರಿ ಮಾಡಲಿಕ್ಕೆ ಸಾಕಷ್ಟು ನನಗೆ ಎಲ್ಲ ಕನ್ನಡ ಸಾಹಿತ್ಯ ಎಲ್ಲ ಪುಸ್ತಕ ಓದಿಟ್ಕೊಂಡು ಯಾವುದೆಲ್ಲ ಮುಖ್ಯವಾಗಿ ಓದ್ಕೊಂಡು ಸರ್. ಇದಕ್ಕೆ ಮುಖ್ಯವಾಗಿ ನಮ್ಮ ರಮೇಶ್ ಮೂಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ, ಶಬ್ದೋಣಿ ದರ್ಪಣ, ಬೈಬಲ್ ಅಂತ ಹೇಳ್ಬೋದು ಅದನ್ನೆಲ್ಲ. ಅವು ಖಂಡಿತ ಸರ್. ಸಾಮಾನ್ಯ ಸಾಹಿತ್ಯ ಚರಿತ್ರೆ 10 ಸಂಪುಟಗಳು, ಭಾರತೀಯ ಕಾವ್ಯ ಮೀಮಾಂಸೆ, ಕೀರ್ತನ ಕೃತುಕೋಟಿ ಅವರ ಸಾಹಿತ್ಯ ಮತ್ತು ಯುಗಧರ್ಮ, ಮತ್ತು ಕನ್ನಡ ಸಾಹಿತ್ಯ ಸಂಗಾತಿ ಓದಿದ್ದೆ. ಈ ಒಂದು ಪುಸ್ತಕಗಳು ವಿಮರ್ಶೆಗಳ ಪುಸ್ತಕಗಳು ಸರ್. ನಂತರ GS ಅಮೂರ್ ಅವರ ಒಂದು ಕನ್ನಡ ಸಾಹಿತ್ಯ ಕಥನ, ಕನ್ನಡ ಸಾಹಿತ್ಯ ಕಾದಂಬರಿ ಅಂತ ವಿಮರ್ಶೆ ಪುಸ್ತಕಗಳು, 2 ಬುಕ್. ಈ ಒಂದು ಪುಸ್ತಕಗಳನ್ನು ನಾನು ಓದ್ಕೊಂಡಿದ್ದೆ ಸರ್. ನಂತರ ಕಾಲ್ಫರಾಗ್ತಲು ಸಿಲೆಬಸ್ ತಕ್ಕಂತೆ ಮತ್ತೆ ನಾನು ಕಾಲ್ಫರ್ ಆಯಿತು. ಕಾಲ್ಫರ್ ಸಿಲೆಬಸ್ ಪ್ರಕಾರ ಓದಿದ್ದೆ. 89 ಪೋಸ್ಟ್ ಸರ್. 80 ಕಮ್ಮಿ ಪೋಸ್ಟ್ ಇತ್ತು ಆವಾಗ. 300 ಇತ್ತ? 320 ಸರ್. 320. ಈಗ 89 ಕಡಿಮೆ, ತುಂಬ ಕಮ್ಮಿ ಆಯಿತು. ನಂದು ಅಲ್ಲಿಗೆ ವಯಸ್ಸು ಆಗ್ತಾ ಬಂತು ಸರ್ ನನಗೆ. ಚೇತನ್ ಸರ್, ಇದೊಂದು ಕೊನೆಯ ಪ್ರಯತ್ನ ಅಂತ ಏನು ಮಾಡಿದೆ, ನಾನು ಒಂದು ತಯಾರಿ ಮಾಡಿಕೊಂಡೆ. ಅಲ್ಲಿಗೂ ನನ್ನ ಮಡದಿ ಅವರು ವಯಸ್ಸಾಯಿತು, ಸುಮ್ಮನೆ ಯಾಕೆ ಇದನ್ನೆಲ್ಲ ಓದ್ತೀರಾ, ಮನೆ ಕಡೆ ಗಮನ ಕೊಡಿ, ಸ್ವಲ್ಪ ಏನೋ ಸ್ವಲ್ಪ ಆದಾಯನ ಹೆಚ್ಚು ಮಾಡ್ಕೊಳ್ಳಿ ಬೇರೆ ಅಂತ ಹೇಳ್ತಾ ಇದ್ರು. ಇಲ್ಲ ನಿಮಗೆ ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡಿ, ಕೋಚಿಂಗ್ ಮಾಡಿ ಅಂತ ಅಂದು ಹೇಳ್ತಾ ಇದ್ರು. ಕನ್ನಡದಲ್ಲಿ ಚೆನ್ನಾಗಿ ಮಾಡ್ತಾರೆ ನೀವು ಅಂತ. ಬಟ್ ನನಗೆ ಅದೇನೋ ಗೊತ್ತಿಲ್ಲ. ಪಾಠ ಮಾಡಲಿಕ್ಕೆ ನನಗೆ ಭಾಳ ಖುಷಿ ಇರ್ತಾ ಇತ್ತು. ಹೋದರೆ ನಾನು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು, ಈ ಮತ್ತೆ ಎಲ್ಲ ಕೋಚಿಂಗ್ ಸೆಂಟ್ರಲ್ಲಿ ಯಾಕೆ, ಈಗಿನ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಾನು ಕೆಲಸ ಮಾಡ್ತಾ ಸೇವೆ ಮಾಡ್ತಾ ಸರ್ಕಾರಿ ಸೇವೆ ಕಷ್ಟ ಅಂದ್ಕೊಂಡು ಏನು ಮಾಡಿದೆ, ಕೊನೆಯ ಒಂದು ತಯಾರಿ ಮಾಡಿಕೊಂಡೆ. ಸೊ ಸುಮಾರು ನನಗೆ ಶಿಸ್ತುಬದ್ಧವಾಗಿ ನಾನು ಓದಿದೆ ಸರ್. ನಾನು ಓದಿದ್ಮೇಲೆ ಅಂದರೆ ಎಷ್ಟು ಸಮಯಕ್ಕಿಂತ ಮುಂಚೆ ರಜೆ ಮಾಡಿದ್ದೆ ಅಥವಾ ಹೇಗೆ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೆ ಅಂತ? ನನಗೆ ಕೋವಿಡ್ ಟೈಮಲ್ಲಿ ಸುಮಾರು ನನಗೆ ಒಂದು 30 ಭಾಗ, ನನಗೆ 40 ಭಾಗ ನಾನು ಓದಿದೆ ಸರ್. ಓದಿದ್ರಿ, ನೋಟ್ಸ್ ಮಾಡಿ. ಅಂದರೆ ನೀವು ಎಕ್ಸಾಮಿಗಾಗಿ ಓದಿದ್ರಿ ಅದನ್ನು? ಎಕ್ಸಾಮ್ಗಾಗಿ ನಾನು ಫೋಕಸ್ ಮಾಡಿ. ಅಂದರೆ ನೀವು ಕೆಲವರು ಇರ್ತಾರೆ ಹವ್ಯಾಸಕ್ಕೆ ಓದುವವರು ಅಥವಾ ಸುಮ್ಮನೆ ಓದುವವರು ಇರ್ತಾರೆ. ನೀವು ಹಾಗೆಲ್ಲ ಕೋವಿಡ್ ಟೈಮಲ್ಲಿ ಓದಿದ್ದೇನಿದ್ದು ಕೂಡ ಅದು ಎಕ್ಸಾಮಿಗಾಗಿ ಓದಿದ್ದು? ಹೌದೌದು, ಹವ್ಯಾಸಕ್ಕಾಗಿ ನಾನು ಮಧ್ಯೆ ಓದ್ತಾ ಇದ್ದೆ. ಪರೀಕ್ಷೆ ಬರುತ್ತೆ, ನೇಮಕಾತಿ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಪರೀಕ್ಷಾ ದೃಷ್ಟಿಯಿಂದ ಏನೇನು ಓದಬೇಕು ಅನ್ನೋದು ನನಗೆ ತಲೆ ಬಂತು. ಏನೇನು ಓದಬೇಕು ಅನ್ನೋದಕ್ಕಿಂತ ಏನೇನು ಓದಬಾರ್ದು ಅನ್ನೋದು ಭಾಳ ಮುಖ್ಯ. ಇವತ್ತಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳದು ನಾನು ಒಂದು ಏನಪ್ಪ ಒಂದು ಕಿವಿ ಮಾತಂದರೆ, ವಿದ್ಯಾರ್ಥಿಗಳೇ ಮೂಲತಃವಾಗಿ ನಿಮಗೆ ಪರೀಕ್ಷೆಗೆ ಕಾಲ್ಫರಾದಾಗ ನಿಮಗೇನು ಪಠ್ಯಕ್ರಮ ಸಿಲೆಬಸ್ ಬಿಡ್ತಾರೆ, ಆ ಸಿಲೆಬಸ್ ಕಾಪಿ ನನ್ನ ತಲೆಗಿರಬೇಕು. ಆ ಸಿಲೆಬಸ್ ಕಾಪಿನೇ ಪರೀಕ್ಷೆಯ ಮೆದುಳು. ಅದು ಬಿಟ್ಟು ಬೇರೆ ಏನಿಲ್ಲ, ಬೇರೆ ಏನು ಓದಬಾರ್ದು. ಆ ಸಿಲೆಬಸ್ ತಕ್ಕಂತೆ ನಾವು ಓದಿದ ಮೇಲೆ ಅದನ್ನು ನೋಟ್ಸ್ ಮಾಡ್ಕೊಂಡ್ಮೇಲೆ ಅದನ್ನೇ ನಾವು ರಿವಿಸನ್ ಮಾಡಬೇಕು. ನಾವು ರಿವಿಸನ್ ಮಾಡಿದ ಮೇಲೆ ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಓಕೆ ಸರ್, ನನಗೆ ಈ ಎಕ್ಸಾಮಿಗೆ ತಯಾರಿ ಹೇಗಿತ್ತು ಹೇಳಿ, ಈ ಜರ್ನಿ ಹೇಗಿತ್ತು ಸರ್? ಈ ಜರ್ನಿ ನಮಗೆ 4 ಜನ ಸಮಾನ ಮನಸ್ಕರರು. ಒಬ್ಬರು ರಶ್ಮಿ ಅಂತ ಮೈಸೂರು, ಬಸವರಾಜ್ ಅಂತೇಳಿ ಮೈಸೂರು, ಪ್ರೀತಿ ಅಂತೇಳಿ ಶಿವಮೊಗ್ಗ ಸರ್. ಇವರು 3 ಜನ. ಅವರು ಕೂಡ ಸೆಲೆಕ್ಷನ್ ಆದರು ಇದ್ರ ಜೊತೆಗೆ? ಅವರು ನಾವು 4 ಜನ ಸೇರಿಕೊಂಡು ಇದಕ್ಕೆ, ನಾನು ಒಬ್ಬರು ಅವ್ರ ಮುಖ ನೋಡಿಲ್ಲ ಸರ್. ಮತ್ತೆ ಹೇಗೆ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಆದರು? ಟೆಲಿಗ್ರಾಮಲ್ಲಿ ನಾವು ಹೀಗೆ ಯಾರೋ ಹಿಂಗೆ ಅಲ್ಲಿ ಒಂದು ಮಾರ್ಕ್ ಟೆಸ್ಟ್ ಮಾಡ್ತಾಯಿದ್ರು, ಪ್ರಾಕ್ಟಿಕ್ ಟೆಸ್ಟನ್ನು ನಾವು ಜಾಯ್ನ್ ಆಗಿದ್ವಿ. ಇವ್ರು ಚೆನ್ನಾಗಿ ಆನ್ಸರ್ ಮಾಡ್ತಾಯಿದ್ರು, ರಶ್ಮಿ ಇವರೆಲ್ಲ ಪ್ರೀತಿ ಅಂತೇಳಿ. ನಾನೇನು ಮಾಡೋಕ್ಕೆ ಗೊತ್ತಿಲ್ಲ ಸರ್, ಯಾರು ಚೆನ್ನಾಗಿ ಪ್ರತಿ ಟೆಸ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಚೆನ್ನಾಗಿ ಸರಿ ಉತ್ತರ ಅಟೆಂಡ್ ಮಾಡ್ತಾರೆ. ನಾನು ಆ ನಂಬರನ್ನು ಏನು ಮಾಡಿದೆ ಸರ್, ನೋಟ್ ಮಾಡ್ಕೊಂಡೆ. ಟೆಲಿಗ್ರಾಮಲ್ಲಿ ಅವರಿಗೆ ದಯವಿಟ್ಟು ನಿಮ್ಮ ನಂಬರ್ ಕೊಡಿ ಅಂತ ಕೇಳಿದೆ. ಸೊ ಅವ್ರ ನಂಬರ್ ಕೊಟ್ಟರು ಸರ್. ನಾನು ಅವ್ರಿಗೆ ವೈಯಕ್ತಿಕವಾಗಿ ಕರೆ ಮಾಡಿದೆ. ಈಗ ನಾವು ಎಕ್ಸಾಮ್ ಓದ್ತಿದ್ದೀವಿ, ನೀವು ಓದ್ತಿದ್ದೀರ ಅಂತ ಕೇಳಿದೆ. ಹೌದು ಸರ್, ನಾವು ಓದ್ತೀವಿ ಅಂದರು. ನನಗೆ ಯಾರು ಹೇಳಿರಲಿಲ್ಲ ಸರ್, ಇವ್ರ ಮುಖ ಪರಿಚಯ ಗೊತ್ತಿರಲಿಲ್ಲ.
ಆ ಒಂದು ಗ್ರೂಪ್ ಬಳಗದಲ್ಲಿ ಚೆನ್ನಾಗಿ ಆನ್ಸರ್ ಮಾಡೋದ್ರಿಂದ ನಾನೇ ವೈಯಕ್ತಿಕವಾಗಿ ಒಂದು ಅವ್ರ ಫೋನ್ ನಂಬರನ್ನು ಬರ್ಕೊಂಡು ಅವ್ರಿಗೆ ಕಾಲ್ ಮಾಡಿ ನಂತರ ಏನು ಮಾಡಿದ್ವಿ, ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ. 4 ಮಂದಿ. ಓಕೆ, ಇದು ಎಕ್ಸಾಮ್ ಹೋಗಿ ಓದೋಣ ಅಂತೇಳಿ ತುಂಬ ಚೆನ್ನಾಗಿ ಒಂದು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಸರ್. ಹೇಗೆ? ಒಂದು ಪುಸ್ತಕವನ್ನು ಓದುವುದು ಎಷ್ಟು ಓದೋದು ಪುಸ್ತಕವನ್ನು ಒಂದು ದಿನಕ್ಕೆ ಹಂಚ್ಕೊಳ್ತೀವಿ. ಈಗ 300 ಪುಟ ಇದೆ. ರಮೇಶ್ ಮುಗುಳಿಯವರ ಒಂದು 300 ಪುಟದ ಒಂದು ಪುಸ್ತಕ ಇದೆ. 10 ದಿನಕ್ಕೆ ಅದನ್ನ ಡಿವೈಡ್ ಮಾಡೋದು. ದಿನಕ್ಕೆ 10 ಪೇಜು. 10 ಪೇಜ್ ಓದಿಬಿಟ್ಟು ಏನು ಮಾಡಬೇಕು, ದಿನ ಸಂಜೆ 7ವರೆಗೆ ಎಕ್ಸಾಕ್ಟ್ ಟೈಮಿಂಗ್ ಅದು, ಎಲ್ಲರೂ ಬಂದು ಅದರೊಳಗಡೆ ಜಾಯ್ನ್ ಆಗಬೇಕು. 10 ಪುಟ ಓದಿಬಿಟ್ಟು ನಾವೇನು ಮಾಡಬೇಕು, 20 ಪ್ರಶ್ನೆಗಳನ್ನು ನಾವು ತಯಾರಿ ಮಾಡಿ ಆ ವಾಟ್ಸಪ್ ಗ್ರೂಪ್ಗೆ ನಾವು ಹಾಕಬೇಕು. 4 ಜನ. ನಾನು ಒಂದು ನಿಮಿಷ ಸರ್. ಈಗ ಕೇಳಿ, ಭಾಳ ಒಂದು ಸ್ವಾರಸ್ಯಕರವಾಗಿದೆ. ನಾನು ಪ್ರಶ್ನೆ ಸಿದ್ಧ ಮಾಡಿದ್ದನ್ನು ನಾನು ವಾಟ್ಸಪ್ ಗ್ರೂಪ್ ಆಗ್ತಾಯಿದ್ದೆ. ಕ್ವಶನ್ಸ್ ಮಾತ್ರ 4 ಜನ ಹಿಂಗೆ ಆಗ್ತಾಯಿದ್ರು ಸರ್. ಒಬ್ಬರು 3 ಪತ್ರಿಕೆಗೆ ಉತ್ತರ ಮಾಡಬೇಕು, ನಮ್ಮದು ಬಿಟ್ಬಿಟ್ಟು 3 ಕ್ವಶನ್ಸ್ಗಳಿಗೆ ಪತ್ರಿಕೆಗೂ ನಾವೇನು ಮಾಡಬೇಕು, ಕ್ವಶನ್ಸ್ಗೂ 3 ಜನದಕ್ಕೂ ಆನ್ಸರ್ ಮಾಡಬೇಕು. ಗೊತ್ತಿರೋಕ್ಕಲ್ಲ ಗೊತ್ತಿರೋದು. 1 ಪ್ರಶ್ನೆ, 2ನೇ ಪ್ರಶ್ನೆ, 3ನೇ ಪ್ರಶ್ನೆ ಎಲ್ಲ ಅಟೆಂಡ್ ಮಾಡಿದ ಮೇಲೆ ಕೊನೆಗೆ 8 ಗಂಟೆ, 7:00 8:30 1 ಗಂಟೆ ಎಲ್ಲ ಮುಗಿದ ಮೇಲೆ ಏನು ಮಾಡಬೇಕಿತ್ತು, ಅವರು ಸರಿ ಉತ್ತರನ ಕಳಿಸ್ತಾಯಿದ್ರು. ಸರಿ ಉತ್ತರ ಅವರು 10 ಪುಟ ಓದಿದ್ದು, ನಾನು 20 ಪ್ರಶ್ನೆ, 3 ಜನರವ 20 20 20 60, ನಾನು 80 ಪ್ರಶ್ನೆಗಳು 10 ಪುಟದ ಮೇಲೆ ಇರ್ತಾಯಿತ್ತು. ಅವನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ 10 ಪುಟದ ಪ್ರಶ್ನೆಯಲ್ಲಿ 10 ಪುಟದ ಒಂದು ಸಿಲೆಬಸ್ಸಲ್ಲಿ ಟಾಪಿಕಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ಈ 80 ಪ್ರಶ್ನೆಯಲ್ಲಿ ಇರ್ತಾಯಿತ್ತು. ಅಂದರೆ 10 ಪುಟದಲ್ಲಿ 80 ಪ್ರಶ್ನೆಗಳು. 80 ಪ್ರಶ್ನೆ. ಹೀಗೆ ಆ ಪುಸ್ತಕನ 10 ದಿನದಲ್ಲಿ ನಾವು ಏನು ಮಾಡಿದ್ವಿ, ಓದಿದ್ವಿ. ಸಾಹಿತ್ಯ ಚರಿತ್ರೆಯನ್ನು, ರಮೇಶ್ ಮೂಳೆ ಸಾಹಿತ್ಯ ಚರಿತ್ರೆಯನ್ನು. ಓಕೆ. ಇದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೂ ಮೂಲ ಟೆಕ್ಸ್ಟ್, ಅದೇ ಬೈಬಲ್ ಅಂತ ಹೇಳಿದ್ವಲ್ಲ, ಆ ಪುಸ್ತಕ ಪ್ರತಿಯೊಬ್ಬರು ಓದಲೇಬೇಕು. ಸಾಹಿತ್ಯವನ್ನು ಓದಂಥ ವಿದ್ಯಾರ್ಥಿಗಳು. ಸರ್, ಈ ರಮೇಶ್ ಮೂಳೆಯವರ ಕನ್ನಡ ಸಾಹಿತ್ಯ ಚರಿತ್ರೆ ಈ ಪುಸ್ತಕ ಓದೋಷ್ಟೊತ್ತಿಗೆ ದೊಡ್ಡ ನೋಟ್ಸ್ ಆಯ್ತು ನಮಗೆ. ಓದಿದ್ವಿ, ಜೊತೆಗೆ ಪ್ರಶ್ನೆಗಳು, ಸರಿ ಉತ್ತರ. ಆ ಸರಿ ಉತ್ತರ ಕಳಿಸಿದ ಮೇಲೆ ನಾನೇನು ಸರಿ ಬರೆದಿದ್ದೆ ಈ ಪ್ರಶ್ನೆಗೆ, ನಾನೇನು ತಪ್ಪು ಮಾಡಿದ್ದೆ, ಅದು ಕರೆಕ್ಷನ್ ಮಾಡ್ಕೊಂಡು ನಾನು ಅದನ್ನೇನು ಮಾಡ್ತಿದ್ದೆ, ಅವರ ವಾಟ್ಸಪ್ ಕಳಿಸಿರಲ್ವಾ ಅದನ್ನು ನಾನು ಪ್ರಿಂಟ್ ತೊಗೊತಾ ಇದ್ದೆ. ಪ್ರಿಂಟನ್ನು ನಂದು ಒಂದು ನೋಟ್ ಮಾಡಿಸ್ಬಿಟ್ಟು ಒಂದು ಬುಕ್ಕಲ್ಲಿ ದಿನ ಬರಿತಾ ಇದ್ದೆ. ನಂತರ ನಿಮ್ಮ ಮುಖ್ಯ ಪ್ರಶ್ನೆ ಅಲ್ಲಿ ಬಂದಿದ್ದರೆ ನಾನು ಅವನ ಪ್ರಿಂಟ್ ತೊಗೊಂಡು ಅವನು ನನ್ನ ಜೊತೆಗೆ ಸೇರಿಸ್ಕೊಳ್ತಿದ್ದೆ. ನಂತರ ಕಾಲ್ಫರ್ ಆಯ್ತು ಸರ್. ಕಾಲ್ಫರ್ ಆದಾಗ ಮತ್ತೆ ಅದೊಂದೇ ಪುಸ್ತಕ ಬೇರೆ ಸರ್. ಈ ರೀತಿ 12 ಪುಸ್ತಕವನ್ನು ಕಾಲ್ಫರ್ ಆಗೋಷ್ಟೊತ್ತಿಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾವುದೆಲ್ಲ ಮುಖ್ಯವಾಗಿ ಸರ್, ಸಾಮಾನ್ಯ ಸಾಹಿತ್ಯ ಚರಿತ್ರೆ ಪುಸ್ತಕ 10 ಸಂಪುಟ. ಓಕೆ. ಆಮೇಲೆ ರಮೇಶ್ ಮೂಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ, ಭಾರತೀಯ ಕಾವ್ಯಮೀಮಾಂಸೆ ಮಾಡಿದ್ವಿ. ಅದರಲ್ಲಿ ಸಾಮಾನ್ಯ ಸಾಹಿತ್ಯ ಚರಿತ್ರೆಯಲ್ಲಿ ಚಂಪು ಕವಿಗಳು ಲಿಸ್ಟ್ ಮಾಡಿದ್ವಿ, ಸಾಂಗತ್ಯ ಕವಿಗಳು, ಶಾಸನಗಳು. ಅದರಲ್ಲಿ ಎಲ್.ಎಸ್. ಶೇಷಗಿರಿರಾವರವರ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅದ್ಭುತವಾದ ಪುಸ್ತಕ ಸರ್. ಅದನ್ನು ಕೂಡ ಹಾಗೆ ನೋಟ್ಸ್ ಮಾಡಿದ್ವಿ. ಹೇಗೆ 10 ಪೇಜನ್ನು ಹಂಚಿಕೊಳ್ಳೋದು. ನಾವು ಇನ್ನೇ ಕಾಲ್ಫರ್ ಮಾಡ್ತಾರಂತ ಹತ್ರಕ್ಕೆ ಬಂದಮೇಲೆ ಆ 10 ಪುಟವನ್ನು 20 ಪೇಜ್ ಮಾಡಿದ್ವಿ. ಒಬ್ಬರು 20 ಪೇಜ್ ಓದೋದು ಓದೋದು. ಓಕೆ. ಓದಿಬಿಟ್ಟು ಅವರು ಪ್ರಶ್ನೆಯನ್ನು ಸಿದ್ಧ ಮಾಡಿ ಆ ಒಂದು ಗ್ರೂಪ್ ಹಾಕಬೇಕು. ಈ ರೀತಿ ನಮ್ಮ ತಯಾರಿ ಆಯಿತು. ಕಾಲ್ಫರ್ ಆಯಿತು, ಸಿಲೆಬಸ್ ಬಂತು. ಆ ಸಿಲೆಬಸ್ಸಲ್ಲಿ 10 ಪುಟ ಸಿಲೆಬಸ್, ನಮಗೆ 10 ಪುಟ ಬರೀ ಸಿಲೆಬಸ್ ಕಾಪಿ, 10 ಭಾಗಗಳು. ಪುನಃ ಅದನ್ನು ಡಿವೈಡ್ ಮಾಡ್ಕೊಂಡ್ವಿ. ಉದಾಹರಣೆ ಇವತ್ತು ಶಾಸನ ಅಂತ ತಕ್ಷಣ ನಾನೇನು ಮಾಡಬೇಕು, 5 ಶಾಸನ ಕೊಟ್ಟಿದ್ದು. 5 ಶಾಸನ: ಹಲ್ಮಿಡಿ ಶಾಸನ, ತಮ್ಮಟಕಲ್ಲು ಶಾಸನ, ಬಾದಾಮಿ ಶಾಸನ, ಬ್ರಹ್ಮಗಿರಿ ಶಾಸನ, ನಂತರ ಕುವರ ಲಕ್ಷ್ಮಣ ಅಲ್ಲ ಸರ್,
10 ಶಾಸನ ಮಾಡಿದ್ರು ಸರ್. 5 ಶಾಸನಗಳು. 5 ಶಾಸನವನ್ನು ನೀವು ಯಾವುದೇ ಪುಸ್ತಕನ ರೆಫರ್ ಮಾಡಿ, 5 ಶಾಸನ ಮೇಲೆ ನಿಮಗೆ ಪ್ರಶ್ನೆ ಬರಬೇಕು. 5 ಶಾಸನಗಳನ್ನು ನೀವು ಓದಬೇಕು. ಇವತ್ತು ಮುಗಿಬೇಕು, ಶಾಸನಗಳು ಟಾಪಿಕ್ ಮುಗಿಬೇಕು ಇವತ್ತು. ಎಲ್ಲರೂ ಎಷ್ಟೆಷ್ಟು ಶಾಸನಗಳು ಹಂಚಿಕೊಳ್ತಾ ಇದ್ರಿ? 5 ಶಾಸನ ಹಂಚ್ಕೊಂಡ್ವಿ. 5 ಶಾಸನ ನೀವು 5 ಶಾಸನ ಓದ್ಬಿಟ್ಟು ನೀವೇನು ಮಾಡೋ, ಒಂದೊಂದು ಶಾಸನ ಮೇಲೆ 5 ಪ್ರಶ್ನೆ, 25 ಪ್ರಶ್ನೆ ಅವತ್ತು. ಅಲ್ಮಿಡಿ ಶಾಸನ ಮೇಲೆ 5 ಪ್ರಶ್ನೆ ನೀವು ತೆಗಿಬೇಕು ಅಲ್ವಾ? ಸೊ ಹೀಗೆ 4 ಜನ 5 ಶಾಸನ ಮೇಲೆ 25 4 100 ಪ್ರಶ್ನೆಗಳು 5 ಶಾಸನ ಮೇಲೆ ನಾವು ಸಿದ್ಧ ಮಾಡಿದ್ವಿ ಸರ್. ನಂದು 5 ಅಲ್ಮಿಡಿ ಶಾಸನ ಮೇಲೆ, ನಿಮ್ಮ ಆ 3 ಜನದ್ದು 15, 20 ಪ್ರಶ್ನೆಗಳು ಅಲ್ಮಿಡಿ ಶಾಸನ ಮೇಲೆ. ಅಲ್ಮಿಡಿ ಶಾಸನ ಮೇಲೆ ಏನೇ ಪ್ರಶ್ನೆ ಅವನು ಕೇಳಿದ್ರು ಆ 20 ಪ್ರಶ್ನೆಯಲ್ಲಿ ಬಂದಿರಬೇಕು. ಅದು ಎಲ್ಲಿ ಬಿಟ್ಟಿರಬಾರ್ದು. ಅಲ್ಮಿಡಿ ಶಾಸನ ಎಷ್ಟು ಸಾಲಿನ ಒಂದು ಶಾಸನ, ಎಷ್ಟು ಸಾಲಿನ ಒಳಗೊಂಡಿದೆ, ಎಷ್ಟು ಭಾಷೆಯಲ್ಲಿದೆ, ಯಾವ ಪ್ರಕಾರದಲ್ಲಿದೆ, ಎಷ್ಟು ಕನ್ನಡ ಪದಗಳಿದ್ದಾವೆ, ಯಾವ ರಾಜ ಅದು ಕೆತ್ತಿಸಿದ, ಯಾವ ಕನ್ನಡ ಪದಗಳಿಗೆ ಅರ್ಥ ಏನು, ಇಂಥ ಎಲ್ಲ ಮುಖ್ಯ ಭಾಗಗಳ ಮೇಲೆ ಪ್ರಶ್ನೆಯನ್ನು ತಗೊಂಡು ನಾವು ಅದನ್ನೇ ಮಾಡಿದ್ವಿ ಸರ್. ತುಂಬ ಚೆನ್ನಾಗಿ ಸಿದ್ಧ ಮಾಡ್ಕೊಂಡ್ವಿ, ನೋಟ್ಸ್ ಮಾಡ್ಕೊಂಡ್ವಿ. ಇದಕ್ಕೆ ಯಾವುದನ್ನು ರೆಫರ್ ಮಾಡ್ತಿದ್ವಿ? ಈ ಶಾಸನ ಬಗ್ಗೆ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ನೋಟ್ಸ್ ಶಾಸನ MA ಪ್ರಥಮ ಶಾಸನ, ಕನ್ನಡ ಶಾಸನಗಳು ಅಂತೇಳಿ ಒಂದು ಸಬ್ಜೆಕ್ಟು. ಇದ್ರ ಮೇಲೆ 5 ಪುಸ್ತಕಗಳು, 5 ಪುಸ್ತಕಗಳಿದ್ದಾವೆ. ಈಗ ನನ್ನ ಬುಕ್ಸ್ಗಳಿದ್ದಾವೆ. ಅವೆಲ್ಲ ಇಡೀ ಕನ್ನಡದಲ್ಲಿ ಯಾವ ಶಾಸನಗಳಿದ್ದಾವೆ ಆ ಶಾಸನಗಳ ಎಲ್ಲ ಪುಸ್ತಕಗಳು ಅಲ್ಲಿದ್ದು ಆ ಒಂದು ಪುಸ್ತಕಗಳನ್ನ ಓದಿಬಿಟ್ಟು, ಇನ್ನೊಂದು ಈಗ ಪಂಪನ ತಮ್ಮ ಜಿನವಲ್ಲಭ ಶಾಸನ, ಕುರಿಕೆಲ ಶಾಸನ, ಕುರಿಕೆಲ ಶಾಸನ ಸರ್, 5 ಶಾಸನಗಳು ಜಿನವಲ್ಲಭನ ಶಾಸನ. ಹಾಗಾಗಿ MA ಪುಸ್ತಕಗಳನ್ನು ಓದಿಬಿಟ್ಟು ನಾನು ಪ್ರಶ್ನೆ ರೆಡಿ ಮಾಡಿದೆ. ನನ್ನ ಸ್ನೇಹಿತರು ಸಹ ಅವ್ರು ಹೇಳ್ತಾಯಿದ್ವಿ, ನೀವು ಇಂಥ ಬುಕ್ಸ್ ಒಂದು ಓದಿ, ಇದ್ರ ಮೇಲೆ ನೀವು ಪ್ರಶ್ನೆ ಕೇಳಿರಿ ಅಂತ. ಆಮೇಲೆ ಸಾಮಾನ್ಯ ಸಾಹಿತ್ಯ ಚರಿತ್ರೆಯಲ್ಲಿ ಹೂಕ ಜಯದೇವ ಅವರ ಕನ್ನಡ ಶಾಸನಗಳು, ಆಮೇಲೆ MM ಕುಲಬುರ್ಗಿ ಅವರ ಶಾಸನ ಸಂಪದ ಅಂತೇಳಿ, ಕನ್ನಡ ಶಾಸನ ಸಂಪದ ಅಂತೇಳಿ ಈ ಪುಸ್ತಕಗಳನ್ನು ನಾವು ತಗೊಂಡು ರೆಫರ್ ಮಾಡಿದ್ವಿ ಸರ್. ಸೊ ಈ ರೀತಿಯಾಗಿ ನಮ್ಮ ಒಂದು ಪೂರ್ವ ತಯಾರಿ ಇತ್ತು. ಶಾಸನಕ್ಕೆ ಬೇರೆ ಅಪ್ಲೈ ಮಾಡಿದ ನಂತರ ಬೇರೆ ಯಾವುದಕ್ಕೆ ಅಪ್ಲೈ ಮಾಡಿದ ನಂತರ ಸರ್ ಸಿಲೆಬಸ್ ತಕ್ಕಂಗೆ ನಮ್ಮ ನಡೀತಾ ಇತ್ತು. ಮೊದಲು ನಮಗೆ ಓದೋದು ಕಾಲ್ಫರಾತಿ ಮುಂಚೆ ಕೆಲವೊಂದು ನಮ್ಮ ಟಾಪಿಕ್ ಸಿಕ್ಕಿರಲಿಲ್ಲ, ಕೆಲವು ಹೊಸ ಒಂದು ಭಾಗಗಳ ಸೇರಿಸಿದ್ರು ಒಳಗಡೆ. ಅಂತಹ ಸಮಯದಲ್ಲಿ ಈಗ ನಮ್ಮ ಶಬ್ದ ದರ್ಪಣದಲ್ಲಿ ಯಾವ ಭಾಗಗಳು ಓದಬೇಕು, ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಏನೇನು ಓದಬೇಕು, ಆಯಿತಾ. ನಂತರ ವ್ಯಾಕರಣಕ್ಕೆ ಬಂದಾಗ, ಆಮೇಲೆ ಭಾಷೆ ವಿಜ್ಞಾನಕ್ಕೆ ಬಂದಾಗ, ದ್ರಾವಿಡ ಭಾಷೆ ವಿಜ್ಞಾನಕ್ಕೆ ಬಂದಾಗ, ಛಂದೋಸಿಗೆ ಬಂದಾಗ, ಸೊ ಈ ಎಲ್ಲ ಪ್ರಕಾರಗಳು ಬಂದಾಗ, ಜಾನಪದಕ್ಕೆಲ್ಲ ಬಂದಾಗ ಯಾವ್ಯಾವ ಓದಬೇಕು ಅಂತೇಳಿ ಅವರು ಸಿಲೆಬಸ್ ಕಾಪಿ ಕೊಟ್ಟಿದ್ದರು. ಆ ಸಿಲೆಬಸ್ ಕಾಪಿಗೆ ತಕ್ಕಂತೆ ನಮ್ಮ ಸೋರ್ಸ್ ಎಲ್ಲಿ ಅಂತಂದರೆ ಮೂಲ ಟೆಕ್ಸ್ಟ್ ನಾವು ಯಾವುದೇ ರೀತಿಯ ಗೈಡನ್ನು ನಾವು ನಂಬ್ಕೊಂಡಿರಲಿಲ್ಲ. ಈಗ ನೀವು ಸಾಹಿತ್ಯ ಕೋಶದ ಕಡೆಗೆ ಹೋಗಲಿಲ್ಲ, ಸಾಹಿತ್ಯ ಕಡೆ ಆ ಪುಸ್ತಕವನ್ನು ತೆಗಿಲೇ ಇಲ್ಲ. ನಾವು ಪುಸ್ತಕವನ್ನು ಏಕೆ ಅಂದರೆ ನಮಗೆ 1-2 ಆ ಪುಸ್ತಕದಲ್ಲಿ ತಪ್ಪು ಇತ್ತಂದರೆ ಆ ಪುಸ್ತಕವನ್ನು ನಾವು ಅಲ್ಲಿ ಇಟ್ಟು ಬಿಡ್ತಿದ್ವಿ. ಸರ್ ಈಗ ಸಾಮಾನ್ಯ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಭಾಗ ಇದೆ, ವಚನ ಸಾಹಿತ್ಯ ಎಂ ಚಿದಂಬರಮೂರ್ತಿಯವರು. ಇಂತಹ ಮೂಲ ವಚನವನ್ನು ಸಾಹಿತ್ಯ ಬಗ್ಗೆ ನಾವು ಏನು ಮಾಡಿದ್ವಿ, ವಚನ ಸಾಹಿತ್ಯ ಭಾಗಕ್ಕೆ 5 ಜನ ಕೇಳಿದರು. ಅಕ್ಮಾದೇವಿ, ಬಸವಣ್ಣ, ಅಲ್ಲಮ ಪ್ರಭುಗಳು, ಜೇಡದಾಸಮಯ್ಯ ಮತ್ತು ಸಿದ್ದರಾಮ ಎಲ್ಲರೂ. ಈ ರೀತಿಯಾಗಿ ನಂತರ ರಮಶಿಸಿ ಮುಗುಳಿ ಅವರ ಅಲ್ಲಿ ಅದು ಬಸವಯುಗದಲ್ಲಿ ಇರ್ತಕ್ಕಂಥ ಯಾರು ವಚನಕಾರಿದ್ರಲ್ವ ಸಿಲೆಬಸ್ ಇರ್ತಕ್ಕಂತೆ ಅವರ ಮುಖ್ಯ ಸಾಲುಗಳು, ಎಂ ಚಿದಂಬರಮೂರ್ತಿಯ ವಚನ ಸಾಹಿತ್ಯ ಪುಸ್ತಕದಲ್ಲಿರ್ತಕ್ಕಂಥ ಆ ವಚನಕಾರರು ಬಗ್ಗೆ ಮಾಹಿತಿ ಇಷ್ಟು ಚೆನ್ನಾಗಿ ಓದ್ಕೊಂಡು ಪ್ರಶ್ನೆಯನ್ನು ತಯಾರು ಮಾಡಿಕೊಂಡು ಅದಕ್ಕೆ ನೋಟ್ಸ್ ಮಾಡಿ ಆ ಸ್ನೇಹಿತರೊಂದಿಗೆ ಇರ್ತಕ್ಕಂಥ ಒಂದು ಚರ್ಚೆ ಈ ನಮಗೆ ಒಂದು ಸಿಲೆಬಸ್ ಕಾಪಿರ್ತಕ್ಕಂತೆ. ನನ್ನದೊಂದು ಟಾಪಿಕ್ಗೆ ಸೋರ್ಸ್ ಇರಲಿಲ್ಲ. ಅವ್ರೇನು ಮಾಡೋರು, ಇಂಥ ಅಂಗಡಿಯಲ್ಲಿ ಪುಸ್ತಕ ಇದೆ ನೀವು ತಗೊಳ್ಳಿ
ಆ ಪ್ರಕಾಶನ ಅಂಗಡಿ ನಂಬರ್ ಕೊಟ್ಟರು. ಅವ್ರಿಗೆ ಫೋನ್ ಮಾಡಿ ಅಲ್ಲಿಂದ ಪುಸ್ತಕ ಅಂತ ಯಾವುದು ಸಿಗದೇ ಇರುವಂಥ ಪುಸ್ತಕ? ಸರ್ ನನಗೆ DS ಕರ್ಕಿ ಅವರ ಕನ್ನಡ ಚಂದ ವಿಕಾಸ. ಆಮೇಲೆ ವೆಂಕಟಾಚಲ ಶಾಸ್ತ್ರಿ ಅವರ ಛಂದಸ್ವರೂಪ. ಹೌದು, ಸ್ವರೂಪ ಅಂತೇಳಿ. ನಂತರ ಕನ್ನಡ ಸಾಹಿತ್ಯ ಸಂಜೀವಿನಿ ಅಂತೇಳಿ ಶಿವಶರಣಪ್ಪ ಮೋತಕಪಳ್ಳಿ. ಹೌದು, ಆ ಪುಸ್ತಕ. ನಂತರ ಕನ್ನಡ ಸಾಹಿತ್ಯ ಅಕಾಡೆಮಿ ಅವರ ಕನ್ನಡ ಸಾಹಿತ್ಯ ಸಂಗಾತಿ. ಒಂದು ಬರಗೂರು ರಾಮಚಂದ್ರಪ್ಪ ಒಂದು ಪ್ರಧಾನ ಸಂಪಾದಕರಾಗಿದ್ದರು. ಆ ಪುಸ್ತಕ. ಸಾಲು ದೀಪಗಳು. ಈ ಪುಸ್ತಕಗಳು ನಮಗನ್ನ ಬೆಂಗಳೂರು ಅಮೂಲ್ಯ ಪ್ರಕಾಶನ ಪುಸ್ತಕವನ್ನು ನಾವು ಅಲ್ಲಿಂದ ತರಿಸ್ಕೊಂಡ್ವಿ. ನಾನು ಸ್ನೇಹಿತರು ಹೇಳಿದ್ದಕ್ಕೆ ಇವೆಲ್ಲ ನನಗೆ ಒಂದು ಪುಸ್ತಕ ಬಣ್ಣ ಗ್ರಂಥಾಲಯಕ್ಕೆ ಸೇರಿದು. ಈ ಪುಸ್ತಕನೆಲ್ಲ ನಾನು ಅಭ್ಯಾಸ ಮಾಡಿದೆ. ಆ ಸಿಲೆಬಸ್ ಆಗಿ ತಕ್ಕಂತೆ ಎಲ್ಲಿ ಬಿಡಲ್ಲ. 10 ಪೇಜ್ ಸಿಲೆಬಸ್ಸಲ್ಲಿ ಇರುವುದನ್ನು ಅದರಲ್ಲಿ ಓದ್ತಾ ಇದ್ರಿ. ಸಂಪೂರ್ಣವಾಗಿ ಎಲ್ಲರೂ ಸೋರ್ಸ್ ಕಲೆಕ್ಟ್ ಮಾಡಿಕೊಂಡು ನಾವೇನು ಮಾಡಿದ್ವಿ ಸರ್, ಅದನ್ನು ಮಾಡಿದ್ವಿ. ನಂತರ ಟೆಲಿಗ್ರಾಮಲ್ಲಿ 3-4 ಬಳಗಲ್ಲಿ ಸೇರಿಬಿಟ್ಟು ಅಲ್ಲಿ ನಾವು ಕ್ವಶನ್ ಅಟೆಂಡ್ ಮಾಡ್ತಾಯಿದ್ವಿ. ಟೆಲಿಗ್ರಾಮಲ್ಲಿ ಕ್ವಶನ್ಸನ್ನು ನಾವು ಅಟೆಂಡ್ ಮಾಡಿದ್ವಿ. ಅದಕ್ಕೆ 10-20 ಸೆಕೆಂಡ್ ಇರ್ತಾಯಿತ್ತು ಒಂದು ಪ್ರಶ್ನೆ ಅಟೆಂಡ್ ಮಾಡಲಿಕ್ಕೆ. ಅವು ಸ್ವಲ್ಪ ಹೆಲ್ಪ್ ಆದವು. ಇವೆಲ್ಲ ನಾವು ತಯಾರಿ ಮಾಡಿಕೊಂಡು ನಾವೇ ಪರೀಕ್ಷೆಗೆ ಸಿದ್ಧರಾದ್ವಿ ಸರ್. ಕಾಲ್ಫರ್ ಆಗಿ 5 ತಿಂಗಳಿಗೆ ನಮಗೆ ಎಕ್ಸಾಮ್ ಆಯಿತು. ಕಾಲ್ಫರ್ ಆದ 5 ತಿಂಗಳಲ್ಲಿ ಎಕ್ಸಾಮ್ ಮಾಡಿದ್ದು. ಅಕ್ಟೋಬರಲ್ಲಿ 2021 ಅಕ್ಟೋಬರಲ್ಲಿ ನಮ್ಗೆ ಕಾಲ್ಫರ್ ಮಾಡಿದರು. ಮಾರ್ಚು 12, 13, 14, 2022 ಮಾರ್ಚಲ್ಲಿ ಎಕ್ಸಾಮ್ ಆಯಿತು. 5 ತಿಂಗಳಿಗೆ ನಮಗೆ ಎಕ್ಸಾಮ್ ಆಯ್ತು ಸರ್. 5 ತಿಂಗಳು ಶಾರ್ಟ್ ಟರ್ಮಲ್ಲಿ ನಾವು ಇದು ಪ್ರಿಪರೇಷನ್ ಮಾಡ್ಕೊಂಡು. ಯಾವುದು ಮುಖ್ಯ ಪುಸ್ತಕಗಳು ಯಾವುದಾದ್ರು ಹೇಳ್ಬೋದು ಸರ್? ಓದಲೇಬೇಕು, ಈಗ ಕನ್ನಡ ಸಾಹಿತ್ಯದ ಎಕ್ಸಾಮ್ ಬರೀತೀರಾ, ನೀವು ಓದಲೇಬೇಕಾದ ಪುಸ್ತಕಗಳು ಒಂದು ಲಿಸ್ಟ್ ಹೇಳೋದಿದ್ದೆ ನೀವು ಸರ್? ಓದಲೇಬೇಕಾದಂಥ ಪುಸ್ತಕಗಳು ಸರ್, ನಾನು ಮೊದಲು ಹೇಳಿದಂತೆ ರಮಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ, ಭಾರತೀಯ ಕಾವ್ಯಮೀಮಾಂಸೆ ತೀನಂ ಶ್ರೀಕಂಠಯ್ಯ, ಸಾಮಾನ್ಯವಾಗಿ ಸಾಹಿತ್ಯ ಚರಿತ್ರೆ ಯಾವುದೋ 10 ಸಂಪುಟಗಳು ಜಿ.ಎಸ್. ತಿರುಪನ, ತಾಸು ಶ್ಯಾಮರಾಯ ಅವರ ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ. ನಂತರ DLN ನರಸಿಂಹಾಚಾರ್ಯ ಅವರ ಯಾವುದು ಇದು ಶಬ್ದಮಣಿ ದರ್ಪಣ. ನಂತರ DLN ಅವರ ಒಡ್ಡಾರಾಧನೆ ಒಂದು ಸಂಪುಟ ಸರ್. ಈ ಪುಸ್ತಕಗಳು. ಭಾಷಾ ವಿಜ್ಞಾನಕ್ಕೆ ಯಾವುದು ಓದಿದ್ರಿ ಸರ್? ಭಾಷಾ ವಿಜ್ಞಾನಕ್ಕೆ ಓದಿದ್ದು ಪುಸ್ತಕಗಳಂದರೆ ಒಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹೊರತಂದಿರುವಂತಹ ಒಂದು ಭಾಷಾ ವಿಜ್ಞಾನ ಪುಸ್ತಕ ಇದೆ ಸರ್. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿರುವಂತಹ ಒಂದು ಭಾಷಾ ವಿಜ್ಞಾನ ಅಂತೇಳಿ ಆ ಪುಸ್ತಕ. ಜೊತೆಗೆ ಅಂತಿಮ MA ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂಥ ಟೆಕ್ಸ್ಟ್ ಭಾಷಾ ವಿಜ್ಞಾನ ಮತ್ತು ಛಂದಸ್ಸು. ಈಗ ನೀವು ಮುಕ್ತ ವಿಶ್ವವಿದ್ಯಾಲಯ ಎಲ್ಲ ಟೆಕ್ಸ್ಟ್ಗಳನ್ನು ಗಮನಿಸಿದ್ದೀರಿ ಈ ಎಕ್ಸಾಮಿಗಾಗಿ? ಎಲ್ಲ ಗಮನಿಸಿದೆ ಸರ್. ನಾನು ಇವತ್ತು ಸಹ ಅಲ್ಲಿ ಶಾಸನಗಳು ಮತ್ತು ಛಂದಸ್ಸು, ಭಾಷಾ ವಿಜ್ಞಾನ, ಜಾನಪದ, ಸಂಶೋಧನೆ ಇವೆಲ್ಲ ವಿಷಯಗಳ ಒಂದು ಪತ್ರಿಕೆಗಳು MAದಲ್ಲಿ ಇಟ್ಟಿದ್ದಾರೆ. ಅದನ್ನೇ ಮೂಲ ಪುಸ್ತಕಗಳು ನನಗೆ ಮೂಲ ಓದಿದ್ವಿ ಸರ್. ತುಂಬ ಹೆಲ್ಪ್ ಆಯ್ತು ನಿಮಗೆ. ಈಗಲೂ ಸರ್ ನಾನು ಹೇಳೋದಿಷ್ಟೇ, ನಿಮಗೆ ಯಾರಾದರೂ ಪುಸ್ತಕಗಳನ್ನು ಕೊಡೋರಿದ್ದರೆ ದುಡ್ಡು ಕೊಟ್ಟರೆ ಚಿಂತಿಲ್ಲ, ಆ ಪುಸ್ತಕ ಕೊಂಡ್ಕೊಳ್ಳಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನ ಮೊದಲ MA ಮತ್ತು ಅಂತಿಮ MA ಪುಸ್ತಕಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗಲಿಕ್ಕೆ ಈ ಪುಸ್ತಕಗಳನ್ನು ನೀವು ಮೂಲತಃ ಓದಿದರೆ ಒಂದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಏನು ಮಾಡ್ಬೋದು, ಸಕ್ಸಸ್ನ ಕೊಳಿಸ್ಬೋದು. ನಂತರ ಒಂದಷ್ಟು ಕತೆ ಕಾದಂಬರಿ ಓದಬೇಕು ನೀವು. G.H. ನಾಯಕ ಅವರ ಕನ್ನಡ ಸಣ್ಣ ಕಥೆಗಳು ಪುಸ್ತಕಗಳನ್ನ ಓದಬೇಕು, ಆಯಿತಾ? ಒಂದಷ್ಟು ನಾಟಕಗಳು, S.L. ಭೈರಪ್ಪ ಅವರು, ತೇಜಸ್ವರು, ಕಾರಂತರು, ನೀವು ಒಂದಷ್ಟು ಕಾದಂಬರಿಗಳನ್ನು ನೀವು ಓದಿದರೆ ಒಂದಷ್ಟು ಅಲ್ಲಿ ಪಾತ್ರ ಪರಿಚಯ ಸನ್ನಿವೇಶದಲ್ಲಿ ಕೇಳ್ತಾರೆ. ಅಂಥ ಸಮಯದಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇದೊಂದು ದೊಡ್ಡ ಕನ್ನಡ ಸಾಹಿತ್ಯ ಮತ್ತು ದೊಡ್ಡ ಸಾಗರ. ಸೊ ಹಾಗಾಗಿ ಎಷ್ಟು ಓದಿರೂ ಕಡಿಮೆ. ಮೂಲತಃ ಇಷ್ಟು ನೀವು ಮುಖ್ಯವಾಗಿ ಓದಿ ನಂತರ ಪರೀಕ್ಷೆಗೆ ಅವರು ಕಾಲ್ಫರ್ ಮಾಡಿದ ಮೇಲೆ ಸಿಲೆಬಸ್ಗೆ ತಕ್ಕಂತೆ ನೀವು ಸಿದ್ಧತೆಯನ್ನು ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಬೇಕು ಸರ್. ಸುಮಾರು ಕನಿಷ್ಠ ಅಂದರೆ 3-4 ಬಾರಿ ನಾನು ರಿವಿಷನ್ ಮಾಡಿದ್ದೆ ಒಂದು ವಿಷಯವನ್ನು. ಅಲ್ಲ, ಟೋಟಲ್ ನಾನು ಎಕ್ಸಾಮ್ಗೆ 3-4 ಬಾರಿ ನಾನು ರಿವಿಷನ್ ಮಾಡ್ಕೊಂಡಿದ್ದೆ.
ನನ್ನ ಒಂದು ಕೀ ಪಾಯಿಂಟ್ಸ್ ನೋಟ್ಸು 52 ಪುಸ್ತಕಗಳಾಗಿದ್ದು ನಾವು. ಓ, ಈಗಲೂ ಸಹ ನಾವು 10 ಡೈರಿ, 42 ನೋಟ್ಸ್ಗಳು ಕಿಂಗ್ ಸೈಜು, 100 ಪೇಜು, 52 ನೋಟ್ಸ್ಗಳು ಸಹ ಇವತ್ತು ನನ್ನ ಒಂದು ಕಪಾಟಲ್ಲಿದ್ದಾವೆ. ಈ 52 ಪುಸ್ತಕ ಓದಿದ್ದಕ್ಕೆ ಸಾರ್ಥಕ ಆಯಿತು. ಎಲ್ಲಿ ಸಹ ಬಿಡದೆ ನಾನು 37ನೇ ರ್ಯಾಂಕಲ್ಲಿ, ನನಗೆ 300 ಅಂಕಗಳಿಗೆ 188 ಅಂಕಗಳು, 188 ಅಂಕ ಪಡ್ಕೊಂಡು 37ನೇ ರ್ಯಾಂಕ್ ನಾನು ಪಡ್ಕೊಂಡು ಇವತ್ತು ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಈಗ ಸೆಕೆಂಡ್ ಪೇಪರ್ ಫಸ್ಟ್ ಪೇಪರ್ ಹೇಗೆ ಪ್ರಿಪೇರ್ ಆದ್ರಿ? ಸಹಾಯಕ ಅಲ್ಲೊಂದು ಜನರಲ್ ಪೇಪರ್ ಇತ್ತಲ್ಲ 2015 ಅಲ್ಲಿ ನೇಮಕಾತಿ ಆದಾಗ ಅವಾಗ ಸಾಮಾನ್ಯ ಜ್ಞಾನಕ್ಕೆ 100 ಅಂಕಗಳಿಗೆ ಇತ್ತು. ಈಗ ಅದನ್ನು 2021 ನೇಮಕಾತಿಯಲ್ಲಿ 50 ಅಂಕಗಳಿಗೆ ಏನು ಮಾಡಿದ್ರು, ಸೀಮಿತಗೊಳಿಸಿದೆ. ಅದು ಸಹ ಒಂದು ನೆಗೆಟಿವ್ ಎಲೆಕ್ಷನ್ನು. ನಾನು ಮೂಲತಃ 15ಗೆ ಕಾಲ್ಫರ್ ಆದಾಗ ನಾನು ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೆ GKಗೆ. ಅಲ್ಲಿ ವಿಜ್ಞಾನ, ಸಂವಿಧಾನ, ಭೂಗೋಳ ಟೆಕ್ಸ್ಟ್ ಬುಕ್ಗಳನ್ನೇ. ಹಾಂ ಸರ್. ಅಲ್ಲಿ ರಂಗನಾಥ್ ಅವರ ಒಂದು ಭಾರತೀಯ ಭೂಗೋಳ, ಕರ್ನಾಟಕ ಭೂಗೋಳ, ಪ್ರಾಪಂಚಿಕ ಭೂಗೋಳ ಅಂತೇಳಿ ರಂಗನಾಥ್ ಅವರ ಲೇಖಕರ ಒಂದು ಪುಸ್ತಕ ಇದೆ, ರಂಗನಾಥ್ ಜಾಗ್ರಫಿ, ಆಯಿತಾ. ನಂತರ ಗಂಗಾಧರ್ ರಾವ್ ಅವರ ಒಂದು ಭಾರತ ಸಂವಿಧಾನ, ಗಂಗಾಧರ್ ರಾವ್, ಆಯಿತಾ. ಈ ಪುಸ್ತಕ ನಾನು ಓದಿದೆ. ನಂತರ ನಾನು 5ನೇ ತರಗತಿಯಿಂದ ಅಪ್ ಟು ನಾನು ಡಿಗ್ರಿ ಪುಸ್ತಕಗಳನ್ನು ನಾವು ಇಟ್ಕೊಂಡಿದ್ದೆ. ಯಾವುದಕ್ಕೆ? ಹಿಸ್ಟ್ರಿಯನ್ನು ಪುಸ್ತಕನ ಓದಿದೆ. 5ರಿಂದ 10ನೇ ತರಗತಿಯಾಗ ಸೈನ್ಸ್ ಮತ್ತು ಸೋಷಲ್ನ ಓದಿದೆ, ಕೀಬೋರ್ಡ್ ಮಾಡ್ಕೊಂಡು. ಇವತ್ತು ಸಹ ನನಗೆ 8th, 9th, 10th ವಿಜ್ಞಾನವನ್ನು ನಾನು ಇವತ್ತು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇವತ್ತು KS ಕ್ವಶನ್ಸ್ ಕೂಡ ಕೇಳ್ತಾರೆ. ಹೈಸ್ಕೂಲ್ ಅಂತದ ಒಂದು ಸೋಷಲ್ ಮತ್ತು ವಿಜ್ಞಾನದಲ್ಲಿ ಪ್ರಶ್ನೆ ಬರ್ತವೆ. ಮೂಲತಃ ಇವನು ಓದ್ಕೊಂಡೆ ಸರ್. ನಾನು GKಗೆ ಎಲ್ಪ್ ಅಂದರೆ, ನಮ್ಮ ಮನೆಯಲ್ಲಿ ಯಾವಾಗಲೂ 10-15 ವರ್ಷದಿಂದ ಪ್ರಜಾವಾಣಿ ಪೇಪರ್ ತರಿಸ್ತೀವಿ. ಆ ಪ್ರಜಾವಾಣಿ ಪೇಪರ್ನ ನಾನು ಮುಖ್ಯವಾಗಿ ಏನನ್ನು ಓದಬೇಕು ಎಲ್ಲ ಓದ್ಬಿಟ್ಟು ನಾನು ಕರೆಂಟ್ ಅಫೇರ್ಸ್ಗೆ ಏನು ಮಾಡ್ತೀನಿ, ಡೈರಿ ಎಲ್ಲ ಬರ್ಕೊತ ಇದ್ದೆ. ಈಗ ವಿಂಬಲ್ಡನ್ನು 2024ರಲ್ಲಿ ವಿಂಬಲ್ಡನ್ನು ಪುರುಷರು ಯಾರಿಗೆ ಬಂತು? ಒಂದು ನಿಮಿಷ ಸರ್. ಕರೆಂಟ್ ಅಫೇರ್ಸ್ಗೆ ನಾನು ಏನು ಮಾಡಿದೆ ಸರ್, ನಾನು ಅದನ್ನು ಡೈರಿ ಮಾಡಿಕೊಂಡೆ. ಕರೆಂಟ್ ಅಫೇರ್ಸ್ ನನಗೆ ಕಷ್ಟನೇ ಆಗಲಿಲ್ಲ ಸರ್. ಕರೆಂಟ್ ಅಫೇರ್ಸ್ ನನಗೆ ಕಷ್ಟ ಆಗಲೇ ಇಲ್ಲ. ನನಗೆ ದಿನಪತ್ರಿಕೆ ಕಂಟಿನ್ಯೂ ಮಾಡ್ತಾ ಬಂದ್ರಿ 2015ರಿಂದಲೂ ಕಂಟಿನ್ಯೂ ಮಾಡ್ತಾ ಬಂದೆ ಸರ್. ನನಗೆ ನ್ಯೂಸ್ ಪೇಪರ್ ಭಾಳಷ್ಟು ಕೈ ಹಿಡಿತು. ಇವತ್ತು ವಿದ್ಯಾರ್ಥಿಗಳು ಹೇಳೋದು ಇಷ್ಟೇ, ನೀವೇನಾದ್ರು GKಗೆ ಪ್ರಚಲಿತ ಘಟನೆಗಳಿಗೆ ಓದಬೇಕಂದ್ರೆ ದಿನಾಲೂ ನೀವು ನ್ಯೂಸ್ ಪೇಪರ್ ನೋಡಬೇಕು. 10 ನಿಮಿಷ ಕೊನೆಗೆ ಓದೋದು ಬೇಡ, ಮೊದಲಿಂದ ಕನಿಷ್ಠ 10 ನಿಮಿಷ ನೀವು ಓದಬೇಕಾಗುತ್ತೆ. ಸೊ ಅಂಥ ಸಮಯದಲ್ಲಿ ಸಹ ನೀವು ಪ್ರಜಾವಾಣಿ ಪೇಪರಲ್ಲಿ ಅಲ್ಲಿಗೆ ಒಂದು ಸಾಮಾನ್ಯ ಜ್ಞಾನ ಬರುತ್ತೆ. ಆಮೇಲೆ ಪೂರ್ವ ಸಿದ್ಧತೆನ ಪರೀಕ್ಷೆಗಾಗಿ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಲೇಖನ ಬರ್ತಾ ಇರುತ್ತೆ, ಅದನ್ನು ಓದಬೇಕು. ನಂತರ ಆ ಪ್ರಚಲಿತ ಘಟನೆ ಸಂಬಂಧಿಸಿದಂತೆ ನೀವು ಏನು ಮಾಡಬೇಕು, ಆ ಅಂಶಗಳನ್ನು ಗಮನಿಸಿ ಅದನ್ನು ನೀವು ಕೀಪಾಯಿಂಟ್ ಮಾಡಿಕೊಂಡ್ರೆ ಅದು ನಿಮಗೆ ಪ್ರಚಲಿತ ಘಟನೆಗಳಿಗೆ ಭಾಳ ಮುಖ್ಯ ಆಗುತ್ತೆ. ಹೌದು, ಓಕೆ. ಹಾಗಾಗಿ ನಿಮಗೆ ಎಷ್ಟು ಅಂಕ ಬಂತು ಫಸ್ಟ್ ಪೇಪರಲ್ಲಿ? ಸರ್, ನನಗೆ 50 ಅಂಕಗಳಿಗೆ 25 ಅಂಕಗಳು ನನಗೆ ನೆಗೆಟಿವ್ ಎಲೆಕ್ಷನಲ್ಲಿ 25 ಅಂಕಗಳು ನನಗೆ GKಲಿ ಬಂತು ಸರ್. GKಯಲ್ಲಿ ಓಕೆ. ಇನ್ನು 250 ಅಂಕಗಳಿಗೆ ಕನ್ನಡದಲ್ಲಿ 163 ಅಂಕಗಳು, 163 ಜೊತೆಗೆ 20 ಅಂಕಗಳು, ಓಕೆ, 188 ಅಂಕಗಳು ನನಗೆ ಇವತ್ತು ಬಂದಿವೆ ಸರ್. ಇವತ್ತು ಸಹ ನನಗೆ ಪ್ರಜಾವಾಣಿ ಪತ್ರಿಕೆ ಓದೋದು ನನಗೆ ಭಾಳಷ್ಟು ಹೆಲ್ಪ್ ಆಯ್ತು ನನಗೆ. ಓಕೆ, ಪ್ರಜಾವಾಣಿ ಪೇಪರ್ ಓದಿದ್ದೆ. ಹೌದು. ಆವಾಗ ಇದು ಸ್ಪರ್ಧೆ ವಿಜೇತ ಎಲ್ಲ ನೋಡ್ತಾ ಇರಲಿಲ್ವಾ? ಸ್ಪರ್ಧೆ ವಿಜೇತ ನೋಡ್ತಾ ಇದ್ದೆ, ಬಟ್ ನನಗೆ 50 ಅಂಕಗಳಿಗೆ ಕಡಿಮೆ ಮಾಡಿರಲ್ವಾ. ಸೊ ಹಾಗಾಗಿ ನನಗೆ ಐಚ್ಛಿಕ ವಿಷಯ ಕನ್ನಡ ಓದೋದು ತುಂಬ ಇತ್ತು ನನಗೆ. ಹಾಗಾಗಿ ನನಗೆ 5 ಗಂಟೆ ನನಗೆ ಸಮಯವನ್ನು GK ಇದು ಕೊಟ್ಟರೆ ನನಗೆ ಐಚ್ಛಿಕಗೆ 1 ಗಂಟೆಯನ್ನು ನಾನು ಏನು ಮಾಡ್ತಿದ್ದೆ, GK ಕೊಡ್ತಾ ಇದ್ದೆ. ಬಟ್ ದಿನವೂ 1 ಗಂಟೆ ಓದ್ತಾ ಇದ್ದೆ GKನ. ಈಗ ತುಂಬ ಮಂದಿ ಸ್ಟೂಡೆಂಟ್ಸ್ ಹೇಳ್ತಾರೆ, ಕನ್ನಡ ಸಾಹಿತ್ಯ ಅಷ್ಟು ಓದಬೇಕಲ್ಲ, ಒಂದು ಎಕ್ಸಾಮ್ಗೆ ಅಷ್ಟನ್ನು ಓದಿಕೊಂಡು ಇರಲಿಕ್ಕೆ ಆಗುತ್ತಾ? ಈಗ ನೀವು ಹೇಳಿದ್ರಿ ಭೈರಪ್ಪನನ್ನು ಓದಬೇಕು, ಸಾಹಿತ್ಯ ಚರಿತ್ರೆ ಓದಬೇಕು, ಅನಂತಮೂರ್ತಿ ಓದಬೇಕು, ತುಂಬ ಪುಸ್ತಕಗಳಿದ್ದಾವೆ. ಈಗ ವಡ್ಡಾರಾಧನೆ ಇರ್ಬೋದು, ಶಬ್ದಮಣಿ ದರ್ಪಣ, ಅಷ್ಟನ್ನು ಕವರ್ ಮಾಡಲಿಕ್ಕೆ ಆಗುತ್ತಾ ಅಂತ ಒಂದು ವಿದ್ಯಾರ್ಥಿ ಪ್ರಶ್ನೆ ಇರುತ್ತೆ. ಅದಕ್ಕೆ ನೀವು ಹೇಗೆ ಉತ್ತರಿಸ್ತೀರಿ? ಕವರ್ ಮಾಡಬೇಕು ಅಂಬೋದು ಎಲ್ಲಿ ಕಡ್ಡಾಯ ಅಲ್ಲ. 10 ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮಲ್ಲಿರಬೇಕು.
ನೆಟ್ಟು ಸ್ಲೆಟ್ಟು, ಪಿ ಯು ಉಪನ್ಯಾಸಕರ ಒಂದು ನೇಮಕಾತಿ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಇಷ್ಟನ್ನ ನೀವು ಇಟ್ಕೊಂಡಿರಬೇಕು. ನಾನು 2012ರಿಂದ ಒಂದು ವರ್ಷವೂ ಸಹ ಬಿಡದೆ ನೆಟ್ಟು, ಕೆಸೆಟ್ಟು, ಉಪನ್ಯಾಸಕರ ನೇಮಕಾತಿ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದೆ. ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂತ ನಾನು ಇವುಗಳನ್ನ ಅಂದಾಜು ಮಾಡ್ತಾಯಿದ್ದೆ. ನಾನು ಇವುಗಳಲ್ಲಿ ನಾನು ಪ್ರಶ್ನೆ ಪತ್ರಿಕೆ ತಗೊಂಡಾಗ ನಾನು ಕೇಸ ನೋಡ್ತಿರಲಿಲ್ಲ. ನಾನೇನು ಮಾಡ್ತಿದ್ದೆ, ನಾನು ಆ ಪ್ರಶ್ನೆ ಉತ್ತರ ಬರ್ತಿದ್ದೆ. ಹೆಂಗೆ ಒಂದು ಪ್ರಶ್ನೆ 4 ಪ್ರಶ್ನೆ ಇರ್ತಾಯಿದ್ವು. ನಾನು ಓದಿದ್ದು ಕೇಳಿ, ಮುಖ್ಯ ನಾನು ಹೇಳ್ತಿರೋದು ಮುಖ್ಯ ಇಂಪಾರ್ಟೆಂಟ್. ಇವಾಗ ಒಂದು ಪ್ರಶ್ನೆಯನ್ನು ನಾನು ಅಲ್ಲಿ ಯಾರೇ ಕೇಳಿದರೆ ನನ್ನ ಪ್ರಕಾರ 4 ಪ್ರಶ್ನೆ ಹೇಳವು, ಒಂದು ಪ್ರಶ್ನೆ ಅಲ್ಲ. ಹೇಗೆ 4 ಪ್ರಶ್ನೆ ಅಂತಂದರೆ, ಒಂದು ಉದಾಹರಣೆ, ಈಗ ಅಕ್ಕ ಮಹಾದೇವಿಯವರ ವಚನದ ಸಾಲು ಇದು ಅಂತ ಪ್ರಶ್ನೆ ಕೇಳಿ 4 ಆಯ್ಕೆ ಕೊಡ್ತಾಯಿದ್ರು. ಅಕ್ಕ ಮಹಾದೇವಿಯರ 4 ವಚನದ ಸಾಲು, ಹೌದು, ಕೆಳಗೆ 4 ಕೊಡ್ತಾಯಿದ್ರಲ್ವಾ. ಅದರಲ್ಲಿ ಒಂದು ಅಕ್ಕ ಮಹಾದೇವಿ ಆಗ್ತಾಯಿತ್ತು, ಹೌದು, ಅದು ನಿರ್ದಿಷ್ಟವಾಗಿ ಓದ್ಕೊಂತಿದ್ದೆ. ಇನ್ನು 3 ಆಯ್ಕೆ ಇದ್ವು ಅಲ್ವಾ, ಹೌದು, ಆ 3 ಯಾರ್ದು ಅದನ್ನು ಮಾಡ್ತಾಯಿದ್ದೆ. ಸೊ ನನಗೆ ಪ್ರಶ್ನೆ ಪತ್ರಿಕೆ ಬಿಡಿಸೋ ವಿಧಾನ ಇದು. ಓಕೆ, 100 ಪ್ರಶ್ನೆ ಇದ್ದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 400 ಪ್ರಶ್ನೆಗಳು. ಓಕೆ, ಎಲ್ಲ ಅದೇ ರೀತಿ ಇರ್ತಿರ್ಲಿಲ್ಲ. 70-80 ಭಾಗ ಅಲ್ಲಿ ಆಯ್ಕೆಗಳಿಗೆ ನಾವು ಹುಡುಕ್ತಾ ಇದ್ವಿ ಅಲ್ಲಿ. ಓಕೆ. ಸೊ ಈ ರೀತಿಯಾಗಿ ನಾವು ಹುಡುಕ್ತಾ ಹೋದಾಗ ನನಗೆ ಒಂದು ಪೇಪರ್ನ ಒಂದು ದಿನಕ್ಕೆ ಬಿಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. 3 ಗಂಟೆ ಮೇಲಾಗೋದು ನನಗೆ. ರಾತ್ರಿ 7 ಗಂಟೆಗೆ 7ವರೆಗೆ ಎಲ್ಲ ಓದಿ ಆದಮೇಲೆ ನಾನು ರಾತ್ರಿಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ನಾನು ಸಮಯನ ನಿಗದಿ ಮಾಡ್ಕೊಳ್ತಿದ್ದೆ. 8 ಗಂಟೆಗೆ. ಹೇಗೆ ಇದನ್ನು ಡಿವೈಡ್ ಮಾಡ್ತಾಯಿದ್ದೆ? ಈಗ ಸಿಲೆಬಸ್ ಓದಬೇಕು, ಈ ಕಡೆಯಿಂದ ಪ್ರಶ್ನೆ ಪತ್ರಿಕೆ ಇದೆ, ಅದಕ್ಕೆ ಹೇಗೆ ಅಂದರೆ ಪ್ರಶ್ನೆ ಪತ್ರಿಕೆಗಾಗಿ ಇಂಥ ಸಮಯ ಅಥವಾ ಇಂಥ ವಾರ ಅಂತ ಏನಾದಿತ್ತು ಅಥವಾ? ನನಗಿಲ್ಲ ಸರ್, ಒಟ್ಟಿಗೆ ನನಗೊಂದು ಮನಸ್ಸಲ್ಲಿತ್ತು, ಒಂದು ದಿನಕ್ಕೆ ಕನಿಷ್ಠ ಒಂದು ಪತ್ರಿಕೆ ಯಾರು ಬಿಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಎಷ್ಟೇ ಓದಲಿ ಬೆಳಗ್ಗೆಯಿಂದ ಫಸ್ಟ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ನಾನು ಅದನ್ನ ಬಿಡಿಸ್ಬಿಟ್ಟು ಮಲ್ಕೋಬೇಕಂತ ನನಗೆ ಒಂದು ಇಟ್ಕೊಂಡಿದ್ದೆ, ಒಂದು ಗುರಿಯನ್ನು. ಎಷ್ಟೋ ದಿನ ಒಂದು ಪ್ರಶ್ನೆ ಬಿಡಿಸ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ. ಯಾಕಂದರೆ ನಾನು ಈಗ ಉತ್ತರ ಹೇಳಿದೆ, ಒಂದು ಉದಾಹರಣೆ ಹೇಳಿದೆ. ಈಗ ಇನ್ನು 3 ವಚನ ಸಾಲುಗಳು ಸಿಗ್ತಾ ಇರಲಿಲ್ಲ. ಆ ಪುಸ್ತಕ ಹುಡುಕು, ಈ ಪುಸ್ತಕ ಹುಡುಕು ಸಮಯ ಹೋಗ್ತಾ ಇತ್ತು. 30 ಪ್ರಶ್ನೆ ಹುಡುಕಿರೂ 2 ಗಂಟೆ ಆದ್ರೂ 30 ಪ್ರಶ್ನೆ ಉತ್ತರ ಮಾಡೋಕ್ಕಾಗ್ತಿರ್ಲಿಲ್ಲ. ಕೊನೆ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ದಿವಸ ಮುಂದುವರಿಸ್ತಾ ಇದ್ದೆ ನಾನು. ಒಂದು ಪ್ರಶ್ನೆ ಉತ್ತರಕ್ಕೆ ಹೋದಾಗ ನನಗೆ 10 ಅಲ್ಲಿ ಪಾಯಿಂಟ್ಸ್ಗಳು ನನಗೆ ಕಣ್ಣಿಗೆ ಕಾಣ್ತಾ ಇತ್ತು. ಅದನ್ನು ಬರೀತಾ ಇದ್ದರೆ ಬೇರೆ ಕಡೆ ಬರ್ತಾ ಇರಲಿಲ್ಲ. ಬಟ್ ಅವಾಗ ನನಗೆ ಪುಸ್ತಕವನ್ನು ತೆಗೆದಕ್ಕೆ ಹೋದಾಗ ಒಂದು ಪ್ರಶ್ನೆಗಳಿಗೆ 10 ಅಂಕ ಕಣ್ಣಿಗೆ ಕಾಣ್ತಾ ಇತ್ತು. ನನಗೆ ಸಿಗ್ತಾ ಇರಲ್ಲ ಅದು. 10 ಅಂಶಗಳು ಆದಮೇಲೆ 11ನೇ ಅಂಶ ಆಗಿ ನನಗೆ ಉತ್ತರ ಸಿಗ್ತಾ ಇತ್ತು. ಓಕೆ. ಸೊ ಈ ರೀತಿಯಾಗಿ ನನಗೆ ಪ್ರಶ್ನೆ ಪತ್ರಿಕೆ ನಾನು ಯಾರು ಹೇಳ್ಕೊಡ್ಲಿಲ್ಲ, ಬಟ್ ನನ್ನಲ್ಲೇ ಮಾಡ್ಕೊಂಡೆ. ಈ ರೀತಿ ಮಾಡಿ ನೀವೇ ಸಾಲ್ವ್ ಮಾಡ್ತಾ. ಹೌದು. ಮತ್ತೆ ನಿಮ್ಮೊಂದು ಟೀಮ್ ವರ್ಕ್ ಇತ್ತು, ಅದು ನಿಮಗೆ ಹೆಲ್ಪ್ ಆಯಿತು. ಆ ರಶ್ಮಿ ಮೈಸೂರು ಇವತ್ತು ಸರ್ ನೆನೆಸ್ಕೊತೀನಿ. ಅವರು ಸೆಲೆಕ್ಷನ್ ಆ ಥರ ಈಗ ಯಾರು ಆಗಲ್ಲ ಸರ್. ಅದರಲ್ಲಿ ಎಲ್ಲವೂ 3 ಜನವು 4 ಜನದಲ್ಲಿ 3 ಜನ ವೆರಿಫಿಕೇಷನ್ ಆಯಿತು, ಪರಿಶೀಲನೆ ಬಂದರು, ದಾಖಲಾತಿಗಳ ಒಂದು ಪರಿಶೀಲನೆ. ಬಟ್ ಅಂತಿಮ ಒಂದು ಆಯ್ಕೆ ಪಟ್ಟಿಯಲ್ಲಿ ಆ 3 ಜನ ಆಗಲಿಲ್ಲ, ನಂದು ಆಯಿತು. ಸೊ ಮೂಲತಃ ಇವತ್ತು ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಅಂತ ಗೆಳೆಯರಿದ್ದಾರೆ, ರಶ್ಮಿ, ಪ್ರೀತಿ ಮತ್ತು ಬಸವರಾಜ್ ಅಂತೇಳಿ. ಇಬ್ಬರು PhD ಸ್ಟೂಡೆಂಟು, ಬಸವರಾಜ್ ಮತ್ತು ಪ್ರೀತಿ ಅಂತ. ಮಾಸ್ಟರ್ ಡಿಗ್ರಿ ಅವರು. ಮಾಸ್ಟರ್ ಡಿಗ್ರಿಲಿ. ಸೊ ಹಾಗಾಗಿ PhD ಆಗಿತ್ತು ಅವರು. ಓಕೆ. ಬಟ್ ಅವರೆಲ್ಲರೂ ಡಿಗ್ರಿ ಕಾಲೇಜಲ್ಲೇ ವರ್ಕ್ ಮಾಡ್ತಿದ್ದರು, ಅವ್ರ ಗೆಸ್ಟ್ ಫ್ಯಾಕಲ್ಟಿಯಾಗಿ. ಸೊ ಇವತ್ತು ಅವರಿಂದ ನಾನು ಸ್ವಲ್ಪ ವೇಗವನ್ನು ಪಡ್ಕೊಂಡೆ, ಸ್ವಲ್ಪ ಅನುಭವ ಆಯಿತು. ಓಕೆ. ಒಂದು ಸ್ವಲ್ಪ ದಿಕ್ಸೂಚಿಯನ್ನು ಒಬ್ಬರು ಐಡಿಯಾ ಕೊಡ್ತಾಯಿದ್ರು. ಹೀಗೆ ಓದಿದೆ ಆಗುತ್ತೆ ಅಂತ. ಹೌದು. ಓಕೆ. ಈಗ ಎಕ್ಸಾಮ್ಗೆ ಪ್ರಿಪೇರ್ ಬರೆದ್ರಿ. ಓಕೆ. ಈಗ ಎಲ್ಲಿ ಸೆಂಟರ್ ಇತ್ತು, ಎಕ್ಸಾಮ್ ಸೆಂಟರ್ ನೀವು ಬರಲಿಕ್ಕೆ? ಸರ್ ಇದನ್ನು ಸರ್ ನಾನು ಮೈಸೂರಲ್ಲಿ ತೊಗೊಂಡೆ ಸರ್. ಮೈಸೂರು. ಒಂದು JSS ಕಾಲೇಜು, ಇನ್ನೊಂದು ಮಹಾರಾಣಿ ಕಾಲೇಜು. ಹೇಗೆ ಅನ್ನಿಸ್ತು ಎಕ್ಸಾಮ್ ದಿವಸ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮಗೆ? ನೆಗೆಟಿವ್ ಎಲೆಕ್ಷನ್ಗೆ ಸರ್ GK ಪೇಪರ್ ಆದಮೇಲೆ ಸ್ವಲ್ಪ ಕಷ್ಟ ಆಗಿತ್ತು ನಮಗೆ.
ಜಿ ಕೆ ಪೇಪರ್ ತುಂಬ ಮೊದಲು ಜಿ ಕೆ ಪೇಪರ್ ಆಯಿತು. ಎಲ್ಲ ಪ್ರಶ್ನೆ ಉತ್ತರ ನಾನು ಮಾಡಲಿಲ್ಲ. ಜಿ ಕೆ ಒಂದು 80 ಭಾಗ ಮಾಡಬೇಕು ನಾನು ಅಂದ್ಕೊಂಡಿದ್ದು. 70ರಿಂದ 80 ಭಾಗ ಅಟೆಂಡ್ ಮಾಡಬೇಕು. ಈಗ ನಾನು ಓದಿರೋದು 50 ಭಾಗ ಬಂದಿದ್ದರೆ ಇನ್ನು 50 ಭಾಗ ಬಿಟ್ಟುಬಿಟ್ರೆ ನನಗೆ ತುಂಬ ನಷ್ಟ ಆಗ್ತಿತ್ತು. ಏಕೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಇತ್ತು. ನಮ್ಮ ಕನ್ನಡ ಸಬ್ಜೆಕ್ಟಿಗೆ 89 ಪೋಸ್ಟ್ಗೆ 7,400 ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅರ್ಜಿ ಹಾಕಿ 7,400 ಜನ. ಹಾಗಾಗಿ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಾನು 4 ಜನ ಎಷ್ಟು ಪರ್ಸೆಂಟು ನಾವು ಅಟೆಂಡ್ ಮಾಡಬೇಕು ಅದು ಮಾಡಿದ್ವಿ. ನನ್ನ ಫ್ರೆಂಡ್ ಒಬ್ಬರಿದ್ದು ನಾಗೇಶ್ ಅಂತ, ಪ್ರೈಮರಿ ಸ್ಕೂಲ್ ಟೀಚರ್ ಚಿತ್ರದುರ್ಗ. ಅವರು IASಗೆ KS ಕೋಚಿಂಗ್ ಮಾಡ್ತಾಯಿದ್ರು. ನಾನು ಕಾಲ್ ಮಾಡಿದೆ, ಇನ್ನೊಂದು ವಾರ ಇತ್ತು ನನಗೆ ಎಕ್ಸಾಮು. ಸರ್ ಈಗ ನೆಗೆಟಿವ್ ವ್ಯಾಲ್ಯೂಷನ್ ಇದೆ, ನಾನು ಹೇಗೆ ಅಟೆಂಡ್ ಮಾಡಬೇಕು ಅಂಥೇಳಿ IAS ಕೋಚಿಂಗ್ ಮಾಡೋಂತಹ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದರು, ನೀವು ಎಷ್ಟು ಸಿದ್ಧರಾಗಿರಾ? ನಾನು ಸಿಲೆಬಸ್ ಎಲ್ಲ ಒಂದು 2 ಸಾರಿ ಓದಿ ರಿವಿಸನ್ ಮಾಡಿದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಈ 70ರಿಂದ 80 ಭಾಗಕ್ಕೆ ನೀವು ಆನ್ಸರ್ ಮಾಡಬೇಕು, ಅಟೆಂಡ್ ಮಾಡಬೇಕು. ಸರ್ ನಾನು 50 ನನಗೆ ಗೊತ್ತಿರೋ 50 ಗೊತ್ತಿದೆ, 50 ಪ್ರಶ್ನೆ 100ಕ್ಕೆ 50 ಪ್ರಶ್ನೆ ಅಟೆಂಡ್ ಮಾಡಿ ಬಂದರೆ ನನಗೇನು ತೊಂದರೆ ಆಗುತ್ತೆ ಅಂತ ಕೇಳಿದೆ. ಹೌದು, ನಿಮಗೆ ತೊಂದರೆ ಆಗುತ್ತೆ. ಹೇಗೆ ತೊಂದರೆ ಆಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದರು, ಕಾಂಪಿಟೇಷನ್ ಜಾಸ್ತಿ ಇದೆ, 70 ನೀವು ಇನ್ನೊಂದು ಚಾನ್ಸ್ ತಗೊಂಡು ಇನ್ನೊಂದು 20 ಭಾಗ ಹೆಚ್ಚು ಮಾಡಬೇಕು. ನೀವು ಹೆಚ್ಚು ಮಾಡಲೇಬೇಕು, ನೀವು ರಿಸ್ಕ್ ತಗೊಂಡು ಮಾಡಬೇಕು. ಈ ರೀತಿ ನನಗೆ ಅವರು ಗೈಡ್ ಮಾಡಿದರು, ಅದನ್ನ ಫಾಲೋಅಪ್ ಮಾಡಿದೆ ಸರ್. 70ರಿಂದ 80 ಭಾಗ ನನಗೆ ಅಟೆಂಡ್ ಮಾಡಿದೆ. ಮೊದಲೇ ಜಿ ಕೆನೂ ಇದೇ ಭಾಗ ಮಾಡಿದೆ. ಕನ್ನಡ ಪೇಪರ್ ತುಂಬ ಕಷ್ಟ ಇತ್ತು. ನಾವು ಸಿಲೆಬಸ್ ಓದಿದ್ದೆ ಒಂದು, ಅಲ್ಲಿ ಕೇಳಿದ್ದೆ ಒಂದು, ಹೇಳಿಕೆಗಳು ತುಂಬ ಕೇಳಿಬಿಟ್ಟಿದ್ರು. ಹೇಳಿಕೆಗಳು 10-12. ನಿಮಗೆ ಗೊತ್ತಿದ್ದು ಮಾಡಲಿಲ್ಲ ಅಂತ ಅನಿಸ್ಲಿಲ್ಲ, ತಪ್ಪಾಯ್ತಲ್ಲ ಅಂತ ಹೊರಗೆ ಬಂದಾಗ ಕ್ವಶನ್ ಪೇಪರಲ್ಲಿ? ಸರ್ ಕ್ವಶನ್ ಪೇಪರಲ್ಲಿ ಪ್ಯಾಟ್ರನ್ ಭಾಳ ಚೇಂಜ್ ಮಾಡಿಬಿಟ್ಟಿದ್ದ ಅವನು. ಕಾಂಪಿಟೇಷನ್ ಯುಗದಲ್ಲಿ ಅವನು ಪ್ಯಾಟ್ರನ್ ಚೇಂಜ್ ಮಾಡಿದ್ದೇ ಅವನು ಒಂದು ಐಡಿಯಾ ಒಂದು. ಹಾಗಾಗಿ ಆ ಮೂಲತಃ ಪ್ರಶ್ನೆ ಪತ್ರಿಕೆ ಎಲ್ಲರಿಗೂ ಕಷ್ಟ ಆಗಿದೆ ಸರ್. ಇವತ್ತು ಹೈಯೆಸ್ಟ್ 7,400 ಜನದಲ್ಲಿ 220 ಹೈಯೆಸ್ಟ್ ಅಂಕಗಳು ನಮ್ಮ ಕನ್ನಡದಲ್ಲಿ. 220. ಯಾರು ಅದು? ಅವಿನಾಶ್ ಅಂತೇಳಿ. ಅವರು ಮಂಡ್ಯದವರು. ಇವತ್ತು ಮಂಡ್ಯ ಮಳವಳ್ಳಿ, ರಾಮನಗರದ ಕೋಡಿಹಳ್ಳಿಯಲ್ಲಿ ಅವ್ರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. 220 ಅಷ್ಟು ಕಷ್ಟ. ಯಾಕೆಂದರೆ ನೆಗೆಟಿವ್ ವ್ಯಾಲ್ಯೂಷನ್, ಒಂದು ಅಂಕಕ್ಕೆ 2 ಅಂಕಗಳು ಒಂದು ಪ್ರಶ್ನೆಗೆ. ತಪ್ಪಾದರೆ ಅರ್ಧ ಅಂಕ ಕಳಿತಾ ಇದ್ರು, ಅರ್ಧ ಅಂಕ. ಇನ್ನು ಉಳಿದಿದ್ದು ಒಂದೂವರೆ ಮಾರ್ಕ್ಸ್ ಬಂದಿರೋದಲ್ಲಿ. ಈ ರೀತಿಯಾಗಿ ತುಂಬ ಸವಾಲಿನ ಕೆಲಸ ಇತ್ತು. ನಾನು ಪ್ರಶ್ನೆ ಪತ್ರಿಕೆ ಇಟ್ಕೊಂಡಾಗ ಆ ಎಕ್ಸಾಮ್ ಹಾಲಲ್ಲಿ ಒಂದು ಸ್ವಲ್ಪ ನನಗೆ ಗಾಬರಿಗಿಂತ ಸ್ವಲ್ಪ ಧೈರ್ಯ ತೊಗೊಂಡೆ. ಏನೇನಾಗಲಿ ಒಳಗೆ ಹೋದಾಗ ಆ ಕ್ವಶನ್ ಪೇಪರನ್ನು ನಗುನಾಗುತ್ತಾ ಕ್ವಶನ್ ಪೇಪರ್ ಇಡ್ಸ್ಕೋಬೇಕು. ಕ್ವಶನ್ ಪೇಪರನ್ನು ಈ ರೀತಿ ಇಸ್ಕೊಂಡು ಧೈರ್ಯವಾಗಿ ಇರಬೇಕಂತೇಳಿ ನಾನು ಮೊದಲು ನನ್ನ ಒಂದು ಗುರಿ ಹಾಕ್ಕೊಂಡಿದ್ದೆ. ನಂತರ ಒಂದು 5 ನಿಮಿಷ 10 ನಿಮಿಷ ನಾನು ಅಲ್ಲೇ ಧ್ಯಾನ ಮಾಡಿದೆ ಎಕ್ಸಾಮ್ ಹಾಲಲ್ಲಿ. ಇನ್ನು ಪ್ರಶ್ನೆ ಪತ್ರಿಕೆ ಕೊಡೋಕ್ಕೆ ಮುಂಚೆ ಎಲ್ಲ ಧೈರ್ಯವನ್ನು ತಗೊಂಡು ನಾನು ಪ್ರಶ್ನೆ ಪತ್ರಿಕೆ ನೀಟಾಗಿ ಓದಿ, ಸ್ವಲ್ಪ ನನಗೆ ಅಲ್ಲಿ ಸಾಕಷ್ಟು ಗೊಂದಲಗಳು ಆದವು ಪರೀಕ್ಷೆಯಲ್ಲಿ. ಆದರೂ ಸಹ ನಾನು 3 ರೌಂಡ್ ಮಾಡಿದೆ. ಮೊದಲನೇ ರೌಂಡಲ್ಲಿ ನಾನು ಗೊತ್ತಿರೋಂಥ ಪ್ರಶ್ನೆಗಳಿಗೆ ಏನು ಮಾಡಿದೆ, ಆನ್ಸರ್ ಮಾಡ್ಕೊತ ಹೋದೆ. 2ನೇ ರೌಂಡಲ್ಲಿ ಮತ್ತೆ ಪುನಃ ನನಗೆ ಮತ್ತೇನು ಒಳಿತು ಮನಸ್ಸಿಗೆ ಆ ಒಂದು ರೌಂಡನ್ನು ಮಾಡ್ತಾ ಹೋದೆ. 3ನೇ ರೌಂಡಲ್ಲಿ ಏನು ಮಾಡಿದೆ ಅಂತಂದರೆ, ಒಂದು ಪ್ರಶ್ನೆಗೆ 4 ಆಪ್ಷನ್ ಇದ್ದಲ್ವಾ, 2 ಆಯ್ಕೆನ ಬಿಟ್ಟುಬಿಟ್ಟೆ. 2 ಆಯ್ಕೆನ ಬಿಟ್ಟುಬಿಟ್ಟೆ ಬೇಗ, ಇವು ಅಲ್ಲ ಅಂತ. ಇನ್ನು 2 ಅಲ್ಲಿ 50-50. 2 ಆಪ್ಷನ್ಸ್, ಈ ಪ್ರಶ್ನೆ ಇದು ಉತ್ತರ ಅಲ್ಲ. ಈಗ ಇದು ಕುವೆಂಪು ಅವರ ಒಂದು ನಾಟಕ ಅಲ್ಲ ಅಂತ ಬಂದ್ಬಿಡುತ್ತೆ. ಆ ಒಂದು ಮಧ್ಯದಲ್ಲಿ ಯಾರು ಒಂದು ಜನನಾಯಕ ಅಂತ ಏನು ಮಾಡ್ಬಿಡ್ತಾರೆ, ಒಂದು ಕೇಳ್ಬಿಡ್ತಾನೆ ವಿ ಗುರುಕ ಅವರೊಂದು ನಾಟಕವನ್ನು. ಸೊ ಹಾಗಾಗಿ ನಾನೇ ಮಾಡಬೇಕು, ಯಾವುದು ಅಲ್ಲ ಮತ್ತು ಏನು ಮಾಡಬೇಕು, ಫಸ್ಟು ರಿಮೂವ್ ಮಾಡಬೇಕು. ಯಾವುದು ಅಲ್ಲ ಅನ್ನೋದನ್ನ ಫಸ್ಟ್ ರಿಮೂವ್ ಮಾಡಬೇಕು. 4 ಆಯ್ಕೆಗಳಲ್ಲಿ ಇನ್ನು 2 ಆಯ್ಕೆ ನನಗೆ ಗೊತ್ತಿಲ್ಲ. ಈ ಪ್ರಶ್ನೆ ಉತ್ತರ ನಾನು ಅಟೆಂಡ್ ಮಾಡಬೇಕು ಅಲ್ವಾ. ನಂದು ಟಾರ್ಗೆಟ್ ಇರೋದು 70ರಿಂದ 80 ಭಾಗಕ್ಕೆ ಉತ್ತರ ಮಾಡಬೇಕು. ಆಗ ನಾನೇನು ಮಾಡಿದೆ, 2 ಆಯ್ಕೆನ ರಿಮೂವ್ ಮಾಡಿ ಇನ್ನು 2 ಆಯ್ಕೆನ ಉಳಿಸ್ಕೊಂಡೆ. ಇನ್ನು ಟೈಮ್ ಇತ್ತು ನನಗೆ. ಆ 2ರಲ್ಲಿ ನಾನು 1ಕ್ಕೆ ವೇಟೇಜನ್ನು ಕೊಟ್ಕೊಂಡೆ.
ಅದು ಕ್ಲಿಕ್ ಆಯಿತು. ಅದು ನನಗೆ ಸುಮಾರು ಕ್ಲಿಕ್ ಆದ ನನಗೆ. ಓ, ಹಾಗಾಗಿ ಎಷ್ಟು ಮಾರ್ಕ್ ಬಂತು ಸೆಕೆಂಡ್ ಪೇಪರಲ್ಲಿ? ನನಗೆ 250ಕ್ಕೆ ನನಗೆ 163 ಅಂಕ. 163 ಋಣಾತ್ಮಕ ಮೌಲ್ಯಮಾಪನದಲ್ಲಿ 163 ಅಂಕ. ಅಷ್ಟು ಸುಲಭ ಆಗಿರಲಿಲ್ಲ. ಪ್ರತಿಯೊಂದು ಪರೀಕ್ಷೆಯಿಂದ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಕೇಳೋ ವಿಧಾನ ಚೇಂಜ್ ಮಾಡ್ತಿರ್ತಾನೆ, ಟಫ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಈ ರೀತಿ ಪ್ಯಾಟರ್ನ್ ಮಾಡಿದ್ರು. ಪ್ರಶ್ನೆ ಪತ್ರಿಕೆಗೆ ನಮಗೆ ಗೊತ್ತಿಲ್ಲ ಅಂದಾಗ ಬೇಗ 2 ರಿವ್ಯೂ ಮಾಡಬೇಕು. ಇನ್ನು 2 ಯಾವುದು ಮದು ಮೂಲತಃ ನನಗೆ ಫ್ರೆಂಡ್ ಹೇಳಿದ IAS ಕೋಚಿಂಗ್ ಮಾಡೋನು, ನೀ ಪ್ರಶ್ನೆ ಪತ್ರಿಕೆ ನೋಡಿದಾಗ ಈ ಪ್ರಶ್ನೆ ಓದಿದಾಗ ಇದೇ ಅಂತ ನಿನಗೆ ಅನಿಸುತ್ತಲ್ವಾ, ಇದಿರ್ಬೋದು, ಗೊತ್ತಿದ್ರೆ ನೇರವಾಗಿ ಹೇಳ್ತೀಯ, ಇದಕ್ಕೆ ಆನ್ಸರು ಅಂತ ನೀವು ಅಂದ್ಕೊಂತೀಯಲ್ವಾ, ಅದೇ ಸರಿ ಉತ್ತರ ಆಗಿರುತ್ತೆ. 6th ಸೆನ್ಸ್ ಅಂತಾರೆ ಅದನ್ನು. 6th ಸೆನ್ಸು ನಾವು ಫಸ್ಟಿಗೆ ಅಂದ್ಕೊಂಡಿರ್ತೀವಿ, ಇನ್ನೊಂದು 5 ನಿಮಿಷ ಬಿಟ್ಟು 2ನೇ ರೌಂಡಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ಅದು ಪೆಂಡಿಂಗ್ ಇಟ್ಟು ಇದಕ್ಕೆ ಇದು ಯಾಕೆ ಆಗಿರಬಾರ್ದು ಉತ್ತರ ಅಂತೇಳಿ ನಾವೇ ಮಾಡ್ತೀವಿ. ಅತಿಯಾದ ಬುದ್ಧಿವಂತಿಕೆಯನ್ನು ಯೋಚನೆ ಮಾಡ್ತೀವಿ. ಮೊದಲ ಒಂದು ಸುತ್ತಲ್ಲಿ ನಾನು ಒಂದು ಗೆಸ್ ಮಾಡೋಂತಹ ಉತ್ತರವನ್ನು ಬಿಟ್ಟು 2ನೇ ಬಾರಿಯಲ್ಲಿ ರೌಂಡಲ್ಲಿ ನಾನು ಇನ್ನೊಂದನ್ನು ಆಯ್ಕೆಯನ್ನು ಮಾಡ್ತೀನಿ. ಈ ರೀತಿ ಮಾಡಿದಾಗ ನಾನು ಹಿಂದಿನ ಅನೇಕ ಪರೀಕ್ಷೆಗಳಲ್ಲಿ ನನಗೆ ಸೋಲಾಗಿತ್ತು. ಹಾಗೆ ನಾನೇನು ಮಾಡಿದೆ, ಈ ಬಾರಿ ಯಾವುದು ಫಸ್ಟ್ ಅಂದ್ಕೊತೀನೋ ಅದನ್ನೇ ನಾನು ಆನ್ಸರ್ ಮಾಡಿದೆ. ಅದು ಕ್ಲಿಕ್ ಆಯಿತು. ಅದು ಕ್ಲಿಕ್ ಆಯ್ತು. ಇವತ್ತು ಅಷ್ಟೇ, ಅದು 6th ಸೆನ್ಸ್ ಅಂತಾರೆ. ಇದು ಆನ್ಸರ್ ಆಗಿತ್ತು, ಇದೇ ಅಂತ ಅಂದ್ಕೊಂಡ್ರಲ್ಲ ಅದೇ ಮಾಡಬೇಕು. ಎಷ್ಟೇ ಆಗಲಿಲ್ಲ, 10 ಪ್ರಶ್ನೆಯಲ್ಲಿ 6-7 ಭಾಗ ಇದೇ ಗೆಲ್ಲುತ್ತೆ. ಇವತ್ತು ಸಹ ಅತಿಯಾಗಿ ನಾವು ಆಲೋಚನೆ ಮಾಡೋದಂತಲ್ಲ, ನಮ್ಮ ಉತ್ತರ ತಪ್ಪಾಗ್ತಾ ಹೋಗ್ತಿರುತ್ತೆ. ನಮ್ಮ ಮನಸ್ಸು ನೆಗೆಟಿವ್ ಆಗಿ ಒಳಗಾಗುತ್ತೆ, ಸೋಲಾಗುತ್ತೆ ನಮ್ಮ ಮನಸ್ಸಿಗೆ. ಅತಿಯಾದ ಬುದ್ಧಿವಂತಿಕೆ ಮಾಡಬಾರ್ದು. ಹಾಗಾಗಿ ನೋಡಿದ ತಕ್ಷಣ ಈ ವ್ಯಕ್ತಿ ಚೇತರಿಸರಲ್ವಾ, ಮೈಸೂರಲ್ಲಿ ಬಂದಿರಲ್ವಾ, ಆ ಸರಿ ಇರುತ್ತೆ, ಮನಸ್ಸು ಹೇಳ್ತಿರುತ್ತೆ, ಅದನ್ನೇ ನಾನು ಹೊರಗಾಗಬೇಕು. ಅದೇ ನಮ್ಮನ್ನು ಸಕ್ಸಸ್ನ ಕಡೆ ಕೊಂಡೊಯ್ತು. ಅದೇ ನಮ್ಮ ಸಕ್ಸಸ್. ನಾವು ಯಾವತ್ತು ಆ ನಂತರ 2021ಕ್ಕೆ ಎಕ್ಸಾಮ್ ಆಯಿತಾ ಸರ್? 21ರಲ್ಲಿ ಕಾಲ್ ಮಾಡಿದ್ರು ಸರ್. 22ರಲ್ಲಿ ನಮ್ಮ ಮಾರ್ಚಲ್ಲಿ ಎಕ್ಸಾಮ್ ಆಯಿತು. ನಮ್ಮದು ಒಂದು ಎಷ್ಟು ದುರಾದೃಷ್ಟ ಅಂದರೆ, ನಮ್ಮ ನೇಮಕಾತಿ 2021ರಲ್ಲಿ ನಮಗೆ ನೇಮಕಾತಿ ಪ್ರಾರಂಭ ಮಾಡಿ ನಮಗೆ ಆರ್ಡರ್ ಕೊಡೋ ಅಷ್ಟೊತ್ತಿಗೆ 4 ವರ್ಷ, ಮೂರುವರೆ ವರ್ಷ ಆಯಿತು. ನಮಗೆ ಫೈನಲ್ ಲಿಸ್ಟ್ ಬಿಟ್ಟಿದ್ದು 2 ವರ್ಷ ಮುಂಚೆ. ಫೈನಲ್ ಲಿಸ್ಟ್ ಬಿಟ್ಟಾಗಿತ್ತು ಅವಾಗಲೇ. 2023 ಜನವರಿ 30ಕ್ಕೆ ನಮಗೆ ಮೊದಲೇ ಅಂತಿಮ ಆಯ್ಕೆ ಫೈನಲ್ ಲಿಸ್ಟ್ ಬಿಟ್ಟರು. ನಮಗೆ ಆರ್ಡರ್ ಕೊಡೋ ಅಷ್ಟೊತ್ತಿಗೆ 24 ಆಗಿಬಿಡ್ತು. ಸಾಕಷ್ಟು ಹೋರಾಟ ಮಾಡಿದ್ವಿ. ಸರ್ಕಾರದ ಒಂದು ನಡೆ ಬೇಗ ಅವರು ಕೊಡೋಕ್ಕೆ ಮನಸ್ಸಿರಲಿಲ್ಲ. ಆದರೆ ನಮ್ಮ ಒಂದು ದಿಟ್ಟ ಹೋರಾಟದಿಂದ 8 ದಿನ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ 4 ಬಾರಿ ನಾವು ಮುಷ್ಕರ ಮಾಡಿ ಶಾಂತಿಯುತವಾಗಿ ಕೊನೆಗೆ ನಾವು ಒಂದು ನೇಮಕ ಆದೇಶನ. ಎಷ್ಟು? 1,000 ಮಂದಿ? 1242 ಮಂದಿ. ಇವತ್ತು ನಾನೊಂದು ಗ್ರಾಮೀಣದಲ್ಲಿ ಹುಟ್ಟಿದ್ರು ಸಹ ಸರ್, ಒಂದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅಂದರೆ ನನಗೆ ಅನಿಸುತ್ತೆ ಈ ರೀತಿಯ ಎತ್ತರದ ಸ್ಥಾನಕ್ಕೆ ಬರಬೇಕು ಅಂತಾದರೆ ಅದರಲ್ಲಿ ಗೆಲುವಿನ ಮೆಟ್ಟಿಲುಗಳು ಮಾತ್ರ ಇದ್ದದ್ದಲ್ಲ, ನಿಮ್ಮ ಜೊತೆಗೆ ಸೋಲಿನ ಮೆಟ್ಟಿಲುಗಳು ಕೂಡ ಇತ್ತು. ಒಂದು ಬಾರಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ, ಇನ್ನೊಂದು ಬಾರಿ PU ಉಪನ್ಯಾಸಕ ಹುದ್ದೆಗೆ ಪ್ರಯತ್ನ ಮಟ್ಟಿ ಸಿಗಲಿಲ್ಲ. ಅದೇ ನಿಮಗೆ ಈ ಸಾಧನೆಗೆ ಮೆಟ್ಟಿಲಾಯಿತು ಅಂತ ನನಗೆ ಅನಿಸುತ್ತೆ. ಅಂದರೆ ನೀವು ಎಲ್ಲಿ ಕೂಡ ಏನು ಎದೆಗುಂದಲಿಲ್ಲ, ಸೋತೆ ಅಂತ ಮತ್ತೆ ಎದ್ದು ನಿಲ್ಲುವ ಪ್ರಯತ್ನವನ್ನು ಮಾಡಿದೆ, ಅದು ನಿಮ್ಮ ಕೈ ಹಿಡಿಯಿತು ಅಂತ ಅನಿಸುತ್ತಲ್ಲ? ಖಂಡಿತ ಈ ಮಾತು ಅಕ್ಷರಶಃ ಸತ್ಯ ಸರ್. ಒಳ್ಳೆಯ ಅಂಶನ ನೀವು ಸಹ ವ್ಯಕ್ತಪಡಿಸಿರಿ. ಇವತ್ತು ನನಗೂ ಇಲ್ಲೇ ಒಂದು ಕಡೆ ಓದಬೇಕಾದ್ರೆ ನನಗೊಂದು 20 ವರ್ಷ ಶಿಕ್ಷಕ ವೃತ್ತಿ ಮಾಡಿದ್ದೆ ಸಾಕು ಅಂತ ಆವಾಗ ಅನ್ನಿಸ್ತಾ ಇತ್ತು. ಆದರೆ ನಾನು ಅಲ್ಲೇ ಓದಿ ಮುಂದೆ ಬಂದುಬಿಟ್ಟಿದ್ದೆ. ಅಲ್ಲೇ ಸಿಲೆಬಸ್ ಕಾಪಿ ತಯಾರಿ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ನಾನು ಮಾಡ್ಕೊಂಡು ಅಲ್ವಾ ಒಂದಷ್ಟು ಮುಂದೆ ಬಂದಮೇಲೆ ನಾನು ಹಿಂದೆ ಹೋಗ್ಲಿಕ್ಕೆ ನನಗೆ ಮನಸ್ಸು ಸಿದ್ಧವಾಗಿರಲಿಲ್ಲ. ಏನನ್ನಾಗಲಿ ಇದು ಕೊನೆಯ ಪ್ರಯತ್ನ ಮಾಡು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಏನಾರಾಗಲಿ ಕೊನೆಯ ಪ್ರಯತ್ನ ಮಾಡು ಅಂತ. ಹಾಗೆ ಕೊನೆಯ ಪ್ರಯತ್ನ ನಾನು ಮಾಡಿಕೊಂಡೆ ಸರ್. ಇದರಲ್ಲಿ ನಾನು ಗೆಲುವನ್ನು ಪಡ್ಕೊಂಡೆ. ಆ್ಯಕ್ಚುಲಿ ನನಗೆ ಇದು ನನ್ನ ಕನಸಿರಲಿಲ್ಲ ನನಗೆ ಸಹಾಯ ಪ್ರಾಧ್ಯಾಪಕ ಆಗಬೇಕಂತ. ಬಟ್ ನನ್ನ ಸ್ನೇಹಿತರು ಇದಕ್ಕೆ ಕನಸು.
ನನ್ನ ಏನು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಸರ್? ಸ್ನೇಹಿತರು ಅಮೂಲ್ಯ ರತ್ನಗಳು ಸರ್. ಇವತ್ತು ಹ್ಞೂ ಪ್ರತಿಯೊಬ್ಬನ ವ್ಯಕ್ತಿಯ ಜೀವನದಲ್ಲಿ ಒಬ್ಬ ಯಶಸ್ವಿ ಪುರುಷನಿಂದೆ ಒಬ್ಬ ಮಹಿಳೆ ಇರ್ತಾಳೆ. ನನ್ನ ಯಶಸ್ವಿಯ ಹಿಂದೆ ಇವತ್ತು ಏನೇ ನನ್ನ ಒಂದು ಕಾಂಟ್ರಿಬ್ಯೂಷನ್ ಇದ್ರೂ, ಸಕ್ಸಸ್ ಇದ್ರೂ, ನನ್ನ ಧರ್ಮಪತ್ನಿಯ ಒಂದು ಸಾಕಷ್ಟು ತ್ಯಾಗ, ಅವ್ರ ಸಹಕಾರ ನನಗಿತ್ತು ಮೊದಲದಾಗಿ. ಎರಡನೇದಾಗಿ ನನಗೆ ಸ್ನೇಹಿತರು ಸಹ, ಸ್ನೇಹಿತರು ಕಡಿಮೆ ಜನ ನನಗೆ. ಅದರಲ್ಲಿ ಸಮಾನ ಮನಸ್ಕರರು. ಈ ಎಕ್ಸಾಮ್ ಫೋಕಸ್ಗೆ ಚೆನ್ನಾಗಿ ಓದುವಂತಹ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಂಡೆ. ಎಲ್ಲ ಒಳ್ಳೆಯ ಒಂದು ಸ್ನೇಹ ಬಳಗ ಇತ್ತು. ಅವ್ರು ಏನೇ ಕೇಳಿದ್ರು ಸಹ ಅವರು ಮನಸ್ಪೂರ್ವಕವಾಗಿ ಹೇಳ್ತಾಯಿದ್ರು. ನನಗೆ ಯಾವುದು ಸಹ ಮಿಸ್ಗೈಡ್ ಮಾಡ್ತಾ ಇರಲಿಲ್ಲ. ಇಂಥ ಪುಸ್ತಕ ಓದು, ಇದಿದೆ, ಏನೇ ನೋಡಿದ್ರೆ ಕೇಳು ಅಂತ ಹೇಳ್ತಾಯಿದ್ರು. ಅವರ ಪ್ರೇರಣೆಯಿಂದ ನಾನು ಈ ಸ್ಥಾನಕ್ಕೆ ಬಂದೆ. ನಿಜಕ್ಕೂ ಏನೇ ಇದ್ರೂ ನನ್ನ ಸ್ನೇಹಿತರು, ನನ್ನ ತಾಯಿ, ನನ್ನ ಮನೆಯವರಿಗೆ ಇವತ್ತು ಕೃತಜ್ಞತೆ ಕಳಿಸ್ಬೇಕು. ಜೊತೆಗೆ ನಮ್ಮ ಶಾಲೆಯ ಶಿಕ್ಷಕರು. ಓಕೆ. ಕೋವಿಡ್ ಟೈಮಲ್ಲಿ ನಾನೊಂದು ಕೋಣೆಯಲ್ಲಿ ಓದ್ತಾ ಇದ್ದೆ. ಅವ್ರು ಯಾರನ್ನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಅವರು ಊಟ ಸಮಯದ ಮಧ್ಯಾಹ್ನ ಆವಾಗ ಊಟ ಕರೆಯೋರು. ನಾವೊಂದು ರೂಮಲ್ಲಿ ಓದ್ತಾ ಇದ್ದೆ. ಸರ್, ಈ ರೀತಿಯಾಗಿ ನನಗೆ ಆ ಸಮಯವನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಂಡೆ. ಅದೇ ಶೇಕ್ಸ್ಪಿಯರ್ ಅವ್ರು ಮಾತಾಡ್ತಾರೆ, ಸಮಯವನ್ನು ನಾವು ಹಾಳು ಮಾಡಿದರೆ ಸಮಯ ನಮ್ಮನ್ನು ಹಾಳು ಮಾಡುತ್ತದೆ. ಓಕೆ. ಸೊ ಹಾಗಾಗಿ ಇವತ್ತು ಸಮಯ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ಹಂಚಿಕೊಂಡ್ರಿ ಸರ್. ಈಗ ಕಡೆಗಿಂತ ಮುಂಚೆಗೆ ಒಂದು ಪ್ರಶ್ನೆ, ಆಗ ದಿವಸಕ್ಕೆ ಎಷ್ಟು ಗಂಟೆ ಓದಬೇಕು ಅಂತ ಹೇಳ್ತೀರಿ ಸ್ಟೂಡೆಂಟ್ಸಿಗೆ? ಈಗ ಎಕ್ಸಾಮ್ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆ ಸರ್, ಕನಿಷ್ಠ ಅಂತಂದ್ರೂ 12ರಿಂದ 16 ಗಂಟೆ ಓದಬೇಕು. 12 ಅಂದರೆ ಎಕ್ಸಾಮ್ ಪ್ರಿಪೇರ್ ಎಷ್ಟು ತಿಂಗಳಿಗಿಂತ ಮುಂಚೆ? ಪರೀಕ್ಷೆಗೆ ಅಂತ ಅಷ್ಟೇ ನಾವು ಈಗ ಈ ತಿಂಗಳು ವರ್ಷ ಅಂತ ಹೇಳೋಕ್ಕಾಗಲ್ಲ ಸರ್. ಇವತ್ತು ನೀವೇನಾದ್ರು ಒಂದು ಸಾಧನೆ ಮಾಡಬೇಕು, ನಾನು ಉದ್ಯೋಗ ಪಡಿಬೇಕಂತಂದರೆ ಓದಲೇಬೇಕು. ನೀವು ದಿನಕ್ಕೆ ಇವತ್ತು ಅರ್ಧ ಗಂಟೆ ಓದಿದೆ ಅಂದ್ಕೊಳ್ಳಿ ಸರ್. ಒಂದು ವಾರ ಆದಮೇಲೆ ಆ ಅರ್ಧ ಗಂಟೆನ 40 ನಿಮಿಷ ಮಾಡಬೇಕು, 10 ನಿಮಿಷ ಹೆಚ್ಚು ಮಾಡಿ. ಇನ್ನೊಂದು ವಾರಕ್ಕೆ 1 ಗಂಟೆ ಮಾಡಿ. ಒಮ್ಮೆಗೆ ಮಾಡೋಕ್ಕಾಗಲ್ಲ. ಇವತ್ತು ಅರ್ಧ ಗಂಟೆ ಓದ ತಕ್ಷಣ ನಾಳೆಗೆ 1 ಗಂಟೆ ಓದೋಕೆ ಹೋಗಬಾರ್ದು. ನಾವೇ ಮಾಡಬೇಕು, 10 ನಿಮಿಷ ಹೆಚ್ಚಿಡಬೇಕು ಅಷ್ಟೇ. 5 ನಿಮಿಷದಿಂದ 10 ನಿಮಿಷ, ಯಾವಾಗ ಒಂದು ವಾರ ನಂತರ. ಹೀಗೆ ಜೀರೋಯಿಂದ ನಾವು ಸ್ಟಾರ್ಟ್ ಮಾಡಬೇಕು. ಜೀರೋದಿಂದ ಅಲ್ವಾ? ನಾನೇನು ಓದಿಲ್ಲ. ಈಗ ಮತ್ತೆ ಓದಿ ಕೂತ್ಕೊಂಡ ಮೊದಲು ಅರ್ಧ ಗಂಟೆ ಓದ್ತೀನಿ, ಮುಚ್ಚಿಡೋದು. ಹೀಗೆ ಒಂದು ವಾರ ಹೋದ್ಮೇಲೆ ದಿನ ಅರ್ಧ ಗಂಟೆ ಓದಬೇಕು. ಇವತ್ತೆಲ್ಲೇ ಹೋಗ್ತಿರ್ತೀಯ, ಇಲ್ಲಿ ಫಂಕ್ಷನ್ ಹೋಗ್ತೀಯಾ, ಊರಿಗೆ ಹೋಗ್ತೀಯಾ, ಓದೋಕ್ಕಾಗಿರಲ್ಲ. ಇವತ್ತು ಓದದೇ ಇದ್ದರೆ ಅರ್ಧ ಗಂಟೆನ ನಾಳೆಗೆ ನೀವು 1 ಗಂಟೆ ಓದಬೇಕು. ಓಕೆ. ಇವತ್ತಿನ ಅರ್ಧ ಗಂಟೆಯ ಒಂದು ಸಿದ್ಧತೆಯನ್ನು ನಾಳೆಗೆ ಅಲ್ಲಿ ಕವರ್ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡ್ರೆ ಮಾತ್ರ ನಾವು ಫುಲ್ಫಿಲ್ ಮಾಡಲಿಕ್ಕಾಗುತ್ತೆ. ಓಕೆ, ಖಂಡಿತ. ನಾನು 4 ದಿನ ಗ್ಯಾಪ್ ಮಾಡಿದ್ನಲ್ವಾ, ಆ 4 ದಿನದ್ದು ಕವರ್ ಮಾಡಬೇಕಲ್ವಾ? ಮಾಡಬೇಕು. ಸಮಯ ಪ್ರಜ್ಞೆ ಬಹಳ ಮುಖ್ಯ ಸರ್. ಮತ್ತು ರ್ಯಾಂಕ್ ಬಂತಲ್ಲ ಸರ್, ಎಷ್ಟನೇ ರ್ಯಾಂಕ್ ಇದು ಬಂತು ಸರ್? ನನಗೆ 37ನೇ ರ್ಯಾಂಕ್ ಬಂತು ಸರ್. 37ನೇ ರ್ಯಾಂಕ್ ಅಂದರೆ ಕೆಟಗರಿಯಲ್ಲಿ ನೀವು ಸೆಲೆಕ್ಷನ್ ಆಗ್ತಾರಾ ಅಥವಾ ಜನರಲಲ್ಲಿ? ಸರ್, ನಾನು ಕೆಟಗರಿಯಲ್ಲಿ ಸೆಲೆಕ್ಷನ್ ಆಗಿದೆ. ನನ್ನ ಕೆಟಗರಿ ಒಂದೇ ಒಂದು ಪೋಸ್ಟ್ ಇತ್ತು. ಒಂದೇ ಪೋಸ್ಟ್ ಇತ್ತು ಸರ್. 36 ರ್ಯಾಂಕ್ವರೆಗೂ GM ಎಲ್ಲರೂ. ಓಕೆ. ನಾನೇ ಗ್ರೂಪಲ್ಲಿ ಮೊದಲೇವನು. ನೀವು 37ನೇವರು. 188.25ಕ್ಕೆ GM, ನಾನು 188 ಸರ್. ಹಾಗಾಗಿ ಈ ಒಂದು ಸೀಟು ನಾನು ಹೋಗಿದ್ರೆ ನಾನು GM ಆಗ್ತಾಯಿದ್ದೆ. ಆದರೆ ಒಂದೇ ಒಂದು ನಮ್ಮ ಕೆಟಗರಿ 1ಗೆ ಒಂದು ಪೋಸ್ಟ್ ಇತ್ತು. ಸೊ ಆ ಪೋಸ್ಟು ರೂರಲ್ ಪೋಸ್ಟು. ಅದು ನನಗೆ ಈಗ ನೀವು ಕೆಟಗರಿ 1 ಇಲ್ಲದೆ ನಿಮಗೆ ಸಿಗ್ತಿರಲಿಲ್ಲ? ಕಷ್ಟ ಇಲ್ಲ, ರೂರಲ್ ಇತ್ತು ಅದು ನಂದು. ಅದು ರೂರಲ್ ಇತ್ತು. ಅವನು ರೂರಲ್ಲೇ ಒಂದು ಪೋಸ್ಟ್ ಇತ್ತು ನಮಗೆ. ಆ ಪೋಸ್ಟು ಈಗ ನನಗೆ ಒಂದು ಆಗಿದೆ ಅಂತ ಒಂದು ಹೇಳ್ಬೇಕು ಈ ಸಮಯದಲ್ಲಿ. ಓಕೆ. ಸೊ ಏನಿದ್ರು ವಿದ್ಯಾರ್ಥಿಗಳೇ, ಫೈನಲ್ ಆಗಿ ಮೆಸೇಜ್ ನಾವು ಇವತ್ತು GM ಅಲ್ಲಿ ಟಾಪ್ 5 ಟಾಪ್ 10 ಬರಬೇಕು ಎಂಬ ಒಂದು ಏಮ್ ಇರಬೇಕು ಸರ್. ಟಾಪ್ 5 ಟಾಪ್ 10 ಬರಬೇಕಂತ ಒಂದು ಏಮ್ ಇರಬೇಕು. ಜೊತೆಗೆ ನಿರಂತರವಾದ ಒಂದು ಅಭ್ಯಾಸ ಇರಬೇಕು ಸರ್. ನಿರಂತರವಾದ ಒಂದು ವಿದ್ಯಾಭ್ಯಾಸ, ಅಭ್ಯಾಸ ಇರಬೇಕು. ಇವತ್ತು ಒಂದು ತಿಂಗಳಾಗಲ್ಲ. ಯಾವಾಗ ಉದಾಹರಣೆ ಒಂದ್ಸರಿ ಕಾಲ್ಫರ್ ಮಾಡ್ತಾರೆ, ಕೋರ್ಟ್ ಹೋಗುತ್ತೆ, ಸ್ಟೇ ಆಗುತ್ತೆ. ನಮ್ಮ ಓದು ನಿರಂತರ ಇರಬೇಕು. ಅದು ಸ್ಟೇ ಆದ ತಕ್ಷಣ ನಾನು ಓದೋದು ನಿಲ್ಲಿಸಬಾರ್ದು, ಓದ್ತಾ ಇರಬೇಕು. ಕಾಲ್ಫರ್ ಮಾಡ್ತಾರೆ, ಒಂದಲ್ಲ ಒಂದಿನ ಮಾಡೇ ಮಾಡ್ತಾರೆ. ಮಾಡಿ ನೀನು ಸಿದ್ಧರಾಗಬೇಕು. ಈಗ ರೈತ ಏನು ಮಾಡ್ತಾನೆ, ಹೊಲನ ಉಳುಮೆ ಮಾಡಿ
ಹದ ಮಾಡಿಕೊಂಡು ಸಿದ್ಧ ಮಾಡ್ಕೊಂಡಿದ್ರೆ ಮಳೆ ಬಂದು ಮೂರು ಅವನು ಬಿತ್ತನೆ ಸ್ಟಾರ್ಟ್ ಮಾಡ್ತಾನೆ. ಹೌದು. ಮಳೆ ಬಂದ ನಂತರ ಅವನು ಹೊಲವನ್ನು ಹದ ಮಾಡ್ತೀನಿ, ಗೊಬ್ಬರ ಹಾಕ್ತೀನಿ, ಉಳುಮೆ ಮಾಡ್ತೀನಿ, ಬೀಜ ಬಿತ್ತಂತ ಒಮ್ಮಿಗೆ ಮಾಡೋಕ್ಕೆ ಹೋದರೆ ಆವಾಗ ಬೆಳೆ ಬೆಳೆಯೋಕ್ಕಾಗಲ್ಲ. ಹಾಗಾಗಿ ನಾವು ಮಳೆ ಬರೋದಕ್ಕೆ ಮುಂಚೆ ರೈತ ಹೇಗೆ ಸಿದ್ಧ ಮಾಡ್ಕೊಳ್ತಾನೆ, ಹಾಗೆ ಪರೀಕ್ಷೆ ಬರೋದಕ್ಕಿಂತ ಮುಂಚೆನೇ ನಾವು ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು. ಓಕೆ. ಸಿದ್ಧತೆ ಒಂದು ಭಾಳ ಮುಖ್ಯ. ಪ್ರಶ್ನೆ ಪತ್ರಿಕೆಗಳು ಭಾಳ ಮುಖ್ಯ. ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದು ಭಾಳ ಮುಖ್ಯ. ಯಾಕೆಂದರೆ ಅಲ್ಲಿ ಕಸ, ಕಡ್ಡಿ, ಕಲ್ಲು, ಮಣ್ಣು ಎಲ್ಲ ಇರ್ತವೆ. ಅದರಲ್ಲಿ ನಾವು ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡಿ. ಮೊಬೈಲ್, ಟಿ ವಿ ಯಾವುದು ನೋಡಲಿಲ್ಲ ನೀವು? ಮೊದಲು ಟಿ ವಿ ಸರ್, ಮೊಬೈಲ್ ಬಳಸ್ತಾ ಮೊಬೈಲ್ ಏನು ಬಳಸಿದ್ವಿ, ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಸುಖಪುತ್ರ IAS. ಇವತ್ತು ತಮಿಳುನಾಡಲ್ಲಿ ಇವತ್ತು ಆದಾಯ ತೆರಿಗೆ ಇಲಾಖೆಯಲ್ಲಿ ಅವರು ಕಮಿಷನ್ ಆಗಿದ್ದಾರೆ, ರಾಮೇಶ್ವರಮಲ್ಲಿ. ಅವನು IAS ಗ್ರೂಪ್ ಮಾಡಿದ್ದಾರೆ, ಅವರು GK ಗ್ರೂಪ್ ಅಂತ. ಆ GK ಗ್ರೂಪಲ್ಲಿ ನನಗೆ ಒಂದಷ್ಟು GK ಅಂಶಗಳು ಬರ್ತಾಯಿತ್ತು, ಅದು ನೋಡ್ತಾ ಇದ್ದೆ. ಈ 4 ಜನ ನಾವು ಓದಲಿಕ್ಕಾಗಿ ನಾವು ಏನು ಮಾಡ್ತಾಯಿದ್ವಿ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ವಿ, ಅದಕ್ಕೆ ನೋಡ್ತಾ ಇದ್ದೆ. ಫೇಸ್ಬುಕ್ ನಾನು 3 ವರ್ಷ ಅನ್ಇನ್ಸ್ಟಾಲ್ ಮಾಡಿದ್ದೆ. ಇನ್ಸ್ಟಾಗ್ರಾಮ್ ಅಂತೂ ನಾನು ಇನ್ಸ್ಟಾಲ್ ಮಾಡಿರಲಿಲ್ಲ. ವಾಟ್ಸಪ್ಪನ್ನು ಬಳಸ್ಕೊಂಡೆ. ನಾನು ಮಾಡಿದೆ, TV ನೋಡ್ತಾ ಇದ್ದೆ, ಬೇಸರ ಆದಾಗ ವಾಕ್ ಹೋಗ್ತಾ ಇದ್ದೆ. ನಂತರ ನಾನು ಮೊಬೈಲ್ ಬಳಸ್ತಾಯಿದ್ದೆ. ಬಟ್ ಎಷ್ಟು ಬಳಸ್ಬೇಕು ಅಷ್ಟು ಬಳಸಿದ್ರೆ ನನ್ನ ಮನಸ್ಸು ನಾನು ಪರೀಕ್ಷೆಗಾಗಿ ಅಂತ ಪದೇ ಪದೇ ಹೇಳ್ತಾ ಇತ್ತು. ಪ್ರಶ್ನೆ ಮಾಡ್ಕೊಳ್ತಿದ್ದೆ ಪರೀಕ್ಷೆಗಾಗಿ. ಎಕ್ಸಾಮಿಗೆ ಪ್ರಿಪೇರ್ ಆಗದೆ ಕೆಲವೊಂದು ತ್ಯಾಗಗಳನ್ನು ಕೂಡ ಮಾಡಬೇಕು ಅಂತ. ಸರ್ ಖಂಡಿತ ಈ ಮಾತು ಹೇಳಿದ್ರೆ ಸರ್, ನಾನು ಎಷ್ಟೋ ಹಬ್ಬ ಅನ್ನ ಬಿಟ್ಟಿದ್ದೀನಿ, ಊರಿಗೆ ಹೋಗೋದನ್ನೇ ಬಿಟ್ಟಿದ್ದೀನಿ, ನನಗೆ ಪಿಕ್ಚರ್ ಹೋಗೋದನ್ನ ಫಿಲಮ್ ಹೋಗೋದನ್ನೇ ಬಿಟ್ಟಿದ್ದೀನಿ, ಫ್ರೆಂಡ್ ಜೊತೆಗೆ ಸುತ್ತಾಡೋದನ್ನೇ ಬಿಟ್ಟಿದ್ದೀನಿ, ಟೂರ್ ಹೋಗೋದನ್ನೇ ಬಿಟ್ಟಿದ್ದೀನಿ. ನನ್ನ ಪರೀಕ್ಷೆ ಇದೆ ಅಂಥೇಳಿ ನಾನು ಅನೇಕ ತ್ಯಾಗಗಳನ್ನು ಮಾಡಿದ್ದೀನಿ, ನಿದ್ದೆನ ದೂರ ಮಾಡಿದ್ದೀನಿ ಅಲ್ವಾ. ಹಬ್ಬ ಮುಂದುವರ್ಷನ್ ಸಿಗುತ್ತೆ, ಟೂರು ಮುಂದಿನ ಹೋಗ್ಬೋದು, ಪರೀಕ್ಷೆ ತಯಾರಿ ಸಿಗಲ್ಲ ಅಂಥೇಳಿ ನಾನು ಅದು ಮಾಡ್ಕೊಂಡೆ. ನೀವು ಹೇಳಂತೆ ತ್ಯಾಗ ಬಹಳ ಮುಖ್ಯ ಸರ್. ಯಾವ ಮನುಷ್ಯ ತ್ಯಾಗ ಮಾಡ್ತಾನೆ ಅವನು ಖಂಡಿತ ಮುಂದೆ ಒಂದು ಎಲ್ಲವನ್ನು ಪಡ್ಕೊಳ್ತಾನೆ. ಸಿಕ್ಕೇ ಸಿಗುತ್ತೆ. ಕಷ್ಟಪಟ್ಟರೆ ಸುಖ ಇದ್ದೇ ಇರುತ್ತೆ. ನೀವು 3 ವರ್ಷ ಕಷ್ಟಪಟ್ಟರೆ, 3 ತಿಂಗಳು ಕಷ್ಟಪಟ್ಟರೆ, 30 ವರ್ಷ ನೀವು ಸುಖವಾಗಿರ್ತಾರೆ. 3 ವರ್ಷ ಕಷ್ಟಪಟ್ಟರೆ 30 ವರ್ಷ ನೀವು ಸುಖವಾಗಿರ್ತಾರೆ ಸರ್, ಅಲ್ವಾ. ಇವತ್ತು IAS ಅಧಿಕಾರಿ ಯಾರಲ್ಲ, ಹೈಸ್ಕೂಲ್ ಹಂತದಲ್ಲೇ ಕನ್ಸ್ಕೊಂಡಿರ್ತಾರೆ ನೋಡಿ. ಹೈಸ್ಕೂಲ್ ಇದ್ದಾಗ ಅವ್ರಿಗೆ ಕನಸು, ನಾನು IAS ಆಗಬೇಕು, IPS ಆಗಬೇಕು ಅಂತೇಳಿ. ಹೈಸ್ಕೂಲಲ್ಲಿ ಡಿಗ್ರಿಯಲ್ಲಿ 6-7 ವರ್ಷ ಅದೇ ಕನಸಿರುತ್ತೆ. ಆ ಡ್ರೀಮ್ ಬೆನ್ನಬೇಕು, ಬಿಡಬಾರ್ದು. ಸೋತೆ ಅಂತ ಬಿಡಬಾರ್ದು ಸರ್. ಒಂದು ಕಲ್ಲಿಟ್ಕೊಂಡು ಮಾವಿನಕಾಯಿ ಹೊಡಿಬಾರ್ದು, 3-4 ಕಲ್ಲಿಟ್ಕೊಂಡು ಮಾವಿನಕಾಯಿಗೆ ನಾವು. ಈಗ ಏಜ್ ಸರ್ ಎಷ್ಟು? ನನಗೆ ಈಗ 44 ಸರ್, ಏಜ್ 44 ಏಜು. ನನಗೆ 22 ವರ್ಷಕ್ಕೆ ನನಗೆ ಪ್ರಾಥಮಿಕ ಶಾಲಾ ಟೀಚರ್ ಅದೇ. ಈಗ 23 ವರ್ಷ ನನಗೆ ಸರ್ವಿಸ್ ನಡೀತಾ ಇದೆ. ಇನ್ನು 16 ವರ್ಷ ಸರ್ವಿಸ್ ಇದೆ. ನನಗೆ ಈಗಲೂ ಸಹ KSYನಲ್ಲೇ ನಾನು PhD ಸೀಟ್ ತೊಗೊಂಡಿದ್ದೀನಿ. PhD ಮಾಡ್ತಾ ಇದ್ದೇನೆ. PhD ನನಗೆ ಡಿಗ್ರಿ KSYU, B.Ed KSYU, PG KSYU, ನನಗೆ PhD ಸಹ KSYU ನಾನು ಮಾಡ್ತೀನಿ. ನನಗೆ ಒಂದು ಭಾಗ್ಯ KSYU ಮೈಸೂರು ಅನ್ನೋದು ನಂಟು. ಸೊ ಹಾಗೆ ನನಗೆ KSYನಲ್ಲಿ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧ ಬಂತು, ಒಳ್ಳೆಯ ಪುಸ್ತಕಗಳು ಸಿಕ್ಕು ನನಗೆ. ಸೊ ಹಾಗಾಗಿ ನನಗೆ ಆ ಕೃತಜ್ಞತೆಯನ್ನು ಆಯಾ ಒಂದು ವಿಶ್ವವಿದ್ಯಾಲಯಕ್ಕೆ ನಾನು ಸಲ್ಲಿಸ್ತೀನಿ. ಇಷ್ಟೇ ವಿದ್ಯಾರ್ಥಿಗಳೇ, ಜೀವನ ಕಷ್ಟ ಅಲ್ಲ, ಯಾವುದು ಶಾಶ್ವತನೂ ಅಲ್ಲ. ಸೊ ಹಾಗಾಗಿ ನಮ್ಮ ಒಂದು ಉತ್ಸಾಹ ಏನೇ ಬಂದರೂ ನಾವು ಉತ್ಸಾಹನ ಕಳ್ಕೋಬಾರ್ದು. ಉತ್ಸಾಹ ತುಂಬ ಚೆನ್ನಾಗಿರಬೇಕು, ಒಳ್ಳೆಯ ಸ್ನೇಹ ಬಳಗ ಇರಬೇಕು, ನಿಮ್ಮ ಹತ್ರ ಒಳ್ಳೆಯ ಸಂಗ್ರಹ ಇರಬೇಕು, ಪುಸ್ತಕಗಳ ಸಂಗ್ರಹ ಇರಬೇಕು. ಈ ಸಂಗ್ರಹ ಇದ್ಬಿಟ್ರೆ ನೀವು ಜಗತ್ತೇ ಗೆಲ್ಬೋದು, ಪರೀಕ್ಷೆ ಜಗತ್ತೇ ಗೆಲ್ಬೋದು. ಸ್ನೇಹಿತರೆ, ಇಷ್ಟು ಹೊತ್ತು ನಮ್ಮೊಂದಿಗೆ ಒಂದು ಮಹಾಪಯಣ ಅಂತ ಹೇಳಬಹುದು ಮಾರುತಿ ಸರ್ ಅವರದ್ದು. ಅವರ ಇಡೀ ಜರ್ನಿ ಏನಿತ್ತು ಅದು ಗೆದ್ದಾಗ ಅವರ ಮುಖ ಮಾತ್ರ ಕಾಣಿಸುತ್ತೆ, ಅದು ಹಿಂದಿನ ಪಯಣದ ನೆನಪುಗಳು ಕಾಣಿಸಲ್ಲ. ಆದರೆ ಇವತ್ತು ಅವರು ತನ್ನ ಇಡೀ ಜರ್ನಿಯ ಒಂದು 10-20 ವರ್ಷದ ಜರ್ನಿ ಏನಿದೆ, ಸಾಧನೆಯ ಜರ್ನಿ ಏನಿದೆ, ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಪರವಾಗಿ, ಕನ್ನಡ ವಿಭಾಗದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಅದನ್ನು ಇಲ್ಲಿ ಬಿಡಿ, ಮುಗಿತಾನೆ. ನನಗೆ 14 ವರ್ಷ ಮದುವೆಯಾಗಿ 13 ವರ್ಷದ ಮಗ ಇದ್ದಾನೆ, 7th ಓದ್ತಿದ್ದಾನೆ.
ನಾನು ಟೀಚರ್ ಆಗಿ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊತ ಓ ಇಷ್ಟೆಲ್ಲ ಜಂಜಾಟರ ಮಧ್ಯೆ ನಾನು ಇವತ್ತು ಸರ್ ಓದಿದೆ. ಇವತ್ತು ಓಕೆ ಓದಬೇಕಂತ ಅಂದ್ಕೊಂಡಾಗ ಯಾವುದು ಫ್ಯಾಮಿಲಿನೂ ಅಡ್ಡ ಬರೋಲ್ಲ, ಯಾವ ಉದ್ಯೋಗನೂ ಅಡ್ಡ ಬರೋಲ್ಲ, ಯಾವ ಸಮಸ್ಯೆನೂ ಅಡ್ಡ ಬರೋಲ್ಲ ಆಯ್ತಲ್ವಾ. ಸೊ ಹಾಗಾಗಿ ಗುರಿ ಮುಂದೆ ಇರಬೇಕು, ಗುರು ಇರಬೇಕು ಹಿಂದೆ. ಗುರಿ ಇರಬೇಕು. ಸೊ ಇವೆರಡು ಇದ್ದರೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇದ್ದರೆ ಖಂಡಿತ ಎಲ್ಲವನ್ನ ಯಶಸ್ಸನ್ನು ನೀವು ಪಡೀತೀರ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.